ಶ್ರೀ ಗುರುಭ್ಯೋ ನಮಃ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಒಡಲಿಂದೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ಒಡೆಯ ಮಹಾದಾಣಿ ಕೂಡಲ ಸಂಗಮ ದೇವನಿಗೆ ಶರಗೊಡ್ಡಿ ಬೇಡುವೆ. ಬಸವಣ್ಣನೇ ತಂದೆ, ಬಸವಣ್ಣನೇ ತಾಯಿ, ಬಸವಣ್ಣನೇ ಪರಮ ಬಂಧುವೆನಗೆ. ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರನ್ನಿಟ್ಟ ಗುರು ಬಸವಣ್ಣನಯ್ಯ. ಆರಂಭದಲ್ಲಿ ಜಗದಾದಿ ಜಗದ್ಗುರು ರೇಣುಕಾಚಾರ್ಯರನ್ನ, ಪಂಚ ಆಚಾರ್ಯರನ್ನ 12ನೇ ಶತಮಾನದಲ್ಲಿ ಭುವಿಯಲ್ಲಡಗಿರುವಂಥ ಅಜ್ಞಾನವನ್ನ ಹೊಡೆದೋಡಿಸಿ ಸುಜ್ಞಾನದ ಮಹಾಬೆಳಕನ್ನ ಚೆಲ್ಲಿರುವಂತಹ ಬಸವಾದಿಯ ಪ್ರಮಥ ಗಣಗಳಿಗೆಲ್ಲ ಶರಣೆಂದು, ಗುರುವಿನ ಗುರು, ಶ್ರೇಷ್ಠ ಗುರು, ಪರಮಗುರು, ಗದುಗಿನ ಚಿಜ್ಯೋತಿ ಲಿಂಗೈಕ್ಯ ಪಂಡಿತ ಪಂಚಾಕ್ಷರ ಗುರುದೇವರ ಕರ್ತೃಗದ್ದೆಗೆಗೂ ಕೂಡ ಅನಂತ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನಗೈಯುತ್ತ, ಇನ್ನು ನಮ್ಮ ಭಾಗದ ನಡೆದಾಡುವ ದೇವರು, ಮಾತನಾಡುವ ದೇವರು, ಭೂಲೋಕದ ಭಗವಂತ, ಅಂಧ ಅನಾಥರ ತಂದೆ, ದೀನ ದಲಿತರ ಬಂಧು, ಸಂಗೀತದ ಜಗದ್ಗುರುಗಳು, ತುಲಾಭಾರಗಳ ಚಕ್ರವರ್ತಿಗಳು, ಮೇಲಾಗಿ ಅಂಧರಾಗಿದ್ದರೂ ಕೂಡ, ಕಣ್ಣು ಇಲ್ಲದೇ ಇದ್ದರೂ ಕೂಡ ಅನೇಕ ಸಾಹಿತ್ಯಗಳನ್ನು, ಅನೇಕ ವಚನಗಳನ್ನು ತ್ರಿಭಾಷಾ ಒಳಗ, 3 ಭಾಷೆಯೊಳಗ ರಚನೆಯನ್ನು ಮಾಡಿರುವಂಥ ವಿದ್ಯಾಗುರುಗಳಾಗಿರುವಂಥ ಗದುಗಿನ ಗಾನಯೋಗಿ ಶಿವಯೋಗಿ ಪೂಜ್ಯ ಪುಟ್ಟರಾಜ ಗುರುವರ್ಯರನ್ನ ಭಕ್ತಿಪೂರ್ವಕವಾಗಿ ಋಣ್ಮಂದಿರದೊಳಗ ಸ್ಮರಣೆಯನ್ನು ಮಾಡಿಕೊಳ್ಳುತ್ತಾ, ಚರಿತ್ರಾನಾಯಕನಾಗಿರುವಂಥ ಮಹಾನ್ ಅಪರೂಪದ ಗಣಮಹಿಮ ಬಾಗಿ ಬಂದ ಭಕ್ತರ ಕಷ್ಟಗಳನ್ನು ಕಳೆಯುತ್ತಾ, ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ, ಶ್ರೀಶೈಲಗಿರಿಯೊಳಗ, ಪರ್ವತಗಿರಿಯೊಳಗ ನೆಲೆ ನಿಂತು ಭಕ್ತರ ಪಾಲಿನ ಕಾಮಧೇನು ಕಲ್ಪವೃಕ್ಷ ಸ್ವರೂಪವಾಗಿರುವಂಥ ಮಹಾತ್ಮ ಶ್ರೀಗಿರಿಯ ಒಡೆಯ ಮಲ್ಲಿಕಾರ್ಜುನ ಸ್ವಾಮಿಯನ್ನ, ಭ್ರಮರಾಂಬ ದೇವಿಯನ್ನ ಜೀವನದ ಉದ್ದಕ್ಕೂ ಕೂಡ ಭಕ್ತಿ ಭಾವದಿಂದ ನಿತ್ಯ ನಿತ್ಯ ಸ್ಮರಣೆಯನ್ನು ಮಾಡುತ್ತಾ, ಯಾವತ್ತೂ ವೀರಶೈವ ಲಿಂಗಾಯತ ಸಮಿತಿಯ ಅಧ್ಯಕ್ಷರೇ, ಸದಸ್ಯರೇ, ಪದಾಧಿಕಾರಿಗಳೇ, ನಿರ್ದೇಶಕರೇ, ತಮ್ಮೆಲ್ಲರಿಗೂ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನಗೈಯುತ್ತಾ, ಎಮ್ಮಿಗನೂರು ಪಟ್ಟಣದ ಸರ್ವ ಶರಣ ತಂದೆ ತಾಯಿಗಳೇ, ಗುರು ಹಿರಿಯರೇ, ಯುವಕ ಮಿತ್ರರೇ, ಅಕ್ಕ ತಂಗಿಯರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನಗೈಯುತ್ತಾ, ಕಲಾವಿದರಾಗಿರುವಂಥ ಗಾನಕೋಗಿಲೆ ಶಶಿಕುಮಾರ್ ತಾಳಿಕೋಟೆ ಅವರಿಗೂ ಕೂಡ ಶರಣೆಂದು, ವಾದಕರಾಗಿರುವಂಥ ಗಜಾನಂದ್ ಹೂಗಾರ್ ಅವರಿಗೂ ಕೂಡ ಶರಣೆಂದು, ಪುರಾಣ ಪ್ರಾರಂಭೆ ಪೂರ್ವ ಕಥಾನುಸಾರ ನಿನ್ನೆ ದಿನದ ಈ ಒಂದು ಶ್ರೀಶೈಲ ಪರ್ವತಗಿರಿಯ ಮಲ್ಲಯ್ಯನ ಮಲ್ಲಿಕಾರ್ಜುನ ಸ್ವಾಮಿಯ ಚರಿತ್ರೆಯೊಳಗ ಯಾವ ರೀತಿಯಾಗಿ ಆ ಶಿವ ಅಲ್ಲಿ ಬಂದು ನೆಲೆ ನಿಂತ, ಆ ನೆಲೆ ನಿಂತಿದ್ದರಿಂದ ಮುಂದೆ ಯಾವ ರೀತಿಯಾಗಿ ಆ ಲಿಂಗಕ್ಕೆ ಮಲ್ಲಿಕಾರ್ಜುನ ಲಿಂಗ ಅಂಥೇಳಿ ಕರ್ಕೊಂಡು ಬಂದರು, ಅದನ್ನೆಲ್ಲ ಪುಣ್ಯಾತ್ಮರೇ ನಾವೆಲ್ಲ ನಿನ್ನೆ ದಿನ ಚಿಂತನೆಯನ್ನು ಮಾಡಿ, ನಿನ್ನೆ ದಿನ ಅದನ್ನೆಲ್ಲ ನಾವೆಲ್ಲ ಕೇಳ್ತಾ ಬಂದಿದ್ದೇವೆ. ಅಂತಹ ಶ್ರೀಶೈಲಗಿರಿಯ ಪರ್ವತದೊಳಗ ನೆಲೆ ನಿಂತಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿ ಯಾವ ಭಕ್ತರ ನಂಬಿ ಹೋಗುತ್ತಾರಲ್ಲ ಅವರಿಗೆಲ್ಲರಿಗೂ ದರ್ಶನವನ್ನ ಕೊಟ್ಟಿರುವಂಥ ಉದಾಹರಣೆಗಳದಾವ. ನಮ್ಮಲ್ಲಿ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಅಂತಾಗಿ ಹೋಗುತ್ತಾರೆ. ಅವರು ಎಂಥ ಮಹಾತ್ಮರು ಅಂದ್ರ, ಅವರೆಲ್ಲ ಏನು ಮಾಡುತ್ತಾ ಇದ್ರು ಅಂದ್ರ ಮನೆಯನ್ನ ಕಟ್ಟುತ್ತಾ ಇದ್ರು. ಮನೆಯನ್ನ ಕಟ್ಟುತ್ತಾ ಕಾಯಕವನ್ನ ಮಾಡ್ತಾ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಏನು ಮಾಡಿದ್ರು ಅಂದ್ರ ಶ್ರೀಶೈಲಗಿರಿಯ ಪರ್ವತಗಿರಿಯ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡು ಬಂದರು ಅವರೆಲ್ಲ. ಇತ್ತೀಚೆಗೆ ಒಂದು 200 ವರ್ಷಗಳ ಹಿಂದಿನ ಕಥೆಯನ್ನು ನಾನು ಹೇಳ್ತಾ ಇದ್ದೇನೆ. ಆ ಪೂರ್ವದೊಳಗ ಅಕ್ಕ ಮಹಾದೇವಿ ಚನ್ನ ಮಲ್ಲಿಕಾರ್ಜುನ ಸ್ವಾಮಿಯೇ ನನ್ನ ಗಂಡ ಅಂತ ನಂಬಿಕೊಂಡು ಯಾವಾಗಲೂ ಕೂಡ ಹದುಳ ಭಾವದಿಂದ, ಒಳ್ಳೆಯ ಭಕ್ತಿ ಭಾವದಿಂದ ಸದಾವಕಾಲ ತನ್ನ ಮನಸ್ಸಿನೊಳಗ ಯಾರ ಮೂರ್ತಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡಿಕೊಂಡಿದ್ದಳು ಮಹಾದೇವಿ ಅಕ್ಕ ಮಹಾದೇವಿ ಅಂದ್ರ
ಮಲ್ಲಿಕಾರ್ಜುನ ಸ್ವಾಮಿಯ ಮೂರ್ತಿಯನ್ನ ತನ್ನ ಮನದೊಳಗ ಪ್ರತಿಷ್ಠಾಪನೆಯನ್ನ ಮಾಡಿಕೊಂಡು ಕಲ್ಯಾಣಕ್ಕೆ ಬಂದು ಶರಣರೊಂದಿಗೆ ಅನುಭವ ಮಂಟಪದೊಳಗ ಚಿಂತನೆಯನ್ನ ಮಾಡಿ ಆ ನಂತರದೊಳಗ ಅನೇಕ ವಚನಗಳನ್ನ ಬರೆದು ಕೊನೆಯ ದಿನಮಾನದೊಳಗ ಎಲ್ಲಿಗೆ ಬಂದಳು ಅಂದ್ರ ಶ್ರೀಶೈಲ ಪರ್ವತಕ್ಕೆ ಬಂದಳು. ಶ್ರೀಶೈಲ ಪರ್ವತಕ್ಕೆ ಬಂದು ಕದಳಿಯ ವನ ಅಂತ ಬರುತ್ತ ಪುಣ್ಯಾತ್ಮರೇ. ಆ ಕದಳಿಯ ವನವನ್ನ ಪ್ರವೇಶವನ್ನ ಮಾಡಿ ತನ್ನ ಕೈಯೊಳಗಿರುವಂತ ಇಷ್ಟಲಿಂಗದ ಆರಾಧನೆಯನ್ನ ಮಾಡ್ತಾ 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 ಆ ಇಷ್ಟಲಿಂಗವನ್ನ ಪೂಜಿಸುತ್ತಾ ಆ ಇಷ್ಟಲಿಂಗದೊಳಗ ಶ್ರೀಗಿರಿಯ ಒಡೆಯನಾಗಿರುವಂತ ಮಲ್ಲಿಕಾರ್ಜುನ ಸ್ವಾಮಿಯ ಸಾಕ್ಷಾತ್ಕಾರವನ್ನ ಮಾಡಿಕೊಂಡು ಮೋಕ್ಷವನ್ನ ಪಡೆದುಕೊಂಡಳು. ಅದೇ ರೀತಿಯೊಳಗ ಇಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ತಾಯಿ, ಆ ತಾಯಿಯ ಒಂದಿಷ್ಟು ಉದಾಹರಣೆಯನ್ನು ಕೂಡ ನಿನ್ನೆ ದಿನ ನಾವೆಲ್ಲ ಕೇಳ್ತಾ ಬಂದಿದ್ದೇವೆ ಪುಣ್ಯಾತ್ಮರೇ. ಒಂದು ಸಾರಿ ಮನಸ್ಸಿಟ್ಟು ನಾವು ಶ್ರೀಗಿರಿಯ ಒಡೆಯನಾಗಿರುವಂಥ ಮಲ್ಲಿಕಾರ್ಜುನ ಸ್ವಾಮಿಯನ್ನ ನಾವು ನಂಬಿಬಿಟ್ವಿ ಅಂದ್ರ ಮಲ್ಲಿಕಾರ್ಜುನ ಸ್ವಾಮಿ ಭಕ್ತರ ದೃಷ್ಟಿಯೊಳಗ ಹೇಗಾಗುತ್ತಾನಂದ್ರೆ ಒಳ್ಳೆ ಮಗು ಆದಂಗೆ ಆಗಿಬಿಡ್ತಾನಂತ ನೋಡ್ರಿ. ಇದ್ರಾಗ ಬಹಳ ಸುಂದರವಾಗಿ ಬರ್ಕೊಂಡು ಬರ್ತಾರೆ. ನಿಷ್ಕಲ್ಮಶವಾಗಿರುವಂಥ ಮನಸ್ಸಿನಿಂದ ಆ ಪುಣ್ಯಾತ್ಮನಾಗಿರುವಂಥ ಮಲ್ಲಿಕಾರ್ಜುನ ಸ್ವಾಮಿಯ ನಾಮಸ್ಮರಣೆಯನ್ನ ಮಾಡಿದ್ರೆ ಸಾಕು, ನಾವು ಏನ ಹೇಳಿದ್ರು ಕೇಳುವಂತಹ ಮಗು ಆಗಿಬಿಡ್ತಾನಂತ. ಯಾಕ ಅಂದ್ರ ಜೋಳಿಗೆಯನ್ನ ಹಿಡಿದುಕೊಂಡು ಭಿಕ್ಷೆಯನ್ನ ಬೇಡಾಕ್ ಹೋಗಿರುತ್ತಾನ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ಮನೆಯ ಮುಂಭಾಗದೊಳಗ. ಅವಾಗ ಮನೆಯೊಳಗಿರುವಂತ ಅತ್ತಿ ಪದ್ಮಾವತಿ ಸೊಸೆಯಂದಿರು ನಾದಿನಿಯರು ಬಂದು ಏನು ಮಾಡ್ತಾರ ಅಂದ್ರ ಆ ಮಲ್ಲಯ್ಯನ ಜೋಳಿಗೆಯೊಳಗ ಏನು ಹಾಕ್ತಾರಂದ್ರ ಉರಿಯುವಂತಹ ನಿಗಿಯುವಂತಹ ಕೆಂಡವನ್ನ ಹಾಕ್ತಾರೆ. ಉರಿಯನ್ನ ಹಾಕಿರುವಂತಹ ಸಂದರ್ಭದೊಳಗ ನೇರವಾಗಿ ಮಲ್ಲಮ್ಮ ತಾಯಿಯ ಇರುವಂತ ಗುಡಿಸಲದ ಹತ್ರ ಬರ್ತಾನ ಮಲ್ಲಯ್ಯ. ಬಂದು ಅಂತಾಣ, ಮಲ್ಲಮ್ಮ ನಿಮ್ಮ ಮನೆಗೆ ನಾನು ಭಿಕ್ಷಕ್ಕಂತ ಹೋದಾಗ ನನ್ನ ಜೋಳಿಗೆಯೊಳಗ ಏನು ಹಾಕಿದ್ರು ನಿನ್ನ ಅತ್ತೆ ನಾದಿನಿಯರು ಅಂದ್ರ ಕೆಂಡವನ್ನ ಹಾಕಿದ್ರು. ಮುಂದ ಅವರ ಹೊಟ್ಟೆಯು ಹಾಗ ಉರಿಯಲಿ, ಹಾಗ ಉರಿದು ಅವರು ಸತ್ತು ಹೋಗಲಿ ಅಂತೇಳಿ ನಾನು ಶಾಪ ಕೊಡ್ತೀನಿ ಅಂತೇಳಿ ಒಳ್ಳೆ ಶಿಟ್ಟಿನಿಂದ ಈ ಮಾತನ್ನ ಮಲ್ಲಯ್ಯ ಸ್ವಾಮಿ ಆಡಿರುವಂತ ಸಂದರ್ಭದೊಳಗ ಮಲ್ಲಮ್ಮ ಅಂತಾಳಂತ, ಭಕ್ತರಿಗೆ ನೀನು ಶಾಪ ಕೊಡ್ತಿ ಅಂದ್ರೆ ನಿನ್ನ ದೇವರಾಗಕ್ಕೆ ಹೇಗೆ ಸಾಧ್ಯ? ನೀನು ಕೊಡುವಂತ ಶಾಪವನ್ನ ಹಿಂದಕ್ಕೆ ತೆಗೆದುಕೋ, ಆವಾಗ ನೀನು ದೇವರಾಗತೀಯ ಅಂತೇಳಿ ಹೇಮರೆಡ್ಡಿ ಮಲ್ಲಮ್ಮ ತಾಯಿ ಮಲ್ಲಿಕಾರ್ಜುನ ಸ್ವಾಮಿಗೆ ಹೇಳ್ತಾಳಂತ. ಈ ಮಾತನ್ನ ಹೇಳುವಂತ ಸಂದರ್ಭದೊಳಗ ಮಲ್ಲಿಕಾರ್ಜುನ ಸ್ವಾಮಿ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ಮುಂದೆ ಕೈ ಕಟ್ಟಿಕೊಂಡು ಹಾಗ ನಿಂತಿದ್ದನಂತ ನೋಡ್ರಿ ಪುಣ್ಯಾತ್ಮರೇ. ಅಂದ್ರ ಭಕ್ತರ ಮಾತನ್ನು ಕೇಳುವಂತಹ ಪುಣ್ಯಾತ್ಮ ಅಂದ್ರ ಶ್ರೀಗಿರಿಯ ಒಡೆಯನಾಗಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿ. ಯಾರು ಆ ಪುಣ್ಯಾತ್ಮನನ್ನ ನಂಬಿ ಹೋಗ್ಯಾರಲ್ಲ ಅವರಿಗೆಲ್ಲರಿಗೂ ದರ್ಶನವನ್ನ ಕೊಟ್ಟಿರುವಂತ ಮಹಾತ್ಮ 12 ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಅತ್ಯಂತ ಶಕ್ತಿಯುತವಾಗಿರುವಂತಹ ಲಿಂಗ ಅಂದ್ರದು ಶ್ರೀಶೈಲಗಿರಿಯ ಪರ್ವತದ ಲಿಂಗ ಅಂಥೇಳಿ ಬರ್ಕೊಂಡು ಬರ್ತಾರ ಪುಣ್ಯಾತ್ಮರೇ. ಮತ್ತ ಇವತ್ತ ಯಾವ ಒಬ್ಬ ಶರಣ, ಯಾವ ಒಬ್ಬ ಪುಣ್ಯಾತ್ಮ ಶ್ರೀಗಿರಿಯ ಒಡೆಯನಾಗಿರುವಂಥ ಮಲ್ಲಿಕಾರ್ಜುನ ಸ್ವಾಮಿಯನ್ನ ಹುಡುಕ್ತಾ ಹೋಗ್ತಾನ ಅನ್ನುವಂಥ ಕಥೆಯನ್ನ ನಾವೆಲ್ಲ ಕೇಳಿ ಪುಣ್ಯಾತ್ಮರಾಗೋಣ, ಧನ್ಯಾತ್ಮರಾಗೋಣ. ಮಹಾರಾಷ್ಟ್ರದೊಳಗ ಸೊಲ್ಲಾಪುರ ಅಂತ ಬರುತ್ತ ಪುಣ್ಯಾತ್ಮರೇ. ಹಿಂದ ಅದಕ್ಕ ಸೊನ್ನಲಗಿ ಅಂತ ಕರೀತಾ ಇತ್ತು. ಸುಮಾರು 900 ವರ್ಷಗಳ ಹಿಂದ ಆ ಊರಿಗೆ ಸೊನ್ನಲಗಿ ಅಂತ ಕರೀತಾ ಇದ್ರು. ಈಗ ರೂಢಿಯೊಳಗ ಏನಂತ ಕರೀತಾರ ಅಂದ್ರೆ ಸೊಲ್ಲಾಪುರ ಅಂತ ಕರೀತಾರ. ಆ ಸೊಲ್ಲಾಪುರದೊಳಗ ಸುಮಾರು 900 ವರ್ಷಗಳ ಹಿಂದ 900 years ago 900 ವರ್ಷಗಳ ಹಿಂದ ಅಲ್ಲಿಬ್ಬರು ಗಂಡ ಹೆಂಡತಿ ಶಿವಭಕ್ತರು ಮುದ್ದುಗೌಡ ಮತ್ತು ಸುಗ್ಗಲಾದೇವಿ ಅಂತೇಳಿ. ಗಂಡನ ಹೆಸರು ಮುದ್ದುಗೌಡ, ಹೆಂಡತಿಯ ಹೆಸರು ಸುಗ್ಗಲಾದೇವಿ. ಗಂಡನಿಗೆ ವಯಸ್ಸು 92 years,
ಹೆಂಡತಿಗೆ ಸುಗ್ಗಲಾದೇವಿಗೆ 82 ವರ್ಷ. ಆ ಸೊಲ್ಲಾಪುರದೊಳಗ ಇಬ್ಬರು ಅನ್ಯೋನ್ಯವಾಗಿ ಜೀವನವನ್ನ ಮಾಡುತ್ತಾ ಇದ್ರು, ಸುಗ್ಗಲಾದೇವಿ ಮತ್ತು ಮುದ್ದುಗೌಡ. ಅನೇಕ ವರ್ಷಗಳ ದಾಂಪತ್ಯದೊಳಗ ಅವರಿಗೆ ಮಕ್ಕಳೇ ಆಗಿದ್ದಿಲ್ಲ ನೋಡ್ರಿ. 82 ವಯಸ್ಸನ್ನ ಕಳೆದಿದ್ದಳು ಸುಗ್ಗಲಾದೇವಿ. ಇಲ್ಲಿ ಗಂಡನಾಗಿರುವಂತ ಮುದ್ದುಗೌಡನಿಗೆ 92 ವಯಸ್ಸ, ಮಕ್ಕಳ ಆಗಿದ್ದಿಲ್ಲ. ಹಾಗೋ ಹೀಗೋ ಜೀವನವನ್ನ ಕಳೆದಿದ್ದರು. ಆ ಸೊಲ್ಲಾಪುರವನ್ನ ಚಾಮಲಾದೇವಿ ಎನ್ನುವಂತ ಓರ್ವ ರಾಣಿ ಆಳ್ತಾ ಇದ್ದಳು. ಓರ್ವ ರಾಣಿ ಆ ಚಾಮಲಾದೇವಿ ಆ ಸೊಲ್ಲಾಪುರವನ್ನ ಆಳುವಂತ ಸಂದರ್ಭದೊಳಗ ಇತ್ತ ಗುರುಗಳಾಗಿರುವಂತ ರೇವಣ ಸಿದ್ಧರು ಅಂತ ಬರುತ್ತಾರೆ. ಅವರು ಬಹಳ ದೊಡ್ಡ ದಿವ್ಯ ತಪಸ್ವಿಗಳು, ಪುಣ್ಯಾತ್ಮರ. ಅಂತ ರೇವಣ ಸಿದ್ಧರು ಒಮ್ಮೆ ಸೊಲ್ಲಾಪುರಕ್ಕೆ ಬರುವಂತ ಸಂದರ್ಭದೊಳಗ ಹ್ಯಾಗ ಕರೆ ತರುತ್ತಾ ಇದ್ದಳು ಚಾಮಲಾದೇವಿ ರೇವಣ ಸಿದ್ದೇಶ್ವರರನ್ನ ಅಂದ್ರ ಬಂಗಾರದ ಪಲ್ಲಕ್ಕಿಯೊಳಗ ಕರೆದುಕೊಂಡು ಬರುತ್ತಾ ಇರ್ತಾಳೆ. ಬಂಗಾರದ ಪಲ್ಲಕ್ಕಿಯನ್ನ ಸಿದ್ಧಪಡಿಸಿ ಆ ರೇವಣ ಸಿದ್ದೇಶ್ವರರ ಮೆರವಣಿಗೆಯನ್ನ ಮಾಡುತ್ತಾ ಡೊಳ್ಳು ಬಾಜಾ ಬಾಜಂತ್ರಿ ಕಳಸ ಕನ್ನಡಿಯನ್ನ ಹಿಡಿದುಕೊಂಡಿರುವಂತ ಮುತ್ತೈದೆಯರು ಒಬ್ಬರಲ್ಲ ಇಬ್ಬರಲ್ಲ ಲಕ್ಷಾಂತರ ಜನ ಕೂಡಿದ್ದರಂತ. ರೇವಣ ಸಿದ್ದೇಶ್ವರರು ಅಂದ್ರ ಶಿವನ ಮತ್ತೊಂದು ಅವತಾರ ಅಂತ ಬರ್ಕೊಂಡು ಬರ್ತಾರೆ ಪುಣ್ಯಾತ್ಮರಿ. ಅಂತ ರೇವಣ ಸಿದ್ದೇಶ್ವರರ ದರ್ಶನ ಭಾಗ್ಯವನ್ನ ಪಡ್ಕೊಳ್ಬೇಕು ಅಂತೇಳಿ ಲಕ್ಷಾಂತರ ಜನ ಆ ಸೊಲ್ಲಾಪುರದೊಳಗ ಸೇರಿರುವಂತ ಸಂದರ್ಭದೊಳಗ ಆ ಬಂಗಾರದ ಪಲ್ಲಕ್ಕಿಯ ಮೇಲೆ ಕುಳಿತುಕೊಂಡಿರುವಂತ ರೇವಣ ಸಿದ್ದೇಶ್ವರರು ಕಾಲಾಗ ಬೆಳ್ಳಿಯ ಆವುಗೆಗಳನ್ನ ಹಾಕಿಕೊಂಡಾರ. ಅಂದ್ರೆ ಪಾದರಾಕ್ಷಿ ಅಂತ ಕರಿತೀವಲ್ಲ ನಾವೆಲ್ಲ, ಆ ಬೆಳ್ಳಿಯ ಆವುಗೆಗಳನ್ನ ಹಾಕಿಕೊಂಡಾರ. ಇಂತಹ ಒಂದು ತಿಳಿಗಾವಿಯ ಅಂಗಿಯನ್ನ ಧರಿಸಿಕೊಂಡು ಕೈಯೊಳಗ ಜೋಳಿಗೆ ಕಮ್ಮಂಡಲಗಳನ್ನ ಹಿಡಿದುಕೊಂಡು ದಂಡ ಕಮ್ಮಂಡಲಗಳನ್ನು ಹಿಡಿದುಕೊಂಡು ಆ ಬಂಗಾರದ ಪಲ್ಲಕ್ಕಿಯ ಮೇಲೆ ಕುಳಿತುಕೊಂಡು ಲಕ್ಷಾಂತರ ಭಕ್ತರಿಗೆ ಆಶೀರ್ವಾದವನ್ನ ಮಾಡುತ್ತಾ ಬರುವಂತ ಸಂದರ್ಭದೊಳಗ ಆ ಬಂಗಾರದ ಪಲ್ಲಕ್ಕಿ ಒಂದು ಓಣಿಯೊಳಗ ಬಂತು. ಒಂದು ಓಣಿಯೊಳಗ ಬಂದಿರುವಂತ ಸಮಯದೊಳಗ ಇಲ್ಲಿ ಮುದ್ದುಗೌಡ ಮತ್ತು ಸುಗ್ಗಲಾದೇವಿ ವಯೋವೃದ್ಧರು, ವಯಸ್ಸು ಆಗಿಬಿಟ್ಟಿದ್ದು. 92 ವಯಸ್ಸ ಗಂಡನಿಗೆ, 82 ವಯಸ್ಸ ಹೆಂಡತಿಗೆ. ಬಹುದೂರದೊಳಗ ನಿಂತಿರ್ತಾರ ಅವರು. ಈ ಗದ್ದಲದೊಳಗ ಏನಾದ್ರೂ ಹೆಚ್ಚು ಕಮ್ಮಿ ಆಗಿಗಿಗಿತು ಅಂತೇಳಿ ಯಾವುದೋ ಒಂದು ಮೂಲೆಯೊಳಗ ನಿಂತ್ಕೊಂಡು ರೇವಣ ಸಿದ್ದೇಶ್ವರರ ದರ್ಶನ ಪಡೆದುಕೊಳ್ಳಬೇಕು ಅಂತೇಳಿ ಬಹಳ ಭಕ್ತಿಯಿಂದ ಬಹಳ ವಿನುತ ಭಾವದಿಂದ ಇಲ್ಲಿ ಮುದ್ದುಗೌಡ ಸುಗ್ಗಲಾದೇವಿ ಒಂದು ಮೂಲೆಯೊಳಗ ನಿಂತು ಹದುಳ ಭಾವದಿಂದ ಕೈ ಮುಗಿದು ರೇವಣ ಸಿದ್ದೇಶ್ವರರನ್ನ ನೋಡುವಂತ ಸಂದರ್ಭದೊಳಗ ಬಂಗಾರದ ಪಲ್ಲಕ್ಕಿಯೊಳಗ ಲಕ್ಷಾಂತರ ಮಂದಿಯ ಮಧ್ಯ ಭಾಗದೊಳಗ ಕುಳಿತುಕೊಂಡಿರುವಂತ ರೇವಣ ಸಿದ್ದೇಶ್ವರರು. ಅಷ್ಟು ಲಕ್ಷಾಂತರ ಜನ ಇದ್ದರೂ ಕೂಡ ಯಾರ ಹತ್ತಿರವೂ ಲಕ್ಷ್ಯನ್ನ ಕೊಡಲಾರ್ದಂಗ ಬಹಳ ದೂರ ಮೂಲೆಯೊಳಗ ನಿಂತಿರುವಂತ ಮುದ್ದುಗೌಡ ಮತ್ತು ಸುಗ್ಗಲಾದೇವಿಯನ್ನ ನೋಡಿದರು. ಬಹಳ ಭಕ್ತಿಯಿಂದ ಕೈ ಮುಗಿದುಕೊಂಡು ನಿಂತಿದ್ರು. ಅವಾಗ ರೇವಣ ಸಿದ್ದೇಶ್ವರರೇ ಆ ಬಂಗಾರದ ಪಲ್ಲಕ್ಕಿಯಿಂದ ಕೆಳಗಡೆ ಇಳಿತಾರ. ತಾವು ಧರಿಸಿರುವಂತಹ ಬೆಳ್ಳಿಯ ಆವುಗೆಗಳನ್ನ ಪಕ್ಕಕ್ಕೆ ಇಡುತ್ತಾರ ಪುಣ್ಯಾತ್ಮರಿ. ತಾವು ಧರಿಸಿರುವಂತಹ ಆವುಗೆಗಳನ್ನ ಪಕ್ಕಕ್ಕಿಟ್ಟು ಆ ಪಲ್ಲಕ್ಕಿಯಿಂದ ಕೆಳಗಡೆ ಇಳಿದವರೇ ಲಕ್ಷಾಂತರ ಜನ ಅವರಿಗಾಗಿ ಕಾಯ್ತಾ ಇದ್ರ ಆ ಮೂಲೆಯೊಳಗ ನಿಂತಿರುವಂತ ಮುದ್ದುಗೌಡ ಸುಗ್ಗಲಾದೇವಿಗೆ ನಾನು ದರ್ಶನ ಕೊಡಬೇಕು ಅಂತೇಳಿ ಎಲ್ಲಿಗೆ ಹೋಗುತ್ತಾರ ಅಂದ್ರ ಮೂಲೆಯೊಳಗ ನಿಂತಿರುವಂತ ಸುಗ್ಗಲಾದೇವಿ ಮುದ್ದುಗೌಡನ ಮುಂದೆ ಹೋಗಿ ಇಲ್ಲಿ ರೇವಣ ಸಿದ್ದೇಶ್ವರರು ಏನು ಮಾಡ್ತಾರಂದ್ರ ಸುಗ್ಗಲಾದೇವಿಯ ಗರ್ಭಕ್ಕ ಕೈ ಮುಗೀತಾರ. ಆ ತಾಯಿಯ ಗರ್ಭಕ್ಕ ಕೈ ಮುಗೀತಾರ. ಅವಾಗ 82 ವರ್ಷದ ಸುಗ್ಗಲಾದೇವಿ ಅಂತಾಳಂತ. ರೇವಣ ಸಿದ್ದೇಶ್ವರರಂದ್ರೆ ಯಾರು? ನಡೆದಾಡುವ ದೇವರು, ಮಾತನಾಡುವ ದೇವರು. ಇಂಥ ಪುಣ್ಯಾತ್ಮರಾಗಿರುವಂತ ನೀವು, ಶಿವನ ಅಪರಾವತಾರಿಗಳಾಗಿರುವಂತ ನೀವು, ಸಾಮಾನ್ಯಳಾಗಿರುವಂತ ಒಬ್ಬ ವಯೋವೃದ್ಧಿಗೆ ಬಂದು ನೀವು ಕೈ ಮುಗಿಯಾಕತ್ತೀರಿ ಅಂದ್ರೆ ಯಪ್ಪ ಹಾಗೆ ಮಾಡಕ್ ಹೋಗಬೇಡ್ರಿ, ನನ್ನನ್ನ ಪಾಪಕ್ಕ ನರಕಕ್ಕೆ ದೂಡಾಕ್ ಹೋಗಬೇಡ್ರಿ ಅಂದಾಗ
ಇಲ್ಲಿ ರೇವಣ ಸಿದ್ದೇಶ್ವರರಂತಾರಂತ, ಸುಗ್ಗಲಾದೇವಿ ನಾನು ನಿನ್ನ ಗರ್ಭಕ್ಕೆ ಯಾಕೆ ಕೈ ಮುಗದೆ ಅಂದ್ರ ನಿನ್ನ ಗರ್ಭದೊಳಗ ಹುಟ್ಟುವಂತ ಮಗ ಸಾಮಾನ್ಯವಾಗಿರುವಂತ ಮಗ ಹುಟ್ಟಂಗಲ್ಲವ. ಈ ಸೊಲ್ಲಾಪುರವನ್ನ ಎರಡನೆಯ ಶ್ರೀಶೈಲವನ್ನಾಗಿ ಮಾಡುವಂತ ಮಹಾತ್ಮ ಅಷ್ಟ ಅಲ್ಲ, ಶ್ರೀಶೈಲದೊಳಗಿರುವಂತ ಮಲ್ಲಿಕಾರ್ಜುನ ಸ್ವಾಮಿಯನ್ನ ಸೊಲ್ಲಾಪುರಕ್ಕ ಕರೆಕೊಂಡು ಬರುವಂತ ಮಹಾತ್ಮ ಒಬ್ಬ ದೊಡ್ಡ ಶರಣ ನಿನ್ನ ಗರ್ಭದೊಳಗೆ ಹುಟ್ಟುತ್ತಾನ ತಾಯಿ. ಸಾಕ್ಷಾತ್ ಮಲ್ಲಿಕಾರ್ಜುನ ಸ್ವಾಮಿಯೇ ಅವನಿಗೆ ದರ್ಶನ ಭಾಗ್ಯ ಕೊಡ್ತಾನ. ಅಂತ ಒಬ್ಬ ಮಗ ನಿನ್ನ ಹೊಟ್ಟಿಯೊಳಗ ಹುಟ್ಟುತ್ತಾನ. ಹಾಗಾಗಿ ಅಂತ ನಿನ್ನ ಪವಿತ್ರವಾಗಿರುವಂತ ಗರ್ಭಕ್ಕೆ ನಾನು ಕೈ ಮುಗಿತಾ ಇದ್ದೇನೆ ಅಂದ್ರಂತ ಪುಣ್ಯಾತ್ಮರೇವು. ಅವಾಗ ಅಲ್ಲಿ ನಿಂತಿರುವಂತ ಜನ ಅಂದ್ರಂತ, ಆ ಸುಗ್ಗಲಾದೇವಿಗೆ ಅದಾವ 82 ವಯಸ್ಸ, 82 ವಯಸ್ಸಾಗ್ಯಾವ. ಮಕ್ಕಳಾಗುವಂತ ವಯಸ್ಸು ಮೀರಿ ಹೋಗೈತಿ. ಅವಾಗ ಸುಗ್ಗಲಾದೇವಿ ಅಂತಾಳಂತ ರೇವಣ ಸಿದ್ದೇಶ್ವರರಿಗೆ, ರೇವಣ ಸಿದ್ದೇಶ್ವರರ ಯಾರಿಗೋ ಮಾಡಬೇಕಾಗಿರುವಂತ ಆಶೀರ್ವಾದವನ್ನ ನೀವು ನನಗೆ ಮಾಡುತ್ತಾ ಇದ್ದೀರಿ ಅಂತ ಕಾಣಿಸುತ್ತ ಅಂದಾಗ ರೇವಣ ಸಿದ್ದೇಶ್ವರರಂತಾರಂತ, ಇಲ್ಲ ತಾಯಿ, ಯಾರಿಗೋ ಮಾಡಬೇಕಾಗಿರುವಂತ ಆಶೀರ್ವಾದವಲ್ಲದು, ನಿನಗ ಮಾಡಬೇಕಾಗಿರುವಂತ ಆಶೀರ್ವಾದ ತೆಗೆದುಕೋ ಅಂತೇಳಿ 2 ಉತ್ತತ್ತಿಯನ್ನ ತಾಯಿಯ ಉಡಿಯೊಳಗೆ ಹಾಕ್ತಾರ ಪ್ರಸಾದದ ರೂಪದೊಳಗ ಪುಣ್ಯಾತ್ಮರಿ. ಅದಕ್ಕ ಪ್ರಸಾದಕ್ಕ ಅಷ್ಟು ಬೆಲೆ ಇರುವಂಥದ್ದು. ಎಲ್ಲೇ ಹೋದ್ರೂ ಕೂಡ ಯಾವುದೇ ಒಂದು ದೇವಸ್ಥಾನಕ್ಕ ಒಂದು ತೀರ್ಥಕ್ಷೇತ್ರಕ್ಕೆ ಹೋದಾಗ ಪ್ರಸಾದವನ್ನ ತಪ್ಪಿಸಿಕೊಂಡು ಬರಲೇಬಾರ್ದು. ಅಲ್ಲಿ ಎಷ್ಟಾದ್ರೂ ಒಂದಿಷ್ಟು ಪ್ರಸಾದವನ್ನ ಮಾಡೇ ಬರಬೇಕು ಅಂತ ನಮ್ಮವರ ಸಿದ್ಧಾಂತ ಹೇಳುತ್ತಲ್ಲ. ಅಲ್ಲಿ ಪ್ರಸಾದವನ್ನ ಮಾಡೋದ್ರಿಂದ ನಮ್ಮ ಅನೇಕ ಪಾಪ ಕರ್ಮಗಳೆಲ್ಲ ದೂರವಾಗುತ್ತಾವಂತ. ಯಾವುದೋ ದೇವಸ್ಥಾನದೊಳಗ ಯಾವುದೋ ತೀರ್ಥಕ್ಷೇತ್ರದೊಳಗ ಹೋಗಿರುವಂತ ಸಂದರ್ಭದೊಳಗ ನಾವೇನು ಪ್ರಸಾದ ಮಾಡ್ತೀವಲ್ಲ ಅದು ನಮ್ಮ ಕರ್ಮವನ್ನ, ನಮ್ಮ ಪಾಪವನ್ನ, ನಮ್ಮ ದೋಷವನ್ನ ದೂರ ಮಾಡುವಂತ ಶಕ್ತಿ ಎದಕ್ಕಿರುತ್ತಂದ್ರೆ ಪ್ರಸಾದಕ್ಕೆ ಇರುವಂಥದ್ದು ಅಂತ. ಈ ಪ್ರಸಾದ ಅಂದ ತಕ್ಷಣದೊಳಗೆ ಪ್ರಸಾದದ ಮಹಿಮೆ ಅಂದ್ರೆ ಸಾಮಾನ್ಯವಾಗಿರುವಂಥದ್ದಲ್ಲ ತಾಯಿ. ಕಕ್ಕಯ್ಯನವರು ಅಂತ ಬರ್ತಾರೆ ಕಲ್ಯಾಣದೊಳಗೆ, ಒಬ್ಬ ಶರಣರವರು. ಬಸವಣ್ಣವರಿಗಿಂತಲೂ ಕೂಡ ವಯಸ್ಸಿನೊಳಗ ಸ್ವಲ್ಪ ದೊಡ್ಡವರವು ಕಕ್ಕಯ್ಯನವರು. ಅಂತ ಕಕ್ಕಯ್ಯನವರು ಕಾಯಕ ಜೀವಿಗಳಾಗಿದ್ರು. ಕಲ್ಯಾಣದೊಳಗಿರುವಂತ ಶರಣರೆಲ್ಲ ಕಾಯಕವನ್ನ ಮಾಡೇ ಜೀವನವನ್ನ ಮಾಡುತ್ತಾ ಇದ್ರು. ಅದು ಕಲ್ಯಾಣದ ಒಂದು ಸಿದ್ಧಾಂತ. ಹಗಲಿರುವಂಥದ್ದು ಕಾಯಕ ಮಾಡೋದಕ್ಕ, ಈ ಸಂಜೆ ಸಾಯಂಕಾಲ ಇರುವಂಥದ್ದು ಶಿವಚಿಂತನೆಯನ್ನ ಮಾಡಾಕ ಅನ್ನುವಂತ ತತ್ವ ಎಲ್ಲಿ ಅಡಗಿತ್ತು ಅಂದ್ರ ಬಸವಣ್ಣವರ ಕಲ್ಯಾಣದೊಳಗೆ ಅಡಗಿತ್ತು. ಬೆಳಗಿನ ಜಾವ ಕಕ್ಕಯ್ಯನವರು ಪ್ರಸಾದ ಮಾಡ್ತಾ ಇದ್ರು. ತಮ್ಮ ಗುಡಿಸಲದ ಮುಂಭಾಗದೊಳಗೆ ಕುತ್ಕೊಂಡು ಈಗ ಅನ್ನ ಪ್ರಸಾದವನ್ನ ಮಾಡುವಂತ ಸಂದರ್ಭದೊಳಗ ಅದ ದಾರಿ ಒಳಗ ಬಸವಣ್ಣವರು ಬಿಳಿ ಕುದುರೆಯನ್ನು ಹತ್ತಿಕೊಂಡು ಹೊರಟಿರ್ತಾರೆ. ಬಿಳಿ ಕುದುರೆಯನ್ನು ಹತ್ತಿಕೊಂಡು ತಲೆ ಮ್ಯಾಗ ಬಂಗಾರದ ಕಿರೀಟವನ್ನ ಇಟ್ಟುಕೊಂಡು ಅದ ದಾರಿಯನ್ನ ಹಿಡಿದು ಹೋಗುವಂತ ಸಮಯದೊಳಗ ಇಲ್ಲಿ ಕಕ್ಕಯ್ಯನವರು ಬಸವಣ್ಣವರನ್ನ ನೋಡ್ತಾರೆ. ನೋಡಿ, ಬಸವರಸರ ಬಸವರಾಜರ ಬರ್ರಿ ಪ್ರಸಾದ ಮಾಡೋಣ ಅಂದಾಗ ಬಸವಣ್ಣವರು ಯಾವುದೋ ಒಂದು ಲಕ್ಷ್ಯದೊಳಗ ಹಾಗ ಮುಂದಕ್ಕೆ ಹೋಗಿ ಒಂದು 10 ಹೆಜ್ಜೆ ಆ ಕುದುರೆ ಮುಂದಕ್ಕೆ ಹೋಗಿರುವಂತ ಸಂದರ್ಭದೊಳಗ ಬಸವಣ್ಣವರು ವಿಚಾರ ಮಾಡಿದ್ರಂತ. ಕಕ್ಕಯ್ಯನವರ ಗುಡಿಸಲದ ಮುಂದೆ ಬರುವಂತ ಸಂದರ್ಭದೊಳಗ ಕಕ್ಕಯ್ಯನವರು ನನ್ನನ್ನು ಪ್ರಸಾದಕ್ಕೆ ಕರೆದ್ರು. ನಾನು ಹಾಗ ಮುಂದೆ ಬಂದುಬಿಟ್ನಲ್ಲ, ಅಂತ ಪುಣ್ಯಾತ್ಮರ ಪ್ರಸಾದ ಮತ್ ನನಗೆ ಯಾವಾಗ ಸಿಗಬೇಕು ಅಂತೇಳಿ ಆ ಪ್ರಸಾದವನ್ನ ತಪ್ಪಿಸಿಕೊಳ್ಳಬಾರದು ಅಂತೇಳಿ ಬಸವಣ್ಣವರು ಬಿಳಿ ಕುದುರೆಯನ್ನ ಎಳೆದು ಬಂಗಾರದ ಕಿರೀಟವನ್ನ ಅಲ್ಲೇ ಇಟ್ಟು ಎಲ್ಲಿಗೆ ಬಂದ್ರು ಅಂದ್ರೆ ಕಕ್ಕಯ್ಯನವರ ಗುಡಿಸಲದ ಮುಂದೆ ಬಂದ್ರು ಪುಣ್ಯಾತ್ಮರ. ಕಕ್ಕಯ್ಯನವರು ಪ್ರಸಾದ ಮಾಡಿ ಕಾಯಕಕ್ಕೆ ಹೋಗಿಬಿಟ್ಟಿದ್ರು. ಅವ್ರು ಅಂದ್ರೆ ಕೆಲಸ ಮಾಡಕ್ ಹೋಗಿಬಿಟ್ಟಿದ್ರು. ಅವಾಗ ಬಸವಣ್ಣವರಂದ್ರಂತ, ಎಂತ ಪುಣ್ಯಾತ್ಮರ ಪ್ರಸಾದ ತಪ್ಪಿ ಹೋಗಿಬಿಡುತ್ತಲ್ಲ, ಏನು ಕೊಟ್ರು ಸಿಗುತ್ತ ಇಂಥ ಪ್ರಸಾದ. ಹೀಗೆ ವಿಚಾರ ಮಾಡಕತ್ತಿದ್ರು. ವಿಚಾರ ಮಾಡು ಮುಂದಾಗ ಏನು ಕಕ್ಕಯ್ಯನವರು ಪ್ರಸಾದಕ್ಕಂತೇಳಿ ಕುಳಿತುಕೊಂಡಿದ್ದರಲ್ಲ
ಅಲ್ಲೇ ಎರಡು ಅನ್ನದ ಅಗಳುಗಳು ಬಿದ್ದಿದ್ದುವಂತ ಅವರ ತಾಟಿನಿಂದ ಹೊರಗೆ. ಅವರು ಕುಂತ ಜಾಗದೊಳಗ ಎರಡು ಅನ್ನದ ಅಗಳುಗಳು, ಒಂದು ಹಿಡಿಯಲ್ಲ ಒಂದು ಬಗುಶೆಲ್ಲ ತಾಯಿ, ಎರಡು ಅನ್ನದ ಅಗಳುಗಳು ಬಿದ್ದಿದ್ವು. ಆ ಎರಡೂ ಅನ್ನದ ಅಗಳುಗಳನ್ನ ಒಂದು ಎರಡು ಇರುವೆಗಳು ಕಚ್ಕೊಂಡು ಹೊಂಟಿದ್ದು. ಬಾಯಾಗ ಕಚ್ಕೊಂಡು ಹೋಗು ಮುಂದಾಗ ಓಹೋ ಕಕ್ಕಯ್ಯನವರ ಪ್ರಸಾದ ಎರಡು ಅನ್ನದ ಅಗಳುಗಳ ಮುಖಾಂತರವಾಗಿ ನನಗೆ ಸಿಗಾಕತೈತಲ್ಲ, ಮತ್ತ ಇರುವೆಯ ಬಾಯಿಂದ ಆ ಅನ್ನದ ಅಗಳುಗಳನ್ನ ತೆಗೆದುಕೊಳ್ಳಬೇಕಾಗಿತ್ತು ಅಂದ್ರೆ ಮತ್ತೆ ಇರುವಿಗೇನಾದ್ರೂ ಕೊಡಬೇಕಲ್ಲ. ಇದು ಬಸವಣ್ಣವರ ಸಿದ್ಧಾಂತ. ಹಾಗಾಗಿ ಬಸವಣ್ಣವರು ದೊಡ್ಡವರಾಗುತ್ತಾರೆ ಪುಣ್ಯಾತ್ಮರು. ಅವ್ರು ಹಾಗ ತೆಗೆದುಕೊಂಡು ಬರಲಿಲ್ಲ. ಮತ್ತ ಇರುವಿಗೆ ನಾನೇನಾದ್ರೂ ಕೊಡಬೇಕಲ್ಲ, ಮತ್ತ ಅದರ ಆಹಾರವನ್ನ ನಾನು ಕಸಿದುಕೊಂಡಂಗಾಗತ್ತ, ಆ ಪಾಪ ನನ್ನನ್ನ ಸುಮ್ಮನೆ ಬಿಡೋದಿಲ್ಲ ಅಂತೇಳಿ ಬಸವಣ್ಣವ್ರು ಏನು ಮಾಡಿದ್ರು ಅಂದ್ರೆ ಒಂದಿಷ್ಟು ಸಕ್ಕರೆಯನ್ನು ತಂದು ಅಲ್ಲಿ ಚೆಲ್ಲುತ್ತಾರ. ಆ ಇರುವೆಗಳ ಮುಂದೆ ಸಕ್ಕರೆ ಚೆಲ್ಲುತ್ತಾರ. ಸಕ್ಕರೆ ಚೆಲ್ಲಿದಾಗ ಅವಾಗ ಮಧುರ ಗುಣವ ಇರುವೆ ಬಲ್ಲೋದು ಅಂತೇಳಿ ದೊಡ್ಡವ್ರು ಹೇಳ್ತಾರಲ್ಲ ಪುಣ್ಯಾತ್ಮರ. ಈ ಇರುವೆಗೆ ಸಕ್ಕರೆಗಳಂದ್ರೆ ಬಹಳ ಪ್ರೀತಿ. ಅವಾಗ ಆ ಕಚ್ಚಿಕೊಂಡು ಹೋಗುವಂತ ಅನ್ನದಗಳನ್ನ ಅಲ್ಲೇ ಬಿಟ್ಟು ಬಸವಣ್ಣವರು ಹಾಕಿರುವಂತ ಸಕ್ಕರೆಯನ್ನು ತಿನ್ನಾಕ ಪ್ರಾರಂಭ ಮಾಡಿದ್ವು. ಆವಾಗ ಕಕ್ಕಯ್ಯನವರ ಮಿಕ್ಕ ಪ್ರಸಾದ ಸಿಕ್ತು ಅಂತೇಳಿ ಆ ಎರಡೂ ಅನ್ನದಗಳನ್ನ ತೆಗೆದುಕೊಂಡು ಮನೆಗೆ ಬರುತ್ತಾರ ಬಸವಣ್ಣವರು. ತೆಗೆದುಕೊಂಡು ಮನೆಗೆ ಬಂದ್ರು. ಇವುಗಳನ್ನ ಹಾಗ ಸ್ವೀಕಾರ ಮಾಡೋದು ಬೇಡ, ಒಂದಿಷ್ಟು ಸ್ನಾನ ಮಾಡಿಕೊಂಡು ಒಂದಿಷ್ಟು ಲಿಂಗ ಪೂಜೆ ಮಾಡಿಕೊಂಡು, ಒಂದಿಷ್ಟು ಸ್ನಾನ ಒಂದಿಷ್ಟು ಲಿಂಗ ಪೂಜೆ ಮಾಡಿಕೊಂಡು ಈ ಪ್ರಸಾದವನ್ನು ಸ್ವೀಕಾರ ಮಾಡಿದ್ರ ಈ ಪ್ರಸಾದಕ್ಕೆ ಒಂದು ಅರ್ಥ ಇರುತ್ತ ಅಂತೇಳಿ ಬಸವಣ್ಣವ್ರು ಏನು ಮಾಡಿದ್ರು ಪುಣ್ಯಾತ್ಮರಿ ಅಂದ್ರೆ ಸ್ನಾನ ಮಾಡಕ್ಕಂತ ಹೋದ್ರು. ಸ್ನಾನ ಮಾಡಕ್ಕಂತ ಹೋದಾಗ ಬಸವಣ್ಣವರ ಅಕ್ಕ ನಾಗಮ್ಮನವರು ಸ್ನಾನ ಮಾಡಿಕೊಂಡು ನೇರವಾಗಿ ದೇವರ ರೂಮಿಗೆ ಬರ್ತಾರೆ, ಕೋಲಿಗೆ ಬರ್ತಾರೆ. ಬಂದಾಗ ಆ ಜಗಲಿಯ ಮೇಲಿಟ್ಟಿರುವಂತ ಎರಡು ಅನ್ನದಗಳುಗಳನ್ನ ಅಕ್ಕ ನಾಗಮ್ಮನವರು ನೋಡಿದ್ರು. ನೋಡಿ ಅಂತಾರ, ಯಾವುದೋ ಪುಣ್ಯಾತ್ಮರ ಪ್ರಸಾದ ಬಂದು ಜಗಲಿ ಮ್ಯಾಲಿರುವಂಥದ್ದು, ಈ ಪ್ರಸಾದವನ್ನ ನಾನು ಸ್ವೀಕಾರ ಮಾಡಬೇಕು ಅಂತೇಳಿ ಹೀಗೆ ಲಿಂಗ ಪೂಜೆ ಮಾಡಿಕೊಂಡ್ರು. ಅವ್ರದ್ದು ತತ್ವ ಹೇಗೈತಿ ನೋಡಿ ಪುಣ್ಯಾತ್ಮರೇ. ಲಿಂಗ ಪೂಜೆ ಮಾಡಿಕೊಂಡ್ರು ಆನಂದದಿಂದ ಲಿಂಗ ಪೂಜೆ ಮಾಡಿಕೊಂಡು ಏನು ಮಾಡಿದ್ರು ಅಂದ್ರೆ ಆ ಎರಡು ಅನ್ನದಗಳುಗಳನ್ನ ಹೀಗೆ ತೆಗೆದುಕೊಂಡು ಕಣ್ಣಿಗೊತ್ತಿಕೊಂಡು ಸ್ವೀಕಾರ ಮಾಡಿದ್ದರ ಫಲವಾಗಿ ಮುಂದ ಆ ಎರಡು ಅನ್ನದ ಅಗಳುಗಳ ಪ್ರಸಾದದ ಫಲವಾಗಿ ಹುಟ್ಟಿ ಬಂದವರೇ ಉಳವಿಯ ಚನ್ನಬಸವಣ್ಣವರು ಅಂತ ಪುಣ್ಯಾತ್ಮರಿ. ನೋಡ್ರಿ, ಎರಡು ಅನ್ನದ ಅಗಳುಗಳಿಂದ ಹುಟ್ಟಿ ಬಂದವರು ಉಳವಿಯ ಚನ್ನಬಸವಣ್ಣವರು ಅಂತ. ಉಳವಿ ಅಂದ್ರೆ ಬಹಳ ಪ್ರಸಿದ್ಧವಾಗಿರುವಂತ ಕ್ಷೇತ್ರ ಪುಣ್ಯಾತ್ಮರಿ. ಆ ಚನ್ನಬಸವಣ್ಣವರು ಅಂತ ಮಹಾತ್ಮರು ಎದರಲ್ಲಿದ್ದ ಹುಟ್ಟಿ ಬಂದ್ರಮ್ಮ? ಎರಡು ಅನ್ನದ ಅಗಳುಗಳಿಂದ ಹುಟ್ಟಿ ಬಂದ್ರು. ಮನೆಯೊಳಗ ಮಾಡಿದ್ದಕ್ಕ ಊಟ ಅಂತ ಕರೆದ್ರು, ಇಲ್ಲಿ ಮಾಡಿದ್ದಕ್ಕ ಪ್ರಸಾದ ಅಂತ ಕರೀತಾರೆ. ಇಲ್ಲಿ ಏನ ಮಾಡಿರ್ಲಿ ನೋಡ್ರಿ, ನಿನ್ನೆ ದಿನಾನು ಪ್ರಸಾದ ಮಾಡಿದ್ರು, ಇವತ್ತು ಕೂಡ ಪ್ರಸಾದ ಇರುವಂಥದ್ದು. ಹಾಗಾಗಿ ಇಲ್ಲಿ ಮಾಡಿರೋದಕ್ಕೆ ಪ್ರಸಾದ ಅಂತ ಕರೀತಾರ. ಇದು ಕರ್ಮ ಪಾಪ ದೋಷಗಳನ್ನ ಕಳೆಯುವಂಥದ್ದು. ಹಾಗಾಗಿ ಬಂದಂಥವರೆಲ್ಲ ಪ್ರಸಾದವನ್ನ ಮಾಡಿಕೊಂಡ ಹೋಗಬೇಕು ಅಂತ. ತನು ಶುದ್ಧವಾಯಿತು ಗುರುವಿನಿಂದ, ಮನ ಶುದ್ಧವಾಯಿತು ಲಿಂಗದಿಂದ. ತನು ಶುದ್ಧವಾಯಿತು ಗುರುವಿನಿಂದ, ತನು ಶುದ್ಧವಾಯಿತು ಗುರುವಿನಿಂದ, ಮನ ಶುದ್ಧವಾಯಿತು ಲಿಂಗದಿಂದ, ಮನ ಶುದ್ಧವಾಯಿತು ಲಿಂಗದಿಂದ. ತನು ಶುದ್ಧವಾಯಿತು ಗುರುವಿನಿಂದ. ಧನ ಶುದ್ಧವಾಯಿತು ಜಂಗಮದಿಂದ, ಧನ ಶುದ್ಧವಾಯಿತು ಜಂಗಮದಿಂದ. ಪ್ರಾಣ ಶುದ್ಧವಾಯಿತು
ಶುದ್ಧವಾಯಿತು ಪ್ರಸಾದದಿಂದ 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 ಧನ ಶುದ್ಧವಾಯಿತು ಜಂಗಮದಿಂದ ಧನ ಶುದ್ಧವಾಯಿತು ಜಂಗಮದಿಂದ ಪ್ರಾಣ ಶುದ್ಧವಾಯಿತು ಪ್ರಸಾದದಿಂದ 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 ತನು ಶುದ್ಧವಾಯಿತು ಗುರುವಿನಿಂದ ಮನ ಶುದ್ಧವಾಯಿತು ಲಿಂಗದಿಂದ. ನಿಂತಿ ಚತುರ್ವಿಧದಿಂದೆನ್ನ ಸರ್ವಾಂಗವು ಶುದ್ಧವಾಯಿತು ನಿಂತಿ ಚತುರ್ವಿಧದಿಂದೆನ್ನ ಸರ್ವಾಂಗವು ಶುದ್ಧವಾಯಿತು ಕೂಡಲ ಚೆನ್ನ ಸಂಗಮ ದೇವ ಕೂಡಲ ಚೆನ್ನ ಸಂಗಮ ದೇವ ತನು ಶುದ್ಧವಾಯಿತು ಗುರುವಿನಿಂದ ಮನ ಶುದ್ಧವಾಯಿತು ಲಿಂಗದಿಂದ ತನು ಶುದ್ಧವಾಯಿತು ತನು ಶುದ್ಧವಾಯಿತು ತನು ಶಿವ ಸಾಂಬ ಜಯ ನಮ ಪಾರ್ವತಿ ಶಿವರ ಮಹಾದೇವ ಶ್ರೀಶೈಲ ಮಲ್ಲಿಕಾರ್ಜುನೇಶ್ವರ ಮಹಾರಾಜ್ ಕಿ ಜೈ. ಅಂಥ ಪ್ರಸಾದವನ್ನ ಅಂಥ ದಿವ್ಯವಾಗಿರುವಂಥ ಪ್ರಸಾದವನ್ನ ಎರಡು ಉತ್ತತ್ತಿಯ ಮುಖಾಂತರವಾಗಿ 82 ವರ್ಷ ವಯಸ್ಸಾಗಿರುವಂಥ ವಯೋವೃದ್ಧಳಾಗಿರುವಂಥ ಸುಗ್ಗಲಾದೇವಿಯ ಉಡಿಯೊಳಗೆ ಹಾಕ್ತಾರೆ. ವಾ ಈ ಪ್ರಸಾದವನ್ನು ಸ್ವೀಕಾರ ಮಾಡು, ಮಲ್ಲಿಕಾರ್ಜುನನ ಒಲುಮೆಯನ್ನ ಪಡೆದುಕೊಳ್ಳುವಂಥ ಶ್ರೇಷ್ಠವಾಗಿರುವಂಥ ಮಗಾನ ಹುಟ್ಟುತ್ತಾಣ ಅಂತೇಳಿ ಆ ಪ್ರಸಾದವನ್ನು ಉಡಿಯೊಳಗೆ ಹಾಕಿದ್ರು. ಆ ನಂತರದೊಳಗೆ ವಿಭೂತಿಯೊಂದನ್ನು ಕೊಡ್ತಾರ ನೋಡಿ. ವಿಭೂತಿಯೊಂದನ್ನು ಕೊಟ್ಟರು. ಆ ನಂತರದೊಳಗೆ ರುದ್ರಾಕ್ಷಿಯ ಮಣಿಮಾಲೆಗಳನ್ನು ಕೊಡ್ತಾರ. ತಾಯಿ ಈ ವಿಭೂತಿಯನ್ನು ಹಚ್ಕೊಳ್ಳವ, ಈ ರುದ್ರಾಕ್ಷಿಯನ್ನು ಹಾಕಿಕೋ, ನಿನ್ನ ಹೊಟ್ಟೆಯೊಳಗೆ ಹುಟ್ಟುವಂಥ ಮಗ ಒಬ್ಬ ಶರಣನಾಗುತ್ತಾನ, ಒಬ್ಬ ಮಹಾತ್ಮನಾಗುತ್ತಾನ ಅಂತೇಳಿ ಈ ವಿಭೂತಿಯನ್ನು ಕೊಟ್ಟರು ಪುಣ್ಯಾತ್ಮರಿ. ಅದಕ್ಕೆ ಬಸವಣ್ಣವರು ಬರೀತಾರ, ನೀರಿಗೆ ನೈದಿಲೆಯೇ ಶೃಂಗಾರ, ಗಗನಕ್ಕೆ ಚಂದ್ರಮಣಿ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ನಮ್ಮ ಕೂಡಲ ಸಂಗಣ ಶರಣರ ನೊಸಲಿಗೆ ಶ್ರೀ ವಿಭೂತಿಯೇ ಶೃಂಗಾರ ಅಂತ ಬರ್ಕೊಂಡು ಬರುತ್ತಾರೆ. ಈ ವಿಭೂತಿ ಅಂದ್ರೆ ಇದು ಕೂಡ ನಮ್ಮ ಕೆಟ್ಟ ಪಾಪ ಕರ್ಮಗಳನ್ನು ದೂರ ಮಾಡುವಂಥ ಶಕ್ತಿ ಎದಕ್ಕೈತಿ ಅಂದ್ರೆ ಈ ವಿಭೂತಿಗೆ ಇರುವಂಥದ್ದು. ತಾಯಿ ರೇಣುಕಾ ಯಲ್ಲಮ್ಮ ತಾಯಿಯ ಹೆಸರನ್ನು ತಾವೆಲ್ಲ ಕೇಳಿರ್ಬೋದು. ಸೌದತ್ತಿ ಅಂತ ಬರುತ್ತ ಪುಣ್ಯಾತ್ಮರೇ. ಜಮದಗ್ನಿ ಮಹರ್ಷಿಯ ಹೆಂಡತಿ ರೇಣುಕಾ ಯಲ್ಲಮ್ಮ. ಆ ರೇಣುಕಾ ಯಲ್ಲಮ್ಮ ತಾಯಿಗೆ ಜಮದಗ್ನಿ ಮಹಾಮುನಿಗಳು ಶಾಪ ಕೊಟ್ಟಿರ್ತಾರ. ಶಾಪ ಕೊಟ್ಟಿರುವಂಥ ಸಂದರ್ಭದೊಳಗೆ ನಿನಗೆ ಕುಷ್ಠರೋಗ ಪ್ರಾಪ್ತಿಯಾಗಲಿ ಅಂತೇಳಿ ಒಂದು ನೇಮವನ್ನು ಮೀರಿರ್ತಾಳ ಆ ತಾಯಿ. ಅದು ಕತಿ ಬಹಳ ದೊಡ್ಡದು. ಆ ನೇಮವನ್ನು ಮೀರಿದ್ದಕ್ಕಾಗಿ ನಿನಗ ಕುಷ್ಠರೋಗ ಬರಲಿ ಅಂತೇಳಿ ಶಾಪ ಕೊಟ್ಟಿದ್ದಕ್ಕಾಗಿ ಏಕಕಾಲಕ್ಕೆ ಕುಷ್ಠರೋಗ ಪ್ರಾಪ್ತಿಯಾಗತ್ತ ರೇಣುಕಾ ಯಲ್ಲಮ್ಮ ತಾಯಿ. ಆ ಕುಷ್ಠರೋಗದಿಂದ ಬಳಲ್ತಾ ಕಾಡು ಮೇಡುಗಳನ್ನು ಸುತ್ತುತ್ತಾ ಎಲ್ಲಿಗೆ ಬರುತ್ತಾಳ ಅಂದ್ರೆ ಒಂದು ಗವಿಗೆ ಬರುತ್ತಾಳ. ಆ ಗವಿಯೊಳಗೆ ಇಬ್ಬರು ಗುರುಗಳು ಏಕನಾಥರು ಮತ್ತು ಜೋಗಿನಾಥರು ಅಂತ ಹೇಳಿ ಇರ್ತಾರ. ಅವಾಗ ಈ ತಾಯಿಯ ಕುಷ್ಠರೋಗವನ್ನು ನೋಡಿ ಮಮ್ಮಲ ಮರಗುತ್ತಾರು. ಮಮ್ಮಲ ಮರಗಿ, ಯವ್ವಾ ನಿನ್ನ ಕುಷ್ಠರೋಗ ದೂರವಾಗಬೇಕಾಗಿತ್ತು ತಾಯಿ, ನಿನ್ನ ಕುಷ್ಠರೋಗ ದೂರವಾಗಬೇಕಾಗಿತ್ತು, ಪರಿಹಾರವಾಗಬೇಕಾಗಿತ್ತು ಅಂದ್ರೆ ತಗೋ ತಾಯಿ ಈ ವಿಭೂತಿಯನ್ನು ಹಚ್ಚಿಕೋ ಅಂತೇಳಿ ತಮ್ಮ ಜೋಳಿಗೆಯಿಂದ ವಿಭೂತಿಯೊಂದನ್ನು ಕೊಟ್ರಂತ ಪುಣ್ಯಾತ್ಮರೇ. ವಿಭೂತಿಯೊಂದನ್ನು ಕೊಟ್ಟರು. ಅದೇ ವಿಭೂತಿಯನ್ನು ಹಚ್ಕೊಳ್ತಾಳ ರೇಣುಕಾ ಯಲ್ಲಮ್ಮ ತಾಯಿ.
ಆ ವಿಭೂತಿಯನ್ನು ಹಚ್ಚಿಕೊಂಡು 21 ದಿನಗಳ ಪರ್ಯಂತರವಾಗಿ ಆ ವಿಭೂತಿಯನ್ನು ಹಚ್ಚಿಕೊಂಡಿದ್ದಕ್ಕಾಗಿ ಆ ರೇಣುಕಾ ಯಲ್ಲಮ್ಮ ತಾಯಿಗೆ ಬಂದಿರುವಂಥ ಕುಷ್ಠರೋಗಾಣು ಕೂಡ ಆ ವಿಭೂತಿಯಿಂದ ದೂರ ಆತು ಅಂದ್ರೆ ಆ ವಿಭೂತಿಯೊಳಗಿರುವಂಥ ಶಕ್ತಿ ಎಂಥದ್ದಿರಬೇಕು ಅಂತ. ಆ ವಿಭೂತಿಯೊಳಗಿರುವಂಥ ಶಕ್ತಿ ಎಂಥದ್ದಿರಬೇಕು ಪುಣ್ಯಾತ್ಮರೇ. ಹೊರದೇಶದವ ಒಬ್ಬವ ಬಂದನಂತ. ಹೊರದೇಶದವ ಎಲ್ಲಿಗೆ ಬಂದ ಅಂದ್ರೆ ದೇವಸ್ಥಾನಕ್ಕೆ ಬಂದ. ದೇವಸ್ಥಾನಕ್ಕೆ ಹೋದಾಗ ತಾವೆಲ್ಲ ತಾಯಂದಿರ ಬಳಗದವರು ಶರಣರು ಏನು ತಗೊಳ್ತೀರಿ? ಅಲ್ಲಿ ವಿಭೂತಿ ಇದ್ರೆ ವಿಭೂತಿ, ಕುಂಕುಮ ಇದ್ರೆ ಕುಂಕುಮ, ಮತ್ತು ಸಣ್ಣ ಸಣ್ಣ ಮಕ್ಕಳಿಗೆ ಆಟಿಕೆ ಸಾಮಾನುಗಳನ್ನು ಹೀಗೆಲ್ಲ ತಗೊಂತಿರ್ತೀರಲ್ಲ. ಅಲ್ಲಿ ಒಂದಿಷ್ಟು ಜನ ನಮ್ಮ ದೇಶದವರ ಏನು ಮಾಡಾಕತ್ತಿದ್ರು ಅಂದ್ರೆ ವಿಭೂತಿಯನ್ನು ತೆಗೆದುಕೊಳ್ಳಾಕತ್ತಿದ್ರು. ಅವಾಗ ನೋಡಿದವ ಇದು ಏನು ಅಂತ ತನ್ನ ಭಾಷೆದಾಗ ಕೇಳಿದವ, ಇದು ಏನು ಅಂತ ಕೇಳಿದ. ಅವಾಗ ಆ ಅಂಗಡಿಯೊಳಗಿರುವಂಥ ಹುಡುಗ ಹೇಳ್ತಾನಂತ, ಇದಕ್ಕೆ ವಿಭೂತಿ ಅಂತ ಕರೀತಾರ, ಇದಕ್ಕೆ ವಿಭೂತಿ ಅಂತ ಕರೀತಾರ, ಇದನ್ನು ತಗೊಂಡು ಮಾಡೋದೇನು ಅಂದ. ಅವಗೇನು ಗೊತ್ತು ಇದನ್ನು ತಗೊಂಡು ಮಾಡೋದೇನು ಅಂದಾಗ, ಇಲ್ಲಪ್ಪ ಇದನ್ನು ಹಚ್ಕೊಳ್ಳೋದ್ರಿಂದ ಪೀಸ್ ಸಿಗುತ್ತ ಅಂದ್ರೆ ನೆಮ್ಮದಿ ಸಿಗುತ್ತ, ಆರೋಗ್ಯ ವೃದ್ಧಿಯಾಗುತ್ತ ಅಂತೇಳಿ ಹೇಳಿದವ. ಮತ್ತು ಹೊರದೇಶದವರು ಏನ ತೆಗೆದುಕೊಂಡ್ರೂ ಕೂಡ ಅವ್ರದ್ದು ಒಂದು ಪಾಲಿಸಿ, ಅವ್ರದ್ದು ಒಂದು ನಿಯಮ ಏನು ಅಂದ್ರೆ ಇದಕ್ಕೆ ಎಕ್ಸ್ಪೈರಿ ಡೇಟ್ ಐತೇನು ಅಂತ ಕೇಳಿದವ. ಏನ್ರಿ ಇದಕ್ಕೆ ಎಕ್ಸ್ಪೈರಿ ಡೇಟ್ ಐತೇನು ಅಂತ ಕೇಳಿದ. ಅವಾಗ ಆ ಅಂಗಡಿ ಒಳಗಿರುವಂಥ ಹುಡುಗ ಅಂದನಂತ, ಮಾರಾಯ ಇದಕ್ಕೆ ಎಕ್ಸ್ಪೈರಿ ಡೇಟ್ ಅನ್ನುವಂಥದ್ದಿಲ್ಲ, ಇದನ್ನು ನೀನು ಹಚ್ಕೊಳ್ಳೋದ್ರಿಂದ ನಿನ್ನ ಎಕ್ಸ್ಪೈರಿ ಡೇಟ್ ಮುಂದಕ್ಕೆ ಹೋಗುತ್ತ ಅಂದನಂತವ. ಇದನ್ನು ನೀನು ಹಚ್ಕೊಳ್ಳೋದ್ರಿಂದ ನಿನ್ನ ಎಕ್ಸ್ಪೈರಿ ಡೇಟ್ ಮುಂದಕ್ಕೆ ಹೋಗುತ್ತ ಅಂದಾಗ ತಗೊಂಡು ಹೋದನಂತ ಪುಣ್ಯಾತ್ಮರೇ. ಇಲ್ಲಿ ರೇವಣಸಿದ್ದೇಶ್ವರರು 82 ವರ್ಷದ ಸುಗ್ಗಲಾದೇವಿಯ ಉಡಿಯೊಳಗ 2 ಉತ್ತತ್ತಿಯ ಪ್ರಸಾದವನ್ನ, ವಿಭೂತಿಯನ್ನ, ರುದ್ರಾಕ್ಷಿ, ರುದ್ರ ಅಂದ್ರೆ ಶಿವ, ಅಕ್ಷಿ ಅಂದ್ರೆ ಕಣ್ಣು, ಶಿವನ ಕಣ್ಣುಗಳಿಂದ ಹುಟ್ಟಿರುವಂಥವ ರುದ್ರಾಕ್ಷಿಯ ಮಣಿಮಾಲೆಗಳು ಅಂತ. ರುದ್ರ ಪ್ಲಸ್ ಅಕ್ಷಿ = ರುದ್ರಾಕ್ಷಿ ಅಂತ. ಶಿವ ಒಮ್ಮೆ ಬಾಣವನ್ನ ಪ್ರಯೋಗ ಮಾಡುವಂಥ ಸಂದರ್ಭದೊಳಗ ರಕ್ತಾಕ್ಷ, ತಾರಕಾಕ್ಷ, ವಿದ್ಯುನ್ಮಾಲಿ ಅನ್ನುವಂಥ ರಾಕ್ಷಸರನ್ನ ಸಂಹಾರ ಮಾಡುವ ಮುಂದಾಗ ಅಲ್ಲಿ ಏನಾಯಿತು ಅಂದ್ರೆ ಗುರಿಯನ್ನಿಟ್ಟುಕೊಂಡು ಕುಂತ ರಾಕ್ಷಸರು ಶಿವನ ಕಣ್ಣಿಗೆ ಕಾಣಲೇ ಇಲ್ಲ. ಸಾವಿರಾರು ವರ್ಷಗಳ ಪರ್ಯಂತರವಾಗಿ ಅವನ ಕಣ್ಣಿಗೆ ಕಾಣಲೇ ಇಲ್ಲ. ಹೇಗೆ ಶಿವ ಗುರಿಯನ್ನಿಟ್ಟುಕೊಂಡು ಕುಳಿತುಕೊಂಡಿದ್ದ ಅಂದ್ರೆ ಕಣ್ಣಿಗೆ ರೆಪ್ಪಿ ಬಡಿಲಾರ್ದಂಗೆ ಕುಳಿತುಕೊಂಡಿದ್ದ, 1000 ವರ್ಷ ಕುಳಿತುಕೊಂಡಿದ್ದ. ಆವಾಗ ಶಿವನ ಕಣ್ಣಿನಿಂದ ಕಣ್ಣೀರಿನ ಹನಿಯ ಬಿಂದುಗಳು ಭೂಮಿಯ ಮೇಲೆ ಬಿದ್ದವು, ಅವ ರುದ್ರಾಕ್ಷಿಯ ಗಿಡಗಳಾದವು ಅಂತ. ಅಂಥ ಶಿವನ ಕಣ್ಣಿನಿಂದ ಹುಟ್ಟಿರುವಂಥ ರುದ್ರಾಕ್ಷಿಯನ್ನ, ವಿಭೂತಿಯನ್ನ, ಆ ನಂತರದೊಳಗ ಪ್ರಸಾದದ ರೂಪದೊಳಗ ಉತ್ತತ್ತಿಯನ್ನ ಕೊಡ್ತಾರ ರೇವಣಸಿದ್ದೇಶ್ವರರು. ಆ 82 ವರ್ಷದ ಸುಗ್ಗಲಾದೇವಿಗೆ, ಹೋಗವ ನಿನ್ನ ಹೊಟ್ಟೆಯೊಳಗ ಸುಂದರವಾಗಿರುವಂಥ ಗಂಡು ಮಗನ ಹುಟ್ಟುತ್ತಾನ ಅಂದಾಗ ಇಡೀ ಸೊಲ್ಲಾಪುರದ ಜನ ಮಾತಾಡಕ್ಕೆ ಪ್ರಾರಂಭ ಮಾಡಿದರಂತ. 82 ವರ್ಷದ ವಯೋವೃದ್ಧಳು ಹೇಗೆ ಸಾಧ್ಯ, ಹೇಗೆ ಸಾಧ್ಯ ಅಂತೇಳಿ ಎಲ್ಲರೂ ಮಾತನಾಡುವಂಥ ಸಂದರ್ಭದೊಳಗೆ ಆ ಪ್ರಸಾದಕ್ಕೆ, ಆ ವಿಭೂತಿಗೆ, ಆ ರುದ್ರಾಕ್ಷಿಗೆ ಇರುವಂಥ ಶಕ್ತಿ ಅಂಥದ್ದಾಗಿತ್ತು. 82 ವರ್ಷದ ಸುಗ್ಗಲಾದೇವಿ ವಯೋವೃದ್ಧಳಾಗಿರುವಂಥ ಕುಂತ್ರ ಏಳಲಿಕ್ಕೆ ಬರ್ತಾ ಇದ್ದಿದ್ದಿಲ್ಲ, ಎದ್ರ ಕುಂದ್ರಾಕ್ ಬರ್ತಾ ಇದ್ದಿದ್ದಿಲ್ಲ. ಅಂತ ಸುಗ್ಗಲಾದೇವಿ ಗರ್ಭವನ್ನ ಧರಿಸ್ತಾಳ ಪುಣ್ಯಾತ್ಮರಿ. ಗರ್ಭವನ್ನ ಧರಿಸಿರುವಂಥ ಸಮಯದೊಳಗ ಅನೇಕ ದಿನಗಳು ಕಳೀತಾವ. 6 ತಿಂಗಳ, 7 ತಿಂಗಳ, 9 ತಿಂಗಳ, 9 ದಿನ ಕಳೆದಿರುವಂಥ ಸಂದರ್ಭದೊಳಗ ಮನೆಯೊಳಗಿರುವಂತಹ ಮಂಚದ ಮ್ಯಾಲೆ ಮಲಗಿಕೊಂಡಿರುತ್ತಾಳ. ಮಲಗಿಕೊಂಡಿರುವಂಥ ಸಂದರ್ಭದೊಳಗ ರಾತ್ರಿಯ ಸಮಯದೊಳಗ ಯಾವುದೇ ನೋವಾಗಲಾರ್ದಂಗ, ಯಾವುದೇ ತೊಂದರೆಯಾಗಲಾರ್ದಂಗ ಬೆಳಿಗ್ಗೆ ಎದ್ದು ನೋಡುತ್ತಾಳ. ಪಕ್ಕದೊಳಗ ಸುಂದರವಾಗಿರುವಂಥ ಒಂದು ಗಂಡು ಮಗು ಆಡ್ತಾ ಇತ್ತು ಅಂತ. ಯಾವುದೇ ವೇದನೆ ಇಲ್ಲಾರ್ದಂಗ, ಯಾವುದೇ ನೋವು ಸಂಕಟವಿಲ್ಲಾರ್ದಂಗ ಒಂದು ಸುಂದರವಾಗಿರುವಂಥ ಮಗು, ಮುದ್ದಾಗಿರುವಂಥ ಮಗು ಆಟವಾಡಕತ್ತಿತ್ತು. ಮತ್ತು ರೇವಣಸಿದ್ದೇಶ್ವರರು ಕಾಣಿಸಿಕೊಳ್ತಾರ ಆ ತಾಯಿಯ ಕನಸಿನೊಳಗ. ತಾಯಿ
ಈ ಹುಟ್ಟಿರುವಂಥ ಮಗನಿಗೆ ಸಿದ್ಧರಾಮ ಅಂತ ನಾಮಕರಣವನ್ನು ಮಾಡಬೇಕು. ಮತ್ತು ಬ್ಯಾರೆ ಹೆಸರನ್ನೇನು ಇಡುವ ಹಾಗಿಲ್ಲ. ಸಿದ್ಧರಾಮ ಅಂತೇಳಿ ನಾಮಕರಣವನ್ನು ಮಾಡಬೇಕು ಅಂತೇಳಿ ಕನಸಿನೊಳಗ ಕಾಣಿಸಿಕೊಂಡು ಮಾಯವಾಗಿ ಹೋಗಿಬಿಟ್ರು. ಎಷ್ಟಾಗಲಿ ಇದು ಮರುವಿನ ಜನ್ಮ ತಾಯಿ. ಮಗು ಹುಟ್ಟಿದ 12ನೇ ದಿನಕ್ಕೆ ಆ ಸುಗ್ಗಲಾದೇವಿ ಮುದ್ದುಗೌಡ ಏನು ಮಾಡಿದ್ರು ಅಂದ್ರೆ ತೊಟ್ಟಿಲದೊಳಗೆ ಹಾಕ್ತಾರ, ನಾಮಕರಣವನ್ನು ಮಾಡ್ತಾರ, ಅಂದ್ರೆ ಹೆಸರನ್ನು ಇಡ್ತಾರ. ಇಲ್ಲಿ ರೇವಣ ಸಿದ್ದೇಶ್ವರರು ಬಂದು ಕನಸಿನೊಳಗ ಯಾವ ಹೆಸರನ್ನಿಡುವಂತ ಹೇಳಿ ಹೋಗಿದ್ದರಂದ್ರೆ ಸಿದ್ಧರಾಮ ಅನ್ನುವಂಥ ಹೆಸರನ್ನ ಇಡು ಅಂತ ಹೇಳಿ ಹೋಗಿದ್ದರು. ಇಲ್ಲಿ ಸುಗ್ಗಲಾದೇವಿ ಮುದ್ದುಗೌಡ ತಮ್ಮ ಮನೆಯ ದೇವರಾಗಿರುವಂತಹ ಧೂಳಿ ಮಹಾಕಾಳ ಅಂತ ನಾಮಕರಣವನ್ನು ಮಾಡಿದರು. ಎಷ್ಟಾಗಲಿ ಇದು ಮರುವಿನ ಜನ್ಮ. ರೇವಣ ಸಿದ್ದೇಶ್ವರರು ಹೇಳಿರುವಂಥದ್ದನ್ನು ಮರೆತು ಬಿಟ್ರು. ಇನ್ನೂ ಎಷ್ಟರ ಮಟ್ಟಿಗೆ ಮರುವಿರುತ್ತ ಒಂದಿಷ್ಟು ಜನಕ್ಕೆ ಅಂದ್ರೆ ಈ ಗಣಪತಿ ಹಬ್ಬದೊಳಗೆ ಯಾವನೋ ಒಬ್ಬವ ನನ್ನಂತಾವ ಗಣಪತಿಯನ್ನು ಬಾವಿಗೆ ಒಗ್ಯಾಕೆ ಹೋದಾಗ ಬಲಗೈ ಒಳಗೆ ಗಂಟಿ ಹಿಡ್ಕೊಂಡಿದ್ದ, ಎಡಗೈ ಒಳಗೆ ಗಣಪತಿ ಹಿಡ್ಕೊಂಡಿದ್ದ. ಆ ಬಾವಿ ದಂಡಿಯ ಮುಂದೆ ಹೋಗಿ ನಿಂತು ವಿಚಾರ ಮಾಡಕತ್ತಾನಂತ, ಈ ಗಂಟಿ ಒಗಿಲೆ ಗಣಪತಿ ಒಗಿಲೆ ಅಂತೇಳಿ. ಗಂಟಿ ಒಗಿಲೆ ಗಣಪತಿ ಒಗಿಲೆ ಅಂತೇಳಿ ಗಂಟಿ ಒಗೆದು ಗಣಪತಿ ಮನೆಗೆ ತೊಗೊಂಡು ಬಂದಿದ್ನಂತವ. ಯಾವುದು ಒಗಿಬೇಕು ಅನ್ನೋದ ನೆನಪು ಹಾರಿಬಿಟ್ಟಿದ್ದ ಅಂತ. ಇಷ್ಟು ಮರುವಿರುತ್ತು ಒಂದಿಷ್ಟು ಜನಕ್ಕೆ. ಆವಾಗ ಧೂಳಿ ಮಹಾಕಾಳ ಅಂತ ಹೆಸರಿಟ್ಟರು. ಧೂಳಿ ಮಹಾಕಾಳ ಅಂತ ಹೆಸರಿಟ್ಟು ಅವನ ಲಾಲನೆ ಪಾಲನೆ ಪೋಷಣೆಯನ್ನ ಮಾಡ್ತಾ ಅವನನ್ನ ಬೆಳೆಸ್ತಾ ಬರುವಂತ ಸಮಯದೊಳಗ 6 ವರ್ಷ ಕಳೆದು 6 ವರ್ಷದ ಮೇಲೆ 7 ತಿಂಗಳ ಮೇಲೆ 1 ತಿಂಗಳ ಕಳೆದರೂ ಕೂಡ ಆ ಮಗು ಮಾತನಾಡ್ತಾ ಇದ್ದಿದ್ದಿಲ್ಲಂತ ನೋಡ್ರಿ. ಮಾತನಾಡ್ತಾ ಇದ್ದಿದ್ದಿಲ್ಲ. ಎಲ್ಲ ಮಕ್ಕಳಂಗ ಆಟ ಆಡ್ತಾ ಇದ್ದಿದ್ದಿಲ್ಲ. ಯಾವುದಾದರೂ ಒಂದು ಮೂಲೆಯನ್ನು ಹಿಡ್ಕೊಂಡು ಕುಂತ ಅಂದ್ರ ತಾಸು 3-4 ತಾಸು ಅದ ಮೂಲೆಯೊಳಗೆ ಕುಂತು ಬಿಡಾವಂತ. ಅಮ್ಮ ನನಗ ಬಾಯಾರಿಕೆ ಅಂತೇಳಿ ನೀರು ಸಹ ಕೇಳ್ತಾ ಇದ್ದಿದ್ದಿಲ್ಲ. ಅಮ್ಮ ನನಗ ಹಸಿವೆ ಅಂತಾನು ತಾಯಿಯನ್ನ ಪೀಡಿಸ್ತಾ ಇದ್ದಿದ್ದಿಲ್ಲ, ಕಾಡಿಸ್ತಾ ಇದ್ದಿದ್ದಿಲ್ಲ. ಆವಾಗ ತಂದೆ ತಾಯಿಗೆ ಚಿಂತೆ ಪ್ರಾರಂಭ ಆತು. ಈ ಚಿಂತೆ ಅನ್ನುವಂಥದ್ದು ಹೇಗ ಪುಣ್ಯಾತ್ಮರೇ ಅಂದ್ರೆ, ಚಿತೆ ಅನ್ನುವಂಥದ್ದು ಉಸಿರಿಲ್ಲದೆ ಇರುವಂಥ ದೇಹವನ್ನು ಸುಟ್ರ, ಈ ಚಿಂತೆ ಅನ್ನುವಂಥದ್ದು ಉಸಿರಿರುವಂಥ ದೇಹವನ್ನು ಸುಡುತ್ತಂತ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಈ ಚಿಂತೆ ಅನ್ನುವಂಥದ್ದು ಯಾರಿಗೂ ತಪ್ಪಿಲ್ಲ, ಯಾವ ಕಾಲಕ್ಕೂ ತಪ್ಪಿಲ್ಲ ಅಂತ. ಬಡತನಕ್ಕೆ ಉಂಬುವ ಚಿಂತೆ, ಉಂಡರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ ಅಂತ ಅಂಬಿಗರ ಚೌಡಯ್ಯನವ್ರು ಹೇಳಿಕೊಂಡು ಬರುತ್ತಾರೆ ಪುಣ್ಯಾತ್ಮರಿ. ಈ ಚಿಂತೆ ಅನ್ನುವಂಥದ್ದು ಹಾಗಾಯಿತು. ಇನ್ನೂ ಎಷ್ಟರ ಮಟ್ಟಿಗೆ ಚಿಂತೆ ಮಾಡ್ತಾರೆ ಅಂದ್ರೆ, ಮದುವೆ ಆಗಲಿ ಬ್ಯಾಡು ಅಂತೇಳಿ ಚಿಂತೆ ಮಾಡ್ತಿರ್ತಾರೆ. ಮದುವೆ ಆದ್ಮ್ಯಾಗ ಇನ್ನೊಂದು ಸ್ವಲ್ಪ ತಡೆದಿದ್ಯಾ ಅಂದ್ರೆ ಚಲೋ ಕನ್ಯಾ ಸಿಗುತ್ತಿತ್ತಲ್ಲ ಅಂತ ಚಿಂತೆ ಮಾಡೋರು ಅದಾರ. ಇನ್ನೊಂದು ಸ್ವಲ್ಪ ತಡೆದು ಬಿಟ್ಟಿದ್ಯಾ ಅಂದ್ರೆ ಚಲೋ ವರ ಸಿಗುತ್ತಿತ್ತು, ಇನ್ನೊಂದು ಸ್ವಲ್ಪ ತಡೆದಿದ್ಯಾ ಅಂದ್ರೆ ಚಲೋ ಕನ್ಯಾ ಸಿಗುತ್ತಿತ್ತು ಅಂತೇಳಿ ಚಿಂತೆ ಮಾಡೋರು ಅದಾರ. ಈ ಚಿಂತೆ ಅನ್ನೋದು ಬಹಳ ಮಜಾ, ಬಹಳ ವಿಚಿತ್ರ ಇರುವಂಥದ್ದು. ಒಬ್ಬ ಹೆಣ್ಮಗಳು ನೋಡಾಕ ಸ್ವಲ್ಪ ಕರ್ರಗ ತೆಳ್ಳಗ ಕುಳ್ಳಗ ಇತ್ತು. ದೇವರು ಸೃಷ್ಟಿ ಹಾಗಿರ್ತಾರೆ. ಅವ ನೋಡಾಕ ಗಂಡ ಸ್ವಲ್ಪ ಚಂದಿದ್ದ, ಒಳ್ಳೆ ರೂಪವಂತ ಇದ್ದ. ಅವಾಗ ಊರೊಳಗಿರುವಂಥ ಜನ ಅಂತಿದ್ರಂತ, ಸಂಬಂಧಿಕರಂತಿದ್ರಂತ, ಅಲ್ಲೋ ಮಾರಾಯ ನೀನು ನೋಡಿದ್ರೆ ಒಳ್ಳೆ ಮನ್ಮತ ಇದ್ದಂಗದಿ, ಆ ಹೆಣ್ಮಗಳು ನೋಡಿದ್ರೆ ಕರ್ರಗದಾಳ, ಮತ್ತು ಅಷ್ಟ್ಯಾಕೆ ಅವಸರದಿಂದ ಮದುವೆ ಆದಿ ಅಂತೇಳಿ ಎಲ್ಲರೂ ಬೇಯು ಮುಂದಾಗ ಚಿಂತೆ ಚಾಲು ಆತಂತ. ಅವಾಗ ಒಳ್ಳೆಯ ಮದುವೆ ಆದ್ನೆಲ್ಲ ಅಂಥೇಳಿ ಚಿಂತೆ ಚಾಲು ಆತು. ಚಿಂತೆ ಚಾಲು ಆದಾಗ ಮತ್ತು ಒಬ್ಬ ಸ್ವಾಮಿಗಳ ಕಡೆ ಹೋದ, ಒಬ್ಬ ಮಠದ ಸ್ವಾಮಿಗಳ ಕಡೆ ಹೋಗಿ ಅಂತಾನಂತ, ಅಪ್ಪ ಅವರ ನಾನು ಮದುವೆ ಆಗಬಾರ್ದಾಗಿತ್ತು, ಆಗಿಬಿಟ್ಟೀನಿ. ನನ್ನ ಹೆಂಡತಿ ನೋಡಾಕ ಅಷ್ಟೊಂದು ರೂಪವಂತಳಾಗಿಲ್ಲ. ಆಕಿ ನಾನು ಹೊರಟು ನಿಂತೀವಿ ಅಂದ್ರೆ ನಮ್ಮದು ಜೋಡಿನ ಅಲ್ಲ,
ಮತ್ತು ನೀವು ಇದಕ್ಕೆ ಒಂದಿಷ್ಟು ಏನಾರ ಆಶೀರ್ವಾದ ಮಾಡ್ರಿ ಅಂತ ಕೇಳಕ್ಕೆ ಹೋಗ್ಯಾನ ಅವ್ರಿಗೆ. ಏನ್ರಿ ಕೇಳಕ್ಕೆ ಹೋದ. ಅವಾಗ ಸ್ವಾಮಿಗಳ ಹತ್ರನೂ ಒಂದಿಷ್ಟು ಶಕ್ತಿ ಇತ್ತು. ಅವ್ರಂದ್ರು, ತಮ್ಮ ಒಂದು ಚಿಂತೆ ಮಾಡು, ನಿನಗೆ ಒಂದು 3 ಹಳ್ಳ ಮಂತ್ರಿಸಿ ಕೊಡ್ತೀನಿ. ಅಂದ್ರೆ ಹಳ್ಳ ಅಂದ್ರೆ ಕಲ್ಲ, ಗೊತ್ತಾಯ್ತು. ಆ ಕಲ್ಲು ಮಂತ್ರಿಸಿ ಕೊಡ್ತೀನಿ, ನೀನು ಏನು ಅನ್ಕೊಂಡು ಒಗಿತೀಯಲ್ಲ ಅದ ಆಗುತ್ತೆ ಹೋಗು ಅಂದರು. ನೀನೇನು ಅನ್ಕೊಂಡು ಹೀಗೆ ಒಗಿತೀಯಲ್ಲ ಅದ ಆಗುತ್ತೆ ಹೋಗು ಅಂದಾಗ ಅನ್ಕೊಳ್ಳುವಂಥದ್ದೇನೈತಿ ಮನಸ್ಸಿನ್ಯಾಗ ಐತಲ್ಲ, ಆ 3 ಹಳ್ಳನ್ನು ತಗೊಂಡು ಬಂದ. ಅವಾಗ ಒಂದು ಹಳ್ಳ ತಗೊಂಡು ಹೆಂಡತಿ ಮುಂದೆ ನಿಂದಿರಿಸಿ, ನೀನು ವಿಶ್ವ ಸುಂದರಿ ಆಗು ಅಂತ ಹೋಗದ. ನೋಡಾಕ ವಿಶ್ವ ಸುಂದರಿನ ಆಗಿಬಿಟ್ಲು ಆಕೆ, ನೋಡಾಕ ವಿಶ್ವ ಸುಂದರಿನ ಆಗಿಬಿಟ್ಲು. ಅವಾಗ ಆಕೆಯನ್ನು ಕರ್ಕೊಂಡು ಅಡ್ಡಾಡಕತ್ತ. ಆಕೆಯ ರೂಪ ಬದಲಿ ಆಗಿತ್ತು. ಅದ ಸಂಬಂಧಿಕರು ಅದ ಊರಿನ ಜನ ಕೇಳಾಕತ್ರಂತ, ನಿನ್ನ ಹೆಂಡತಿ ಎಲ್ಲಿ ಅದಾಳ, ಈಕಿ ಯಾರು ಅಂತ ಕೇಳಾಕತ್. ನಿನ್ನ ಹೆಂಡತಿ ಎಲ್ಲಿ ಹೋಗ್ಯಾಳ, ಈಕಿ ಯಾರು ಅಂತೇಳಿ, ಇಷ್ಟು ಚಲುವೆದಾಳಲ್ಲ ಅಂತೇಳಿ ಎಲ್ಲರೂ ಬಂದು ಅದ ಹೆಣ್ಮಗಳನ್ನು ನೋಡಾಕತ್ರು. ಮತ್ತು ಅವಾಗ ಚಿಂತೆ ಪ್ರಾರಂಭ ಆತ. ಅವು ಎಲ್ಲರೂ ಬರ್ತಾರ, ನನ್ನ ಹೆಂಡತಿನ ನೋಡಾಕತ್ತಾರಲ್ಲ ಅಂತೇಳಿ. ಏನ್ರಿ ಮತ್ತು ಚಿಂತೆ ಪ್ರಾರಂಭ ಆತು. ಮತ್ತು ಚಿಂತೆ ಪ್ರಾರಂಭ ಆದಾಗ ಅವಾಗೆಲ್ಲ ರಾಜರ ಆಡಳಿತ ಇತ್ತು. ರಾಜರ ಆಡಳಿತ ಇತ್ತು. ಈ ಸುದ್ದಿ ರಾಜನಿಗೆ ಗೊತ್ತಾತಂತ. ಇಂಥ ಒಬ್ಬ ಚಂದುಳ್ಳ ಚೆಲುವಿ ಗುಡಿಸಲದೊಳಗದಾಳ ಅನ್ನುವಂಥ ಸುದ್ದಿ ಗೊತ್ತಾತು. ರಾಜ ಬಂದ. ರಾಜ ಬಂದು ನೋಡಿ ಅಂತಾನ, ಈ ಗುಡಿಸಲದೊಳಗಿರುವಂಥದ್ದು ಯೋಗ್ಯವಲ್ಲ, ಬಾ ನನ್ನ ಅರಮನೆಗೆ ಅಂತೇಳಿ ಹೊತ್ಕೊಂಡು ಹೊಂಟು ಬಿಟ್ಟವ. ಬಾ ನನ್ನ ಅರಮನೆಗೆ ಅಂತೇಳಿ ಹೊತ್ಕೊಂಡು ಹೊಂಟು ಬಿಟ್ಟ. ಮತ್ತು ಇನ್ನೂ 2 ಹಳ್ಳಿದ್ದು ಅಲ್ಲ. ಮತ್ತು ಅವಾಗ ಚಿಂತೆ ಚಾಲು. ರಾಜ ನನ್ನ ಹೆಂಡತಿ ಹೊತ್ಕೊಂಡು ಹೊಂಟ ಅಂತೇಳಿ. ಮತ್ತು ಇನ್ನೂ 2 ಹಳ್ಳಿದ್ದು ಅಲ್ಲ. ಅವಾಗ ಇನ್ನೊಂದು ಹಳ್ಳಿ ಹೋಗದ, ನೀನು ಕರಡಿ ಆಗು ಅಂಥೇಳಿ. ಆಕೆ ಕರಡಿ ಆಗಿಬಿಟ್ಲು. ರಾಜ ಆ ಕರಡಿ ಇಳಿಸ್ತಾವನ ಓಡಿ ಹೊಂಟ. ಮತ್ತು ಆ ಕರಡಿಯನ್ನ ಗುಡಿಸಲಕ್ಕೆ ತಗೊಂಡು ಬಂದ. ನೀನು ವಿಶ್ವ ಸುಂದರಿನೂ ಬೇಡ, ಕರಡಿನೂ ಆಗೋದು ಬೇಡ, ಮೊದಲು ಹೆಂಗಿದ್ದಿ ಹಂಗ ಆಗು ಅಂತೇಳಿ ಹಳ್ಳಿ ಹೋಗೋದು. ಸುಮ್ಮನೆ ಸಂಸಾರ ಮಾಡಿದ್ನು ಹೇಳ್ರಿ. ಮೊದಲು ಹೆಂಗಿದ್ದೆಲ್ಲ ಹಂಗ ಆಗು ಅಂತೇಳಿ ಸುಮ್ಮನೆ ಸಂಸಾರ ಮಾಡಿದ. ಅಂದ್ರೆ ಈ ಚಿಂತೆ ಅನ್ನುವಂಥದ್ದ ಹೀಗೆ ಪುಣ್ಯಾತ್ಮರೇ, ನಮ್ಮ ಬಾಯಾಗ ಎಷ್ಟು ಹಲ್ಲದಾವ, 32 ಅದಾವ. ಆದ್ರೆ ಈಗಿನ ಜನ್ರೇಷನ್ ಹುಡುಗರು ಬಾಯ ಒಳಗಿರುವಂಥ ಹಲ್ಲು ಎಣಿಸಿ ನೋಡ್ರಿ 28 ಅದಾವ. 32 ಇಲ್ಲ ಅವ್ರ ಬಾಯಾಗ. ಆ 32 ಹಲ್ಲಿನೊಳಗೆ ಒಂದು ಹಲ್ಲು ಬಿತ್ತಂದ್ರು ಇರುವಂಥ 31 ಹಲ್ಲುಗಳ ಕಡೆ ನಮ್ಮ ಲಕ್ಷ್ಯ ಉಳಿಯಂಗಿಲ್ಲ. ಹೋಗಿರುತ್ತಲ್ಲ ಹೊಳೆ ಮುಳ್ಳಿ ಹೋಗೋದು, ಅದನ್ನು ಮುಟ್ಟೋದು. ಕೂದಲ ಇಷ್ಟದಾವ. ಈ ಇಷ್ಟು ಕೂದಲದೊಳಗೆ, ಬಹಳ ಕೂದಲದೊಳಗೆ ಒಂದೇ ಒಂದು ಕೂದಲ ಬೆಳ್ಳಗಾತು ಅಂದ್ರೆ ಕಣ್ಣುಡಿ ಮುಂದೆ ಹೋಗೋದೈತಿ. ಆ ಇದ್ದೊಂದು ಕೂದಲ ಮುಟ್ಕೊಂಡು ಹೀಗೆ ನೋಡೋದೈತಿ. ಇದೊಂದು ಬೆಳ್ಳಗಾತಲ್ಲ, ಇದೊಂದು ಬೆಳ್ಳಗಾತಲ್ಲ, ಇದೊಂದು ಬೆಳ್ಳಗಾತಲ್ಲ. ಉಳಿದಿದ್ದ ಕರ್ರನ ಕೂದಲದ ಕಡೆ ನಾವು ಲಕ್ಷಣ ಕೊಡಂಗಿಲ್ಲ. ಇಲ್ಲಿ ಮುದ್ದುಗೋಡ ಸುಗ್ಗಲಾದೇವಿಯರ ಪರಿಸ್ಥಿತಿ ಹೇಗಾಗಿತ್ತು ಅಂದ್ರೆ, ಮಗ ಹುಟ್ಟ್ಯಾಣ ಅನ್ನುವಂಥ ಖುಷಿಗಿಂತಲೂ ಕೂಡ ಮಗ ಇಂಥವ ಹುಟ್ಟ್ಯಾಣ ಅನ್ನುವಂತಹ ದುಃಖನ ಉಮ್ಮಳಿಸಿ ಆಗಾಕತ್ತಿತ್ತು. ಯಾವ ಮಕ್ಕಳೊಂದಿಗೂ ಆಟ ಆಡ್ತಾ ಇದ್ದಿದ್ದಿಲ್ಲ, ಏನನ್ನು ಬೇಡ್ತಾ ಇದ್ದಿದ್ದಿಲ್ಲ. ಕುಂತ ಜಾಗದೊಳಗೆ ಹಾಗ ಕುಂತು ಬಿಡ್ತಾ ಇದ್ದ. ಯಾಕ್ ಮಾಡತಿದೀನಿ ಒಣ ಚಿಂತೆ, ಯಾಕ್ ಮಾಡತಿದೀನಿ ಒಣ ಚಿಂತೆ, ನಿನಗ ಬಡ್ಕೊಂಡಾದ ಮಾಯದ ಭ್ರಾಂತಿ. ಅದಕ್ಕ ಜೋತುಕೊಂಡು ನೀ ಕುಂತಿ, ನಾಳೆ ಯಮ ಕೇಳಿದರ ಏನಂತೆ. ಯಾಕ್ ಮಾಡತಿದೀನಿ ಒಣ ಚಿಂತೆ, ಯಾಕ್ ಮಾಡತಿದೀನಿ ಒಣ ಚಿಂತೆ, ನಿನಗ ಬಡ್ಕೊಂಡಾದ ಮಾಯದ ಭ್ರಾಂತಿ, ಬಡ್ಕೊಂಡಾದ ಮಾಯದ ಭ್ರಾಂತಿ. ಅದಕ್ಕ ಜೋತುಕೊಂಡು ನೀ ಕುಂತಿ, ನಾಳೆ ಯಮ ಕೇಳಿದರ ಏನಂತೆ. ಯಾಕ್ ಮಾಡತಿದೀನಿ ಒಣ ಚಿಂತೆ.
ಮನಿಯ ಕಟ್ಟಿಸಿದಿ ನಾಳಿಗೆ ನಿನಗ ಹೋಗುದು ಬಂತಲ್ಲೋ ನಾಳಿಗೆ. ಮನಿಯ ಕಟ್ಟಿಸಿದಿ ನಾಳಿಗೆ ನಿನಗ ಹೋಗುದು ಬಂತಲ್ಲೋ ನಾಳಿಗೆ. ಗೊಂಗಡಿದು ಮಾಡ್ಯಾರ ಜೋಳಿಗೆ, ಗೊಂಗಡಿದು ಮಾಡ್ಯಾರ ಜೋಳಿಗೆ ನಿನಗ ಇಟ್ಟು ಬಂದು ಉಣ್ತಾರಲ್ಲೋ ಹೋಳಿಗೆ, ಇಟ್ಟು ಬಂದು ಉಣ್ತಾರಲ್ಲೋ ಹೋಳಿಗೆ. ಯಾಕ್ ಮಾಡತಿದೀನಿ ಒಣ ಚಿಂತೆ, ಎಂಡರ ಮಕ್ಕಳ ಸಂಪತ್ತು ನೀನು ಹುಟ್ಟಿದಾಗದು ಎಲ್ಲಿತ್ತು. ಎಂಡರ ಮಕ್ಕಳ ಸಂಪತ್ತು ನೀನು ಹುಟ್ಟಿದಾಗದು ಎಲ್ಲಿತ್ತು. ನಟ್ಟ ನಡುವೆ ಅದು ಗಂಟ ಬಿತ್ತು, ನಟ್ಟ ನಡುವೆ ಅದು ಗಂಟ ಬಿತ್ತು. ನೀನು ತಿಳಿದು ನೋಡು ಅದರೊಳಗುಂಟು, ತಿಳಿದು ನೋಡು ಅದರೊಳಗುಂಟು. ಯಾಕ್ ಮಾಡತಿದೀನಿ ಒಣ ಚಿಂತೆ, ಸಂಕಷ್ಟ ಪಡುತ್ತಿದೆ ಸಾಯುವುದಕ್ಕಾದು ಸಟಪಟ ಉಣಬಲ್ದೋ ಮಾಯದಕ. ಸಂಕಷ್ಟ ಪಡುತ್ತಿದೆ ಸಾಯುವುದಕ್ಕಾದು ಸಟಪಟ ಉಣಬಲ್ದೋ ಮಾಯದಕ. ಕರ್ತೃ ಶ್ರೀ ಗುರು ಮಹಾಂತನೆ ಬಲ್ಲ, ಕರ್ತೃ ಶ್ರೀ ಗುರು ಮಹಾಂತನೆ ಬಲ್ಲ. ನಿನಗ ಅವನವರೆತು ಮತ್ತೆ ನಿನಗ ಯಾರಿಲ್ಲ, ಅವನವರೆತು ಮತ್ತೆ ನಿನಗ ಯಾರಿಲ್ಲ. ಯಾಕ್ ಮಾಡತಿದೀನಿ ಒಣ ಚಿಂತೆ, ಯಾಕ್ ಮಾಡತಿದೀನಿ ಒಣ ಚಿಂತೆ. ನಿನಗ ಪಡ್ಕೊಂಡಾದ ಮಾಯದ ಭ್ರಾಂತಿ, ಅದಕ್ಕ ಜೋತುಕೊಂಡು ನೀ ಕುಂತಿ ನಾಳೆ ಯಮ ಕೇಳಿದರ ಏನಂತೆ. ಯಾಕ್ ಮಾಡತಿದೀನಿ ಒಣ ಚಿಂತೆ, ನಿನಗ ಬಡ್ಕೊಂಡದ ಮಾಯದ ಭ್ರಾಂತಿ. ಶಿವಸಾಂಬ ಜೈನ್ಮ ಪಾರ್ವತಿ ಶಿವರರ ಮಹಾದೇವ ಶ್ರೀಶೈಲ ಮಲ್ಲಿಕಾರ್ಜುನೇಶ್ವರ ಮಹಾರಾಜ್ ಕಿ. ಬಹಳ ಸುಂದರವಾಗಿರುವಂಥ ಒಂದು ತತ್ವದ ಪದ. ಈ ಪದ್ಯವನ್ನು ಬರೆದಂಥವ್ರು ಯಾರು ಅಂದ್ರೆ ಪುಣ್ಯಾತ್ಮರೇ. ಹಲವಾರು ಪದ್ಯಗಳನ್ನು ಬರೆದಾರು. ಬಹುಶಃ ಅದನ್ನು ತಾವೆಲ್ಲ ಕೇಳಿರಬಹುದು. ಮೂಕನಾಗಬೇಕು ಜಗದೊಳು ಜ್ವಾಕೆಯಾಗಿರಬೇಕು. ಆ ಪದ್ಯವನ್ನು ಬರೆದಿರುವಂಥವರ ಈ ಪದ್ಯ ಬರೆದಾರ. ಅವ್ರ ಹೆಸರು ಕಡ್ಕೋಳದ ಮಡಿವಾಳಪ್ಪನವರು ಅಂತ. ಇನ್ನೂ ಒಂದು ಬಹಳ ಸುಪ್ರಸಿದ್ಧವಾಗಿರುವಂಥ ಮಂಗಳಾರತಿ ಪದ್ಯವನ್ನು ಅವರು ಬರೆದಾರೆ. ಬಹುಶಃ ಎಲ್ಲರೂ ಅಂತಾರೆ ಆ ಮಂಗಳಾರತಿ ಪದ್ಯವನ್ನು. ಬರದೇ ಇದ್ದರೂ ಕೂಡ ಒಂದು 4-6 ಸಾಲಾದರೂ ಬರ್ತಾವೆ ಅದರನ್ನು ಮಂಗಳಾರತಿ ಪದ್ಯಗಳು. ಯಾವುದು ಅಂದ್ರೆ ಜ್ಞಾನಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮಣವೇ ಕರ್ಪೂರದಾರುತಿ. ಆ ಪದ್ಯವನ್ನು ಬರೆದಿರುವಂಥ ಕಡ್ಕೋಳದ ಮಡಿವಾಳಪ್ಪನವರೇ ಈ ಪದ್ಯ ಬರೆದಿರುವಂಥದ್ದು. ಯಾಕೆ ಮಾಡ್ತಿದ್ದೀನಿ ಒಣಚಿಂತಿ ಬಡ್ಕೊಂಡಾದ ಮಾಯದ ಭ್ರಾಂತಿ, ಹೆಂಡರು ಮಕ್ಕಳು ಸಂಪತ್ತು ನೀ ಹುಟ್ಟಿದಾಗ ಅದು ಎಲ್ಲಿತ್ತು, ನಟ್ಟ ನಡುವೆ ಅದು ಗಂಟು ಬಿತ್ತು ಅಂತೇಳಿ ಬಹಳ ಸುಂದರವಾಗಿ ಬರೆದಾರ. ಅಷ್ಟ ಸುಂದರವಾಗಿ ಹಾಡಿದರು, ಅಷ್ಟ ಸುಂದರವಾಗಿ ತಬಲಾ ವಾದನದ ಸೇವೆಯನ್ನು ಸಲ್ಲಿಸಿದರು. ಇಲ್ಲಿ ಮುದ್ದುಗೌಡ ಸುಗ್ಗಲಾದೇವಿಗೆ ಚಿಂತಿ ಪ್ರಾರಂಭ ಆತು. ಮಗು ಹುಟ್ಟ್ಯಾಣ ಅನ್ನುವಂಥ ಸಂತೋಷ ಒಂದು ಹತ್ತಿರ ಆದ್ರೆ, ಹುಟ್ಟಿರುವಂಥ ಮಗ 6.5 ವರ್ಷ ಕಳೆದರೂ ಕೂಡ ಮಾತನಾಡ್ತಾ ಇಲ್ಲಲ್ಲ. ಓಣಿಯ ಮಕ್ಕಳಂಗ ಊರಿನ ಮಕ್ಕಳಂಗ
ಯಾಕೆ ನನ್ನ ಮಗ ಇಲ್ಲ, ಮೂಲೆಯನ್ನ ಹಿಡ್ಕೊಂಡು ಕುಂದಿರ್ತಾನ, ಏನೂ ಕೇಳೋದಿಲ್ಲ, ಏನೂ ಮಾಡೋದಿಲ್ಲ ಅಂತೇಳಿ ತಂದೆ ತಾಯಿ ಚಿಂತೆ ಮಾಡುವಂಥ ಸಂದರ್ಭದೊಳಗ ಇಲ್ಲಿ ಮುದ್ದುಗೌಡ ಸುಗ್ಗಲಾದೇವಿಯವರು ವಿಚಾರ ಮಾಡ್ತಾರೆ. ನಮ್ಮುವ ಮನೆಯೊಳಗ ಒಂದಿಷ್ಟು ದನಕರಗಳದಾವ, ಆ ದನಕರಗಳನ್ನ ಕೊಟ್ಟು ಅಡವಿಗೆ ಮೇಯಾಕ, ದನಕರಗಳನ್ನ ಮೇಯ್ಸಾಕ ಕಳಿಸಿಬಿಡೋಣ. ಹೇಗೂ ನಮ್ಮದೇ ಆಗಿರುವಂಥ ನವಣಿಯ ಹೊಲ ಐತಿ, ಆ ನವಣಿಯ ಹೊಲವನ್ನ ಕಾಯುತ್ತಾ ದನಕರಗಳನ್ನ ಕಾಯುತ್ತಾ ಅಡವಿಗೆ ಹೋದ ಅಂದ್ರ ಅಲ್ಲಿ ಏನಾದರೂ ಇನ್ನು ಇವನ ಜೀವನದೊಳಗ ಬದಲಾವಣೆ ಆಗಬಹುದಲ್ಲ ಅಂತೇಳಿ ತಂದೆ ತಾಯಿಗಳು ವಿಚಾರ ಮಾಡಿ ದನಕರಗಳನ್ನು ಕೊಟ್ಟು ತಮ್ಮ ನವಣಿಯ ಹೊಲಕ್ಕ ಆ ಹುಡುಗನ್ನ ಧೂಳಿ ಮಹಾಕಾಳನ್ನ ಕಾಯಕ ಕಳಿಸ್ತಾರ. ಕಾಯಲಿಕ್ಕೆ ಕಳಿಸಿರುವಂಥ ಸಂದರ್ಭದೊಳಗ ಒಂದು ಮಾವಿನ ಗಿಡದ ಕೆಳಗಡೆ ಕೂತ್ಕೊಂಡು ಮರಳಿನ ಲಿಂಗ ಮಾಡಿ ಅದರ ಮುಂದೆ ಭಕ್ತಿಯಿಂದ ಕೈ ಮುಗಿದುಕೊಂಡು ಕುಂತು ಬಿಡುತ್ತಿದ್ದ. ಒಂದು ಲೋಟ ನೀರು ಕುಡಿತಿದ್ದಿಲ್ಲ, ಒಂದು ತುತ್ತು ಅನ್ನ ಉಂತಿದ್ದಿಲ್ಲ. ಆ ಮರಳಿನ ಲಿಂಗ ಮಾಡಿಕೊಂಡು ಕೈ ಮುಗಿದು ಭಕ್ತಿಯಿಂದ ವಿನಮ್ರತಾ ಭಾವದಿಂದ ಆ ಮರಳಿನ ಲಿಂಗವನ್ನು ನೋಡುತ್ತಾ ಕುಳಿತುಕೊಳ್ತಾ ಇದ್ದ. ಇಂಥ ಸಂದರ್ಭದೊಳಗ ಮುಗ್ಧನಾಗಿರುವಂಥ 6 ವರ್ಷದ ಸಿದ್ದರಾಮನ ಧೂಳಿ ಮಹಾಕಾಳನ ಭಕ್ತಿಯನ್ನ ಪರೀಕ್ಷೆ ಮಾಡಬೇಕು ಅಂತೇಳಿ ಶ್ರೀಗಿರಿಯ ಒಡೆಯನಾಗಿರುವಂಥ ಮಲ್ಲಿಕಾರ್ಜುನ ಸ್ವಾಮಿ ಬರುತ್ತಾನ. ಆ ಧೂಳಿ ಮಹಾಕಾಳ ಇದ್ದ ಜಾಗಕ್ಕೆ ಬರುತ್ತಾನ. ಯಾವ ರೀತಿಯಾಗಿ ಬಂದ ಅಂದ್ರ ಇಂತಹ ಒಂದು ತಿಳುವಂಗಿಯನ್ನು ಹಾಕಿಕೊಂಡು ಕಾಲಾಗ ಆವಗೆಗಳನ್ನು ಹಾಕಿಕೊಂಡು ಕೈಯಾಗ ದಂಡ ಕಮಂಡಲ, ಜೋಳಿಗೆ, ಕೊರಳಾಗ ರುದ್ರಾಕ್ಷಿಯ ಮಣಿಮಾಲೆಗಳನ್ನು ಹಾಕಿಕೊಂಡು ಸ್ವತಃ ಶ್ರೀಗಿರಿಯ ಒಡೆಯನಾಗಿರುವಂಥ ಮಲ್ಲಿಕಾರ್ಜುನ ಸ್ವಾಮಿ ಎಡಗೈ ಮುಂಗೈ ಒಳಗ ಜೋಳಿಗೆಯನ್ನ ಹಿಡಿದುಕೊಂಡು ಬಂದ. ಜೋಳಿಗೆಯನ್ನ ಹಿಡಿದುಕೊಂಡು ಬಂದು ಕುಂತಿರುವಂಥ ಸಿದ್ದರಾಮ ಮರಳಿನ ಲಿಂಗ ಮಾಡಿಕೊಂಡು ಕುಂತಿದ್ದ. ಆ ಧೂಳಿ ಮಹಾಕಾಳನನ್ನ ನೋಡಿ ಏ ಸಿದ್ದರಾಮ ಅಂತಾಣ ಸ್ವತಃ ಮಲ್ಲಿಕಾರ್ಜುನ ಸ್ವಾಮಿ. ಏ ಸಿದ್ದರಾಮ ಅಂದಾಗ ಧ್ಯಾನ ಮಾಡ್ತಾ ಕುಂತಿರುವಂಥ ಸಿದ್ದರಾಮ ಕಣ್ಣು ತೆಗೆದು ನೋಡಿದ. ತಂದೆ ತಾಯಿಗಳು ಇಟ್ಟಿರುವಂಥ ಹೆಸರ ಧೂಳಿ ಮಹಾಕಾಳ. ಗುರುಗಳು ಸಿದ್ದರಾಮ ಅಂತೇಳಿ ಕರೀರಿ ಅಂತ ಹೇಳಿದ್ರು. ಯಾವಾಗ ಧೂಳಿ ಮಹಾಕಾಳ ಅನ್ನುವಂಥ ಹೆಸರನ್ನ ಇಟ್ಟರಲ್ಲ, ಮಾತನಾಡಲೇ ಇಲ್ಲ. ಇಲ್ಲಿ ಶ್ರೀಗಿರಿಯ ಒಡೆಯನಾಗಿರುವಂಥ ಮಲ್ಲಿಕಾರ್ಜುನ ಸ್ವಾಮಿ ಜಂಗಮ ವೇಷಧಾರಿಯಾಗಿ ಬಂದು ಹೇ ಸಿದ್ದರಾಮ ಅಂದಾಗ ಕಣ್ಣು ತೆಗೆದು ನೋಡಿ ಆ ಬಂದು ನಿಂತಿರುವಂಥ ಜಂಗಮ ಸ್ವರೂಪದವನಾಗಿ ಬಂದು ನಿಂತಿರುವಂಥ ಶ್ರೀಗಿರಿಯ ಒಡೆಯನಾಗಿರುವಂಥ ಮಲ್ಲಿಕಾರ್ಜುನ ಸ್ವಾಮಿಯ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡಿ ಕೇಳುತ್ತಾನ. ಬಾಲಕನಾಗಿರುವಂಥ ಸಿದ್ದರಾಮ ಹುಟ್ಟಿ 6 ವರ್ಷ 7 ತಿಂಗಳಾದರೂ ಕೂಡ ಮಾತನಾಡದೇ ಇರುವಂತಹ ಸಿದ್ದರಾಮ ಕೇಳ್ತಾನ, ಯಪ್ಪ ತಮ್ಮದು ಯಾವ ಊರು ಅಂತ ಕೇಳಿದ. ಅವಾಗ ಹೇಳ್ತಾನ ಜಂಗಮ ವೇಷಧಾರಿಯಾಗಿ ಬಂದಿರುವಂಥ ಮಲ್ಲಿಕಾರ್ಜುನ ಸ್ವಾಮಿ, ಯಪ್ಪ ನಮ್ಮದು ಶ್ರೀಶೈಲ ಅಂತ. ನಮ್ಮ ಊರ ಶ್ರೀಶೈಲ. ಯಪ್ಪ ತಮ್ಮ ಹೆಸರೇನು ಅಂತ ಕೇಳ್ತಾನ. ನನ್ನ ಹೆಸರು ಮಲ್ಲಿಕಾರ್ಜುನ ಅಂತ ಕರೀತಾರ, ಮಲ್ಲಯ್ಯ ಅಂತ ಕರೀತಾರ, ಪರ್ವತಯ್ಯ ಅಂತ ಕರೀತಾರ. ಅನೇಕ ನಾಮಗಳಿಂದ ಅನೇಕ ಹೆಸರುಗಳಿಂದ ನನ್ನನ್ನು ಕರೀತಾರ ಮಾರಾಯ. ಆ ಸುದ್ದಿ ಆ ವಿಷಯ ಈಗ ಬೇಡ. ನಾನು ಇಲ್ಲೇ ನನ್ನ ಊರಿಗೆ ಹೊರಟಿದ್ದೆ. ಹೋಗುವಂಥ ಸಂದರ್ಭದೊಳಗ ನನಗೆ ವಿಪರೀತವಾಗಿರುವಂಥ ಹಸಿವಾಗಿ ಬಿಟ್ಟೈತಿ. ಏನಾದರೂ ಉಣ್ಣಾಕ ಏನಾದರೂ ತಿನ್ನಾಕ ಇದ್ರು ಕೊಡು ಅಂತೇಳಿ ಜಂಗಮ ರೂಪದೊಳಗೆ ಬಂದಿರುವಂಥ ಮಲ್ಲಿಕಾರ್ಜುನ ಸ್ವಾಮಿ ಕೇಳ್ತಾನ. ಕೇಳಿರುವಂಥ ಸಂದರ್ಭದೊಳಗ ಅವಾಗ ಸಿದ್ದರಾಮ ಅಂತನಂತ, ಯಪ್ಪ ನನ್ನ ಸಲುವಾಗಿ ನಾನು ಬುತ್ತಿ ತಂದಿದ್ದೆ, ಮತ್ತು ನನ್ನ ವಾರಿಗೆಯ ಗೆಳೆಯರಿಗೆ ಅದನ್ನು ತಿನ್ನಾಕಂತೇಳಿ ಕೊಟ್ಟು ಬಿಟ್ಟೆ, ಮತ್ತು ಏನಾದರೂ ಇದ್ರೆ ನೀಡು ಅಂತೇಳಿ ಜಂಗಮ ವೇಷದೊಳಗೆ ಬಂದಿರುವಂಥ ಶ್ರೀಗಿರಿಯ ಒಡೆಯನಾಗಿರುವಂಥ ಮಲ್ಲಿಕಾರ್ಜುನ ಸ್ವಾಮಿ
ಆ 6 ವರ್ಷ 7 ತಿಂಗಳ ಸಿದ್ದರಾಮನ ಮುಂದೆ ಜೋಳಿಗೆಯನ್ನು ಹಿಡಿದಿರುವಂಥ ಸಮಯದೊಳಗ ಈ ಜೋಳಿಗೆ ಅಂದ್ರೆ ಸಾಮಾನ್ಯವಾಗಿರುವಂಥದ್ದಲ್ಲ ಪುಣ್ಯಾತ್ಮರಿ. ಜೋಳಿಗೆ ಹಿಡಿದುಕೊಂಡೇ ಹುಟ್ಟಿದೆ, ಇಂದಿಗೂ ಕೂಡ ಜೋಳಿಗೆ ತಪ್ಪಿಲ್ಲ. ಆದರೆ ಜೋಳಿಗೆಯದ್ದೇನು ತಪ್ಪಿಲ್ಲ. ಅರಿವಿನ ಜೋಳಿಗೆ ಹೋಗಿ ಅರಿವೆಯ ಜೋಳಿಗೆ ಬಂದಿದೆ, ತುಂಬುವ ಜೋಳಿಗೆ ಹೋಗಿ ತುಂಬದ ಜೋಳಿಗೆ ಬಂದಿದೆ. ಈ ಜೋಳಿಗೆಯ ಹಿಡಿದುಕೊಂಡು ಬೇಡಿದೆ ತೆರೆಯ ಅರಿವಿನ ದೊರೆಗಳ ಮನೆ ಮನೆಗೆ, ನೀಡಿದರವರು ಬೇಡಿದುದ ಬೇಡದುದ ಓಡಿ ಬಂದೆ ಮನೆಗೆ. ಜೋಳಿಗೆಯ ನೋಡುವ ಆತುರದಿಂದ ನೋಡಿದೆ ಬಾಡಿದೆ ಬರಿದೋ ಬರಿದು ಈ ಜೋಳಿಗೆ, ಇದು ತೂತು ಬಿದ್ದ ಜೋಳಿಗೆ. ಈ ಜೋಳಿಗೆ ಹಿಡಿದುಕೊಂಡು ನಾನೆಷ್ಟು ಬೇಡಿದರೇನು ಫಲ, ಅವರೆಷ್ಟೇ ನೀಡಿದರೇನು ಫಲ. ಈ ಜೋಳಿಗೆಯ ಹೊಲಿದುಕೊಳ್ಳಲು ಬೇಕು ಶ್ರದ್ಧೆಯ ಸೂಜಿ ಶುದ್ಧಿಯ ದಾರ, ಎಲ್ಲವನ್ನ ಕರುಣಿಸೋ ಸ್ವತಂತ್ರ ಧೀರ ಸಿದ್ದೇಶ್ವರ ಅಂತಾರ. ಇಂಥ ಜೋಳಿಗೆಯನ್ನು ಹಿಡಿತಾಣ ಅವನ ಮುಂದೆ. ಆ ಬಾಲಕನಾಗಿರುವಂಥ ಸಿದ್ದರಾಮನ ಮುಂದಂತಾಣಂತ ಮಲ್ಲಯ್ಯ ಎಷ್ಟು ಭಕ್ತವತ್ಸಲ ಪುಣ್ಯಾತ್ಮರೇ. ಆ ಸಣ್ಣ ಬಾಲಕ ಆ ಬಾಲಕನ ಮುಂದೆ ವಿನಮ್ರತೆಯಿಂದ ಬೇಡಿಕೊಳ್ಳಾಕತ್ತಾಣ. ಜಗತ್ತಿಗೆ ಅನ್ನ ನೀಡುವಂಥ ಮಲ್ಲಯ್ಯ ಆ ಬಾಲಕನ ಭಕ್ತಿಯನ್ನ ಕಂಡು ಅವನ ಮುಂದೆ ಬೇಡಾಕತ್ತ. ಯಪ್ಪ ಭಾಳ ಹಸಿವಾಗೈತಿ, ನನ್ನೂರು ಭಾಳ ದೂರ ಐತಿ, ಮತ್ತು ಊರು ಮುಟ್ಟುವರೆಗೂ ಶಕ್ತಿ ಬೇಕಲ್ಲ ತಮ್ಮ, ಏನಾದರೂ ಇದ್ರೆ ತಗೊಂಡು ಬಾ, ಹೋಗಪ್ಪ ಮನಿಗೆ ಹೋಗು ಅಂತ ಹೇಳ್ತಾಣ. ಜಂಗಮ ರೂಪದೊಳಗೆ ಬಂದಿರುವಂಥ ವೇಷದೊಳಗೆ ಬಂದಿರುವಂಥ ಶ್ರೀಗಿರಿಯ ಒಡೆಯನಾಗಿರುವಂಥ ಮಲ್ಲಿಕಾರ್ಜುನ ಸ್ವಾಮಿ ಎಷ್ಟು ಸಂತೋಷ ಆತು. ಬಾಲಕನಾಗಿರುವಂಥ ಸಿದ್ದರಾಮನಿಗೆ ಬಹಳ ಸಂತೋಷ ಆಯಿತು, ಬಹಳ ಆನಂದ ಆತು. ಓಡ್ತಾ 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 ಎಲ್ಲಿಗೆ ಬಂದ ಅಂದ್ರ ತನ್ನ ಮನೆಗೆ ಬಂದ. ಬರು ಮುಂದೆ ಆ ಮಲ್ಲಯ್ಯನಿಗೆ ಒಂದು ಕಂಬಳಿ ಹಾಸಿ ಒಂದು ಗಿಡದ ಕೆಳಗಡೆ ಕುಂದರಿಸಿ ಬಂದಿದ್ದ. ಯಪ್ಪ ನೀನು ಎಲ್ಲಿಗೂ ಹೋಗಬೇಡ, ಆದಷ್ಟು ಬೇಗ ನಿನಗೇನು ಬೇಕು ಅದನ್ನು ತೆಗೆದುಕೊಂಡು ಬರ್ತೀನಿ ಅಂದಾಗ ಅವಾಗ ಜಂಗಮ ವೇಷಧಾರಿಯಾಗಿ ಬಂದಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿ ಏನು ಪ್ರಸಾದ ಬೇಡಿದ್ದ ಅಂದ್ರೆ ನವಣಿಯ ಅನ್ನವನ್ನು ಬೇಡಿದ್ದ, ಮಜ್ಜಿಗೆಯನ್ನು ಬೇಡಿದ್ದ. ಪುಣ್ಯಾತ್ಮರೇ, ಅವ ಏನು ಮೃಷ್ಟಾನ್ನ ಭೋಜನವನ್ನು ಬೇಡಿದ್ದಿಲ್ಲ. ಹೋಳಿಗೆ, ತುಪ್ಪ, ಕಡಬ, ಕರ್ಚಿಕಾಯಿ ಇಂಥದ್ದೇನೂ ಬೇಡಿದ್ದಿಲ್ಲ. ಏನು ಬೇಡಿದ್ದ ಶ್ರೀಗಿರಿಯ ಒಡೆಯನಾಗಿರುವಂಥ ಮಲ್ಲಿಕಾರ್ಜುನ ಸ್ವಾಮಿ ಅಂದ್ರೆ ನವಣಿಯ ಅನ್ನ ಬೇಡಿದ್ದ, ಮತ್ತು ಅದ್ರ ಜೊತೆ ಒಂದಿಷ್ಟು ಮಜ್ಜಿಗೆ ಬೇಡಿದ್ದ. ಯಾಕೆ ನವಣಿಯ ಅನ್ನವನ್ನೇ ಬೇಡಿದ್ದ, ಮಜ್ಜಿಗೆಯನ್ನು ಬೇಡಿದ್ದ ಅಂದ್ರೆ ಈ ನವಣಿಯೊಳಗೂ ಕೊಬ್ಬಿಲ್ಲ, ಈ ಮಜ್ಜಿಗೆಯೊಳಗೂ ಕೊಬ್ಬಿಲ್ಲ. ಕೊಬ್ಬಿಲ್ಲದೆ ಇರುವಂಥ 2 ಆಹಾರಗಳು ಅಂದ್ರೆ ನವಣಿಯ ಅನ್ನ, ಇನ್ನೊಂದು ಮಜ್ಜಿಗೆ. ನಮಗೆ ಈ ಜ್ವರ ಬಂದಾಗ, ನೆಗಡಿ ಬಂದಾಗ ವೈದ್ಯರು ಹೇಳ್ತಾರೆ, ಡಾಕ್ಟ್ರ್ ಹೇಳ್ತಾರೆ, ನೀವು 1-2 ದಿನ ಹಾಲು ಉಣ್ಣಕ್ಕೆ ಹೋಗಬೇಡ್ರಿ, 1-2 ದಿನ ಮೊಸರು ಉಣ್ಣಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾರೆ. ಆದ್ರೆ ಇದುವರೆಗೂ ಕೂಡ ಭೂಮಿಯ ಮೇಲೆ ಯಾವ ಡಾಕ್ಟರು ಕೂಡ, ಯಾವ ವೈದ್ಯರು ಕೂಡ ಮಜ್ಜಿಗೆಯನ್ನು ಉಣಬಾಡ್ರಿ ಅಂತೇಳಿ ಯಾರಿಗೂ ಹೇಳೇ ಇಲ್ಲ, ಯಾವ ಪೇಷಂಟಿಗೂ ಹೇಳೇ ಇಲ್ಲ. ಯಾಕಂದ್ರೆ ಮಜ್ಜಿಗೆಯೊಳಗೆ ಕೊಬ್ಬಿನ ಅಂಶ ಇರೋದಿಲ್ಲ. ಹಾಗಾಗಿ ಸಾತ್ವಿಕವಾಗಿರುವಂಥ ಆಹಾರವನ್ನು ಬೇಡಿದ್ದ. ಅಂಥ ನವಣಿಯ ಅನ್ನವನ್ನು, ಅಂಥ ಮಜ್ಜಿಗೆಯನ್ನು ತೆಗೆದುಕೊಂಡು ಬರಬೇಕು ಅಂತೇಳಿ ಮನೆಗೆ ಬಂದಾಗ ತಾಯಿ ಸುಗ್ಗಲಾದೇವಿ ಅಡುಗೆ ಮನೆಯೊಳಗೆ ರೊಟ್ಟಿಯನ್ನು ಮಾಡ್ತಾ ಕುಂತಿದ್ದಳು. ಬಂದು ಒಳ್ಳೆ ಅವಸರದೊಳಗೆ ಬಂದು, ಅಮ್ಮ ನನಗೆ ಒಂದಿಷ್ಟು ನವಣೆ ಅನ್ನವನ್ನು, ಒಂದಿಷ್ಟು ಮಜ್ಜಿಗೆಯನ್ನು ಕಟ್ಟಿ ಕೊಡುವಂದಾಗ ಏಕಕಾಲಕ್ಕ ಸುಗ್ಗಲಾದೇವಿಗೆ ಆಶ್ಚರ್ಯವಾಗಿ ಬಿಡುತ್ತಂತ. ಹುಟ್ಟಿ 6 ವರ್ಷ 7 ತಿಂಗಳಾದರೂ ಕೂಡ ಒಂದು ದಿನಾನು ಮಾತನಾಡದೇ ಇರುವಂಥ ನನ್ನ ಮಗ ಇವತ್ತಿನ ದಿನ ನವಣಿಯನ್ನ ಕೇಳಾಕತ್ತಾಣ, ಮಜ್ಜಿಗೆಯನ್ನ ಕೇಳಾಕತ್ತಾಣ ಅಂದಾಗ ತಾಯಿಗೆ ಬಹಳ ಸಂತೋಷ ಆಗತ್ತ, ಬಹಳ ಆನಂದ ಆಗತ್ತ. ಯಪ್ಪ ಒಂದು 2 ನಿಮಿಷ ತಡಿ ಅಂತೇಳಿ ನವಣಿಯ ಅನ್ನವನ್ನು, ಮಜ್ಜಿಗೆಯನ್ನ ಒಂದು ಬುತ್ತಿಯೊಳಗೆ ಕಟ್ಟಿಕೊಟ್ಟಳು. ಆವಾಗ ನವಣಿಯ ಅನ್ನವನ್ನು, ಮಜ್ಜಿಗೆಯನ್ನು ತೆಗೆದುಕೊಂಡು ಎಲ್ಲಿಗೆ ಬಂದ? ಮಲ್ಲಯ್ಯನಿದ್ದಲ್ಲಿಗೆ ಓಡೋಡಿ ಬಂದು ಮಾವಿನ ಗಿಡದ ಕೆಳಗಡೆ ಹಾಸಿರುವಂಥ ಕಂಬಳಿಯನ್ನು ನೋಡ್ತಾನ. ಕಂಬಳಿ ಇತ್ತು, ಅದರ ಮ್ಯಾಲೆ ಕುಂತಿರುವಂಥ ಮಲ್ಲಯ್ಯನೇ ಇರಲಿಲ್ಲ, ಮಾಯವಾಗಿ ಹೋಗಿಬಿಟ್ಟಿದ್ದ.
ಅವಾಗ ಮಲ್ಲಯ್ಯ ಆ ಹೊಲದ ಮೂಲೆಯೊಳಗಿರಬಹುದು, ಈ ಹೊಲದ ಮೂಲೆಯೊಳಗಿರಬಹುದು, ಆ ಅಡವಿಯೊಳಗಿರಬಹುದು, ಈ ಅಡವಿಯೊಳಗಿರಬಹುದು ಅಂತೇಳಿ ಕೈಯಾಗ ಬುತ್ತಿಯನ್ನ ಹಿಡ್ಕೊಂಡು ಮಲ್ಲಯ್ಯ 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 ಎಲ್ಲದಿಯೋ ನನ್ನ ಮಲ್ಲಯ್ಯ, ಶ್ರೀಗಿರಿಯ ಮಲ್ಲಯ್ಯ, ಪರ್ವತಗಿರಿಯ ಮಲ್ಲಯ್ಯ, ಹಸಿವೆ ಅಂತ ಅಂದಿದ್ದಿ, ನಿನ್ನ ಸಲುವಾಗಿ ನವಣಿಯ ಅನ್ನವನ್ನ ಆ ನಂತರದೊಳಗ ಮಜ್ಜಿಗೆಯನ್ನ ತೆಗೆದುಕೊಂಡು ಬಂದೀನಿ ಅಂತೇಳಿ ಆ ಅಡವಿಯನ್ನೆಲ್ಲ ಸುತ್ತಿದರೂ ಕೂಡ ಮಲ್ಲಯ್ಯನ ದರ್ಶನ ಆಗಲೇ ಇಲ್ಲ. ಪುಣ್ಯಾತ್ಮರಿ, ಮಲ್ಲಯ್ಯನ ದರ್ಶನ ಆಗಲೇ ಇಲ್ಲ. ಮುಗ್ಧ ಭಕ್ತನಾಗಿರುವಂಥ ಸಿದ್ಧರಾಮ ಎಲ್ಲಿ ನನ್ನ ಮಲ್ಲಯ್ಯ, ಎಲ್ಲಿ ನನ್ನ ಮಲ್ಲಯ್ಯ, ಎಲ್ಲಿ ನನ್ನ ಮಲ್ಲಯ್ಯ ಅಂತೇಳಿ ಮಲ್ಲಯ್ಯನ ನೆನಪಿನೊಳಗ ಧಾರಾಕಾರ ಕಣ್ಣೀರನ್ನು ಹಾಕ್ತಾ ಅಳತಾ 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 ಹುಡುಕ್ತಾನ. ಎಷ್ಟು ಹುಡುಕಿದರೂ ಕೂಡ ಸಿಗೋದೇ ಇಲ್ಲ. ಈಗ ಇರುವಂಥ ಸಮಯದೊಳಗ ಹತ್ತು 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 ಸುಸ್ತಾಗಿ ನೆಲಕ್ಕ ತಲೆ ತಿರುಗಿ ಮೂರ್ಛೆ ಹೋಗಿ ಬಿದ್ದು ಬಿಟ್ಟ. ಬಾಲಕನಾಗಿರುವಂಥ ಸಿದ್ಧರಾಮ ಕೈಯಾಗ ಬುತ್ತಿಯನ್ನ ಹಾಗ ಹಿಡದಾಣ. ಮೂರ್ಛೆ ಹೋಗಿ ಬಿದ್ದಿರುವಂಥ ಸಮಯದೊಳಗ ನಂದಿ ಕೋಲನ್ನು ತೆಗೆದುಕೊಂಡು ಒಂದಿಷ್ಟು ಮಂದಿ ಪಾದಯಾತ್ರೆಯನ್ನು ಮಾಡ್ತಾ ಮಾಡ್ತಾ ಶ್ರೀಶೈಲ ಪರ್ವತಕ್ಕೆ ಹೊರಟಿದ್ದರು. ಈ ನಂದಿ ಕೋಲನ್ನು ತೆಗೆದುಕೊಂಡು ಹೋಗ್ತಾರೆ ಪುಣ್ಯಾತ್ಮರೇ. ಪಾದಯಾತ್ರೆ ಮಾಡ್ತಾ ಮಾಡ್ತಾ ಹೋಗ್ತಾರ. ಅವರು ಹೋಗುವಂಥ ಸಂದರ್ಭದೊಳಗೆ ಹಾಗ ಹೋಗ್ತಾ ಇರೋದಿಲ್ಲ. ಶ್ರೀಗಿರಿಯ ಮಹಾಂತ ಮಲ್ಲಯ್ಯ ಉಗೆ, ಶ್ರೀಗಿರಿಯ ಮಹಾಂತ ಮಲ್ಲಯ್ಯ ಉಗೆ ಅಂತೇಳಿ ಶ್ರೀಶೈಲಗಿರಿಯ ಪರ್ವತಗಿರಿಯ ಮಲ್ಲಯ್ಯನ ನಾಮಸ್ಮರಣೆಯನ್ನು ಮಾಡಿಕೊಂಡು ಸಾವಿರಾರು ಜನ ಭಕ್ತರು ಪಾದಯಾತ್ರೆಯನ್ನು ಮಾಡುತ್ತಾ ಮಾಡುತ್ತಾ ಹೋಗ್ತಾ ಇದ್ರು. ಯಾವಾಗ ಶ್ರೀಗಿರಿಯ ಮಲ್ಲಯ್ಯ ಉಗೆ, ಶ್ರೀಗಿರಿಯ ಮಲ್ಲಯ್ಯ ಉಗೆ ಅನ್ನುವಂಥ ಶಬ್ದ ಮೂರ್ಛೆ ಹೋಗಿ ಬಿದ್ದಿರುವಂಥ ಬಾಲಕನಾಗಿರುವಂಥ ಸಿದ್ಧರಾಮನ ಕಿವಿಗೆ ಬಿತ್ತಲ್ಲ, ಎದ್ದವನೇ ಆ ಗುಂಪಿನ ಎದುರುಗಡೆ ಹೋಗುತ್ತಾನ. ಅಪ್ಪ ಎಲ್ಲಿ ಹೊಂಟೀರಿ ಅಂತ ಕೇಳಿದ. ಎಲ್ಲಿ ಹೊಂಟೀರಿ ಅಂತ ಕೇಳಿದಾಗ ಆ ಪಾದಯಾತ್ರೆಯನ್ನ ಮಾಡ್ತಾ ಹೋಗುವಂಥ ಭಕ್ತರಂತಾರಂತ, ಇಲ್ಲಪ್ಪ ಶ್ರೀಶೈಲಗಿರಿಯ ಒಡೆಯನಾಗಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನಕ್ಕೆ ನಾವು ಹೊಂಟೀವಿ ಅಂದಾಗ, ನನ್ನ ಮಲ್ಲಯ್ಯ ಇರುವಂಥ ಶ್ರೀಶೈಲವನ್ನು ನಾನು ನೋಡಿಲ್ಲ, ಮತ್ತು ಬೇರೆ ನೀವು ಅಲ್ಲಿಗೆ ಹೊಂಟೀರಿ ಅಂತ, ಮತ್ತು ನಾನು ನಿಮ್ಮ ಜೊತೆ ಬಂದು ಮಲ್ಲಯ್ಯನ ದರ್ಶನ ಮಾಡಿಕೊಂಡು ಹಸಿವೆ ಅಂತ ಬಂದಿದ್ದ. ನೋಡ್ರಿ ಮುಗ್ಧ ಭಕ್ತಿ ಹೇಗೈತಿ. ಹಸಿವೆ ಅಂತ ಬಂದಿದ್ದ, ಅವನ ಸಲುವಾಗಿ ನವಣಿ ಅನ್ನವನ್ನ ಮಜ್ಜಿಗೆಯನ್ನು ತೆಗೆದುಕೊಂಡು ಬಂದೀನಿ, ಮತ್ತು ಅವು ಉಣಿಸಿ ಬರ್ತೀನಿ ಅಂದನಂತ. ನಾನು ಮತ್ತು ಅವು ಉಣಿಸಿ ಬರ್ತೀನಿ ಅಂದಾಗ ಯಾರು ಬೇಡ ಅಂತಾರಂತೇಳಿ ಅವರು 15 ದಿನಗಳ ಪರ್ಯಂತರವಾಗಿ ಕರ್ಕೊಂಡು ಹೋದ್ರು. 15 ದಿನಗಳ ಪರ್ಯಂತರವಾಗಿ ಕರ್ಕೊಂಡು ಹೋದ್ರು. ಹಾಗೂ ಕೂಡ ಆ ನವಣಿ ಅನ್ನವನ್ನು ಮಜ್ಜಿಗೆಯನ್ನು ಹಾಗ ಹಿಡ್ಕೊಂಡು ಹೋಗಿದ್ದ ಅಂತ. ಅದಕ್ಕೆ ಮುಗ್ಧ ಭಕ್ತಿ ಅಂತ ಕರೀತಾರೆ. ಅದನ್ನ ಹಾಗ ಹಿಡ್ಕೊಂಡು ಹೊಂಟಿದ್ದ. ಹೋಗುವಂಥ ಸಂದರ್ಭದೊಳಗ ಮೊದಲಿಗೆ ವಯೋವೃದ್ಧ ಮಲ್ಲಯ್ಯ ಅನ್ನುವಂಥ ಒಂದು ಮೂರ್ತಿ ಬರುತ್ತೆ ಪುಣ್ಯಾತ್ಮರೇ. ಆ ಶ್ರೀಶೈಲ ಪರ್ವತವನ್ನು ನೋಡಿದವರಿಗೆ ಗೊತ್ತಿರಬೇಕು. ವಯೋವೃದ್ಧ ಮಲ್ಲಯ್ಯ ಅಂತೇಳಿ ಅವಾಗೆಲ್ಲ ಒಂದು ಮೂರ್ತಿ ಕಾಣ್ತಾ ಇತ್ತು. ಆ ವಯೋವೃದ್ಧ ಮಲ್ಲಯ್ಯನ ಅವತಾರ ಆ ಶ್ರೀಶೈಲ ಪರ್ವತದೊಳಗ ಹೇಗಾಯಿತು ಅಂದ್ರೆ, ಒಬ್ಬ ರಾಜನ ಮಗಳು ನಾನು ಶಿವನನ್ನೇ ಮದುವೆಯಾಗಬೇಕಂತೇಳಿ ಹಠ ಹಿಡ್ಕೊಂಡು ಶಿವನನ್ನ ಕುರಿತು ತಪಸ್ಸನ್ನ ಮಾಡಿದಳು. ಒಬ್ಬ ರಾಜನ ಮಗಳು ನಾನು ಪರಮಾತ್ಮನನ್ನೇ ಮದುವೆಯಾಗಬೇಕಂತೇಳಿ ತಪಸ್ಸನ್ನು ಮಾಡಿರುವಂತಹ ಸಂದರ್ಭದೊಳಗ, ಹೇ ಪರಮಾತ್ಮ, ನೀನಿರುವಂತಹ ಸ್ಥಳ, ನೀನಿರುವಂತಹ ಜಾಗ ನನಗೆ ಗೊತ್ತಿಲ್ಲ, ಮತ್ತು ನೀನಿರುವಂತಹ ಸ್ಥಳವನ್ನು ನೀನು ನನಗೆ ತೋರಿಸು ಅಂತೇಳಿ ತಪಸ್ಸನ್ನು ಮಾಡುವಂಥ ಸಂದರ್ಭದೊಳಗೆ ಕೇಳ್ತಾಳ. ಆಗ ಪರಮಾತ್ಮ ಏನು ಮಾಡಿದ ಅಂದ್ರೆ, ಒಂದು ಗುಂಗೆ ಹುಳವನ್ನು ಕಳಿಸಿಕೊಟ್ಟನಂತ. ಆಕೆಯ ಹತ್ತಿರ ಒಂದು ಗುಂಗೆ ಹುಳವನ್ನು ಕಳಿಸಿಕೊಟ್ಟು ಆಕೆಯ ಕನಸಿನೊಳಗೆ ಹೋಗಿ ಹೇಳ್ತಾನ, ಆ ಗುಂಗೆ ಹುಳ ಹೇಗೆ ಮುಂದೆ ಬರುತ್ತಲ್ಲ, ಆ ಗುಂಗೆ ಹುಳವನ್ನು ಹಿಂಬಾಲಿಸಿಕೊಂಡು ಬಾ, ಅದು ನಾನಿದ್ದಲ್ಲಿಗೆ ಕರ್ಕೊಂಡು ಬರುತ್ತ ಅಂತೇಳಿ ಪರಮಾತ್ಮ ಹೇಳಿದ. ಅವಾಗ ಎದ್ದು ಹೊರಟಿದ್ದ. ಅವಾಗ ಆ ಹೆಣ್ಮಗಳು ಬರ್ತಾಳ, ರಾಜನ ಮಗಳು ಎಲ್ಲಿಗೆ ಬಂದಳು ಅಂದ್ರೆ ಆ ಗುಂಗೆ ಹುಳವನ್ನು ಹಿಂಬಾಲಿಸಿಕೊಂಡು ಬಂದಳು. ಹಿಂಬಾಲಿಸಿಕೊಂಡು ಆಕೆ ಬರೋದ್ರೊಳಗಾಗಿ ಶಿವ ಪರಮಾತ್ಮ ವಯೋವೃದ್ಧನಾಗಿ ಬಿಟ್ಟಿದ್ನಂತ, ಮುದುಕನಾಗಿ ಬಿಟ್ಟಿದ್ನಂತ. ಅಂದ್ರೆ ಅಷ್ಟು ವರ್ಷಗಳ ಪರ್ಯಂತರವಾಗಿ ಬಂದಳು ಅಂತ. ಮುದುಕನಾಗಿದ್ದ,
ಪಾರ್ವತಾದೇವಿಯು ಆ ವಯೋವೃದ್ಧನಾಗಿರುವಂಥ ಮಲ್ಲಯ್ಯನ ಬಾಜುನ ಇದ್ದಳು. ಅವಾಗ ಹೇಳ್ತಾನ, ಈಕೆ ರಾಜನ ಮಗಳು, ಈಕೆ ನನ್ನನ್ನು ಹುಡುಕಿಕೊಂಡು ಯಾಕೆ ಬಂದಾಳ ಅಂದ್ರೆ ಈಕೆ ನನ್ನನ್ನು ಮದುವೆ ಆಗಬೇಕು ಅನ್ನುವಂಥ ಹಂಬಲದಿಂದ ಬಂದಾಳ ಅಂದಾಗ ಮತ್ತು ಪಾರ್ವತಾದೇವಿ ಸುಮ್ಮನೆ ಇರ್ತಾಳನು ತಾಯಿ ಬೇಯಕ್ಕೆ ಪ್ರಾರಂಭ ಮಾಡಿದ್ಲಂತ ಶಿವನನ್ನು. ಒಂದು ಮದುವೆ ಆದರೆ ನೆಟ್ಟಗೆ ಬಾಳೆ ಮಾಡೋದಿಲ್ಲ, ಅಂಥದ್ರೊಳಗೆ ನನ್ನೂ ಮದುವೆ ಆಗಿ ಈಗ ಅಕ್ಕಿನ್ನೂ ಮದುವೆ ಆಗ್ತೀನಿ ಅಂತೀಯಲ್ಲ, ಏನು ನಿನ್ನ ತಲೆಯೊಳಗಿರುವಂಥ ವಿಚಾರ ಅಂತ ಕೇಳ್ತಾಳ ಪಾರ್ವತಾದೇವಿ. ಈ ಎರಡು ಮದುವೆ ಆದರೆ ಹೇಗಾಗತ್ತೆ ಪರಿಸ್ಥಿತಿ ಅಂದ್ರೆ ಸ್ವಲ್ಪ ಹೇಳಿ ಮುಗಿಸ್ಬಿಡ್ತೇನೆ ಪುಣ್ಯಾತ್ಮರೇ. ಭಾಳ ಮಜಾ. ನಮ್ಮೂರ ಕಡೆ ಆಗಿರುವಂಥದ್ದು, ನಮ್ಮೂರಾಗ ಆಗಿರುವಂಥದ್ದು. ಒಬ್ಬವ ಎರಡು ಮದುವೆ ಆದ, ಬ್ಯಾಡ 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 ಅಂದ್ರು ಎರಡು ಮದುವೆ ಆದ. ಎರಡು ಮದುವೆ ಆಗಿರುವಂಥ ಸಂದರ್ಭದೊಳಗೆ ಒಂದೇ ಮನೆಯೊಳಗೆ ಅಕ್ಕ ತಂಗಿ ಕೂಡಿ ಇರಾಕ ಆಗಲೇ ಇಲ್ಲ ಅವ್ರಿಗೆ. ಅವಾಗ ಅವ ಊರು ಹಿರಿಯತನ ಎಲ್ಲ ಮಾಡ್ತಾ ಇದ್ದವ, ಊರು ಹಿರಿಯತನ ಮಾಡ್ತಾ ಇದ್ದ. ಈ ಅಕ್ಕ ತಂಗಿ ಏನು ಮಾಡ್ತಿದ್ರು ಅಂದ್ರೆ ಆ ಎಮ್ಮನ ಜಡಿ ಈ ಎಮ್ಮ ಹಿಡ್ಕೊಳೋದು, ಈ ಎಮ್ಮನ ಜಡಿ ಆ ಎಮ್ಮ ಹಿಡ್ಕೊಂಡು ಅವನ ಹತ್ರನ ಹೋಗ್ತಿದ್ರು. ಊರಣ್ಣವರು ನ್ಯಾಯ ಪಂಚಾಯಿತಿ ಏನು ಬಗೆಹರಿಸ್ತಿ, ಮೊದಲು ನಮ್ಮದು ಬಗೆಹರಿಸು ಅಂಥೇಳಿ ಅವ ಇದ್ದಲ್ಲಿಗೆ ಹೋಗ್ತಿದ್ರು ಅವರೆಲ್ಲ. ಅವಾಗ ಅವ ಅಂದ, ಊರಾಗ ನಂದು ದೊಡ್ಡ ಹೆಸರು ಐತಿ, ಹಂಗೆ ಮಾಡಕ್ಕೆ ಹೋಗಬೇಡ್ರಿ ಅಂದವ. ಹಂಗೆ ಮಾಡಕ್ಕೆ ಹೋಗಬೇಡ್ರಿ, ಮತ್ತೇನು ಮಾಡ್ತಿ ಇದಕ್ಕೊಂದು ಪರಿಹಾರ ಮಾಡು ಅಂದಾಗ ಅವಾಗ ಅವ ಏನು ಮಾಡಿದ ಅಂದ್ರೆ, ಹೇಗೂ ಎರಡು ಅಂತಸ್ತಿನ ಮನೆ ಕಟ್ಟಿಸೀನಿ, ಕೆಳಗಿನ ಮನ್ಯಾಗ ಅಕ್ಕ ಇರಲಿ, ಮ್ಯಾಗಿನ ಮನ್ಯಾಗ ತಂಗಿರಲಿ ಅಂದವ. ಕೆಳಗಿನ ಮನೆಯೊಳಗೆ ಅಕ್ಕಿರಲಿ, ಮ್ಯಾಗಿನ ಮನ್ಯಾಗ ತಂಗಿರಲಿ ಅಂದಾಗ ಅವರಿಬ್ಬರು ಕೂಡಿ ಗಂಡಗಂದ್ರಂತ, ಮತ್ತು ನೀ ಎಲ್ಲಿರಾವ ಅಂತ ಕೇಳಿದ್ರಂತ. ಅವಾಗ ನೀ ಎಲ್ಲಿರಾವ, ನೀ ಎಲ್ಲಿರಾವ? ಅವಾಗ ಅವ ಅಂದ, ಮ್ಯಾಗಿನ ಮನ್ಯಾಗ ನೀನು, ತಳಗಿನ ಮನ್ಯಾಗ ನಿಮ್ಮ ಅಕ್ಕ, ನೀ ತಂದಿದ್ದ ಸಾಮಾನ ನೀ ತೊಗೊಂಡು ಹೋಗಿ, ಆಕೆ ತಂದಿದ್ದ ಸಾಮಾನು ಆಕೆ ತೊಗೊಂಡು ಹೋಗಲಿ ಅಂದಾಗ ನೀ ಎಲ್ಲಿರಾವ ಅಂತ ಕೇಳಿದ್ರು. ಹೊಳ್ಳೆವು ನೀ ಎಲ್ಲಿರಾವ ಅಂತ ಕೇಳಿದಾಗ ಅವಾಗ ಅವ ಅಂದ, ಈಗೆಲ್ಲ ನಿರಂತರ ಜ್ಯೋತಿ ಅದಾವ, ಅಂದ್ರೆ ಕಂಟಿನ್ಯೂ ಲೈಟ್ ಇರ್ತಾವೆ ಈಗೆಲ್ಲ. ಅವಾಗೆಲ್ಲ ಹಿರಿಯರಿಗೆ ಗೊತ್ತು, ಬೆಳಿಗ್ಗೆ 6ರಿಂದ 10 ಗಂಟೆಗೆ ಕೊಡ್ತಿದ್ರು ಕರೆಂಟ, ಮತ್ತು 11ರಲ್ಲಿದ್ದ ಮತ್ತು ಮಧ್ಯಾಹ್ನ 2 ಗಂಟೆ ಮಟ್ಕ ಹೀಗೆಲ್ಲ ಒಂದು ಕೊಡ್ತಿದ್ರು. ಅವಾಗ ಅವ ಅಂದ, ಈ ಸೋಮವಾರದಿಂದ ಮುಂದಿನ ಸೋಮವಾರ ಮ್ಯಾಗಿರ್ತೀನಿ, ಮತ್ತು ಮುಂದಿನ ಮಂಗಳವಾರದಿಂದ ಇನ್ನೊಂದು ಮಂಗಳವಾರ ಏನು ಬರುತ್ತಲ್ಲ ಕೆಳಗಡೆ ಇರ್ತೀನಿ ಅಂದನಂತವ. 8 ದಿನ ಮ್ಯಾಗ 8 ದಿನ ಕೆಳಗ ಅಂದವ. ಅವಾಗ ಒಂದೇ ಹೆಂಡತಿ ಅಲ್ಲಂತ, ಇರುವಂಥದ್ದು ಒಂದು ಬಾತ್ರೂಮ, ಒಂದು ಬಚ್ಚಲ, ಒಂದು ಶವರ, ನೀ ಮ್ಯಾಗ ಹೋದಿ ಅಂದ್ರೆ ನಿನ್ನ ತಳಗ ಬರಿಸಿ ಕೊಡಂಗಲ್ಲ ಅಂದಳ ಆಕೆ. ಇರುವಂಥದ್ದು ಒಂದು ಶವರ ಬಾತ್ರೂಮ, ನಿನ್ನ ಕೆಳಗ ಬರಿಸಿ ಕೊಡಂಗಲ್ಲ ಅಂದಳ ಆಕೆ. ಕೆಳಗ ಬರಿಸಿ ಕೊಡಂಗಲ್ಲ ಅಂದಾಗ ಅವಾಗವ ಅಂದ, ನಿಮಗೆ ಹೆಂಗೆ ಮನೆ ಹಂಚಿನಲ್ಲ ಹಂಗೆ ನನ್ನೂ ಹಂಚ್ಕೊಂಡು ಬಿಡ್ರಿ ಅಂದವ. ಮತ್ತು ಸ್ನಾನ ಮಾಡ್ಬೇಕಲ್ಲ ದಿನ, ನನ್ನನ್ನು ಹಂಚ್ಕೊಂಡು ಬಿಡ್ರಿ ಅಂದಾಗ ಅವಾಗ ಹಿರಿಯರನ್ನೆಲ್ಲ ಕೂಡಿಸಿ ಏನು ಮಾಡಿದ್ರು ಅಂದ್ರೆ, ಈ ಟೇಪ್ ಅಳತೆ ಮಾಡ್ತಾರಲ್ಲ, ಈ ಟೈಲರ್ ಅಂಗಡಿ ಒಳಗೆ ಇರ್ತಾವಲ್ಲ ಟೇಪ್, ಆ ಟೇಪ್ ತೊಗೊಂಬಂದು ಹೀಗೆ ನಡಬರ್ಕ್ ಹಿಡಿದ್ರು ಮಧ್ಯ. ಈ ಬಲಭಾಗ ಅಕ್ಕಗ, ಎಡಭಾಗ ತಂಗಿಗೆ ಅಂತ ಹೇಳ್ರಿ. ಬಲಭಾಗ ಅಕ್ಕಗ, ಎಡಭಾಗ ತಂಗಿಗೆ ಹಿಡ್ದಾಗ ಮತ್ತು ಅವನ್ನ ಒಯ್ದು ಸ್ನಾನ ಮಾಡ್ಸಕ್ಕೆ ಕುಂದರ್ಸಿದ್ರು. ಸ್ನಾನ ಮಾಡಿಸ್ದಾಗ ಕುಂದರ್ಸ್ದಾಗ ಈ ಎರಡನೇ ಹೆಣ್ಮಗಳು ಸ್ವಲ್ಪ ಶಾಲಿ ಗೀಲಿ ಎಲ್ಲ ಕಲ್ತಿದ್ಲಲ್ಲ, ನನ್ನ ಗಂಡ 4 ಜನರೊಳಗೆ ಅಡ್ಡಾಡ್ತಾನ, ಹಿರಿಯತನ ಮಾಡ್ತಾನಂತೇಳಿ ಒಳ್ಳೆಯ ಒಂದು ಮೈಸೂರು ಸ್ಯಾಂಡಲ್ ಸೋಪ್ ತಂದ. ಅಕ್ಕ ಏನು ಮಾಡಿಲ್ಲ ಅಂದ್ರೆ, ಇದಕ್ಕೆ ಹಾಕಬೇಕು ಮೈಸೂರು ಸ್ಯಾಂಡಲ್ ಸೋಪ್ ಅಂತೇಳಿ ದೊಡ್ಡ ಇಟ್ಟಂಗಿ ಹಾಳು ತಂದಳಂತ. ಇಟ್ಟಂಗಿ ಹಾಳು ಅಂದ್ರೆ ಅವಾಗೆಲ್ಲ ಲೈಫ್ ಬಾಯ್ ಸೋಪ್ ಬರ್ತಿದ್ದು. ಈ ಕಡೆ ಈ ಹೆಣ್ಮಗಳು ಹಚ್ಚಿದ್ಲು, ಈ ಕಡೆ ಈ ಹೆಣ್ಮಗಳು ಹಚ್ಚಿದ್ಲು. ಮತ್ತು ಸ್ನಾನ ಆದ ನಂತರದೊಳಗೆ ನನ್ನ ಗಂಡ ಚಂದ ಕಾಡಲಿ ಅಂತೇಳಿ ಎರಡನೇದಾಕಿ ಏನು ಮಾಡಿದ್ಲು ಅಂದ್ರೆ, ಒಂದು ಪ್ಯಾಂಟ್ ತಂದು ಒಂದು ಹತ್ರನ ಕಟ್ ಮಾಡಿ ಒಂದು ಕಾಲಿಗೆ ಪ್ಯಾಂಟ್ ಹಾಕಿದ್ಲಂತ. ಏನ್ರಿ, ಒಂದು ಕಾಲಿಗೆ ಪ್ಯಾಂಟ್ ಹಾಕಿದ್ಲು. ನನ್ನ ಗಂಡ ಹೀರೋ ಕಂಡಂಗೆ ಕಾಣಲಿ ಅಂತೇಳಿ ಒಂದು ಟೀ ಶರ್ಟ್ ತರಿಸಿ ನಡಬರಕ್ಕೆ ಕಟ್ ಮಾಡಿ ಒಂದು ಕೈಗೆ ಟೀ ಶರ್ಟ. ಮತ್ತು ನನ್ನ ಗಂಡ ಇನ್ನೂ ಚಂದ ಕಾಣಲಿ ಅಂತೇಳಿ ಬೂಟ್ ತರಿಸಿ ಒಂದು ಕಾಲಿಗೆ ಬೂಟ್ ಹಾಕಿದ್ಲು. ಒಂದು ಕಾಲಿಗೆ ಬೂಟ, ಒಂದು ಕಾಲಿಗೆ ಪ್ಯಾಂಟ್, ಒಂದು ಕಾಲಿಗೆ ಟೀ ಶರ್ಟ. ನನ್ನ ಗಂಡ ಒಳ್ಳೆ ಹೀರೋ ಕಂಡಂಗೆ ಕಾಣಲಿ, 4 ಮಂದಿಯಾಗ ಅಡ್ಡಾಡ್ತಾನಂತೇಳಿ ಏನು ಮಾಡಿದ್ಲು ಅಂದ್ರೆ,
ಈ ಹಿಪ್ಪಿ ಕಟ್ಟಿಂಗ ಅಂತ ಬರ್ತಾವ್ರಿ ಎಲ್ಲ. ಈ ಹಿಪ್ಪಿ ಕಟ್ಟಿಂಗ ಅಂತ ಈ ಹುಡುಗರು ಮಾಡಿಸಿರ್ತಾರೆ, ಈ ಗೆರಿ ಬಿಟ್ಟಿರ್ತಾರೆ ಹಿಂಗತೆ. ಅಂಥ ಕಟ್ಟಿಂಗ್ ಮಾಡಿಸಿದ್ಲು ಆಕಿ, ನನ್ನ ಗಂಡ ಚಂದ ಕಾಣಲಿ ಅಂತೇಳಿ. ಈ ದೊಡ್ಡ ಆಕಿ ಸಾಲಿ ಹಿಂದೂ ಹೋಗಿದ್ದಿಲ್ಲ, ಮುಂದೂ ಹೋಗಿದ್ದಿಲ್ಲ, ಮುಗ್ಧ ಹೆಣ್ಮಗಳಿದ್ಲು. ಇದಕ್ಕೆ ಯಾಕೆ ಬೇಕು ಇಟ್ಟು ಪ್ಯಾಶನ್ನ ಅಂದಾಕಿ ಏನು ಮಾಡಿದ್ಲು ಅಂದ್ರೆ ಒಂದ ಕಾಲಿಗೆ ಪಂಚಿ ತೋಡಿಸಿದ್ಲಂತ ಆಕಿ. ಒಂದ ಕಾಲಿಗೆ ಪಂಚಿ ಮತ್ತು ಆಮ್ಯಾಗ ಒಂದ ಕೈಗೆ ಇಂಥ ನೇರು ಶರ್ಟ್ ಹಾಕಿದ್ಲಂತೆ. ಒಂದು ಕಡೆ ನೇರು ಶರ್ಟ, ಒಂದು ಕಡೆ ಟಿ ಶರ್ಟ. ಆಮ್ಯಾಗ ಹಾಕಿಲ್ಲಂತ ಇದಕ್ಕೆ ಯಾಕೆ ಬೇಕು ಹಿಪ್ಪಿ ತಿಪ್ಪಿ ಕಟ್ಟಿಂಗ ಅಂತೇಳಿ ಒಂದು ತವಲಿ ತಲೆ ಬೋಳಿಸಿದ್ಲಂತ. ಒಂದು ತವಲಿ ತಲೆ ಬೋಳ, ಒಂದು ತವಲಿ ಹಿಪ್ಪಿ ಕಟ್ಟಿಂಗ, ಒಂದು ಕಾಲಿಗೆ ಬೂಟ, ಒಂದು ಕಾಲಿಗೆ ಹವಾಯಿ ಚಪ್ಪಲ, ಒಂದು ಕಡೆ ಪ್ಯಾಂಟ, ಒಂದು ಕಡೆ ಪಂಚಿ, ಒಂದು ಕಡೆ ಟಿ ಶರ್ಟ, ಒಂದು ಕಡೆ ಈ ನೇರು ಶರ್ಟ. ಮತ್ತು ಈ ಸಣ್ಣಾಕಿ ಏನು ಮಾಡಿದ್ಲು ಅಂದ್ರೆ ನನ್ನ ಗಂಡ ಚಂದ ಕಾಣಲಿ ಅಂತೇಳಿ ಒಂದು ಚಸ್ಮಾ ತರಿಸಿದ್ಲಂತ. ಈ ಗಾಗಲ್ ತರಿಸ್ತಾಕಿ ಅದನ್ನು ಒಂದು ಹತ್ರ ಮುರಿದು ಒಂದು ಕಡೆ ಮುರಿದು ಒಂದ ಕಣ್ಣಿಗೆ ಹಾಕಿದ್ಲು ಆಕಿ. ಏನ್ರಿ, ಒಂದ ಕಣ್ಣಿಗೆ ಹಾಕಿ ಇವ ಹೆಂಗೆ ಕಾಣಕತ್ತ ಅಂದ್ರೆ ಒಳ್ಳೆ ಪೋತ್ರಾಜ ಕಣ್ಣಂಗೆ ಕಾಣಕತ್ತ, ಒಳ್ಳೆ ಹಂಗೆ ಕಾಣಕತ್ತ. ಮತ್ತು ಹೀಗೆಲ್ಲ ಅವತಾರದೊಳಗೆ ಮಣಿ ಬಿಟ್ಟು ಎಲ್ಲಿಗೆ ಹೋಗಬೇಕು, ಮನ್ಯಾಗ ಕುಂತ ಒಂದು 6 ತಿಂಗಳ ಮನ್ಯಾಗ ಕುಂತವ. ಮನ್ಯಾಗ ಕುಂತಾಗ ದೊಡ್ಡ ಹೆಂಡತಿ ಬಂದಂತಾಳಂತ, ರೀ ತವ್ರ ಮನಿ ಒಳಗೆ ಜಾತ್ರೆ ಐತಿ, ನಾ ಜಾತ್ರೆಗೆ ಹೋಗ್ತೀನಿ ರೀ ಅಂದಳಾಕಿ. ಇವ ಅಂದ, ಹೋಗುದು ಹೊಕ್ಕಿ, ಒಂದು 10 ವರ್ಷ ಅತ್ತಾಗ ಹಾಳಾಗಿ ಹೋಗು ಅಂದವ. ಒಂದು 10 ವರ್ಷ ಅತ್ತಾಗ ಹಾಳಾಗಿ ಹೋಗು. ಯಾಕೆ, ಇಬ್ಬರು ಜಗಳ ಆಡೋದನ್ನು ನೋಡಿ 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 ಸಾಕಾಗಿ ಬಿಟ್ಟಿತ್ತು. ಒಬ್ಬಾಕಿ ಹೋದ್ಲ, ಇನ್ನೊಬ್ಬರ ಜೊತೆ ಆರಾಮಿರ್ಬೋದು ಅಂತ ಅವನ ತಲೆಯಾಗಿತ್ತು. ಆಕೆಂದಳು, ಅಯ್ಯ ನಾ ಯಾಕೆ 10 ವರ್ಷ ಹೋಗಲಿ, ನಾನು ನಾಳೆ ಬರ್ತೀನಿ ವಾಪಸ್ ಅಂದಳಾಕಿ. ನಾನು ನಾಳೆ ಬರ್ತೀನಿ ಅಂದಳು. ಮಾರಾಯ್ತಿ ಮೊದಲು ಮಣಿ ಬಿಟ್ಟು ಹೋಗು ಅಂದವ. ಮಣಿ ಬಿಟ್ಟು ಹೋಗು ಅಂದಾಗ ಹೋದಳಾಕಿ. ಅಂದ್ರೆ ಕುಂದ್ರುವಂಥ ಮನುಷ್ಯ ಬಹಳತ್ತು ಕುಂದ್ರಂಗಿಲ್ಲ. ಈಗೆಲ್ಲ ಜಾಯಿಂಟ್ ಪೇಣ ಅಂತ ಬರಾಕತ್ತಾವ ತಾಯಿ. ಅವಾಗ ಕುಂತು ಸಾಕಾಗಿ ಬಿಟ್ಟಿತ್ತು. 2ನೇ ಹೆಂಡತಿ ಕರೆದವ. 2ನೇ ಹೆಂಡತಿ ಕರೆದು, ಮಾರಾಯ್ತಿ ಕುಂತು ಸುಸ್ತಾಗಿ ಬಿಟ್ಟೈತಿ, ಕೈಕಾಲೆಲ್ಲ ನೋಯಾಕತ್ತಾವ, ಒಂದಿಷ್ಟು ಕೈಕಾಲು ಒತ್ತು ಬಾ ಅಂತ ಕರೆದಾಗ ಆಕೆ ಅಂದ್ಲು. ಆಕಿ ಬಂದು ನನ್ನ ಗಂಡನ ಕೈಕಾಲು ಆಟ ಒತ್ತಾಕಿ ಅಂದಳು ಆಕಿ. ಅಂದ್ರೆ ಎಡಗೈಯ ಎಡಗಾಲ ಆಟ ಒತ್ತಾಕತ್ತಳು. ಎಡಗೈ ಎಡಗಾಲು ಒತ್ತಾಕತ್ತಳು. ಒತ್ತು ಮುಂದಾಗ ಒಂದು ಸಣ್ಣದು ಸೊಳ್ಳಿ ಕಡಿಯಿತು. ಸೊಳ್ಳಿ ಕಡ್ದಾಗ ಎಲ್ಲಿ ಎಡಗಾಲಿಗೆ ಕಡಿತು. ಇವ ಎದ್ದು ಹೀಗೆ ಮಾಡಿಕೊಲಿಲ್ಲ. ಒಂದು ಕಾಲ ಮ್ಯಾಗ ಒಂದು ಕಾಲು ಹಾಕಿ ಎಡಗಾಲ ಮೇಲೆ ಬಲಗಾಲ ಹಾಕಿ ಹಿಂಗೆ ಮಾಡಿಬಿಟ್ಟವ. ಹಿಂಗೆ ಮಾಡಿದಾಗ ಆಕೆಂತಾಳ, ನಾನು ಕಣ್ಣು ಮುಂದಿದ್ದಾಗ ಆಕಿನ ಗಂಡನ ಕಾಲು ನನ್ನ ಗಂಡನ ಕಾಲಿನ ಮ್ಯಾಗ ಕಾಲು ಹಾಕಿ ಹಿಂಗೆ ಮಾಡಕತ್ತೈತಿ ಅಂದ್ರೆ ಆಕಿನ ಗಂಡನ ಕಾಲು ನಾನು ಬಿಡಬಾರ್ದು ಅಂತೇಳಿ ಒಣಕಿ ತಗೊಂಡು ಬಂದಳು. ಹೋಗಿ ಒಂದು ಒಣಕಿ ತಗೊಂಡು ಬಂದು, ಇದು ನನ್ನ ಕಾಲ ಅಂದವ. ಇಲ್ಲ, ಇದು ಆಕಿನ ಗಂಡನ ಕಾಲ, ನಾ ಸುಮ್ಮನೆ ಬಿಡಂಗಲ್ಲ ಅಂದಾಕಿ ಒಂದು ಒಣಕಿ ತಗೊಂಡು ಬಡಿ ಬಡದಳು ತಾಯಿ. ಇಷ್ಟು ದಮ್ಮ ಉಬ್ತದು. ಒಳ್ಳೆ ಆನಿ ಕಾಲದಂಗೆ ಆಯ್ತು. ಆನಿ ಕಾಲಾದಂಗೆ ಆದಾಗ ಹೊಡೆಸ್ಕೊಂಡು ಮಕ್ಕೊಂಡಾಗ 1ನೇ ಹೆಂಡತಿ ಜಾತ್ರೆ ಮುಗಿಸ್ಕೊಂಡು ಬಂದಳು. ಬರೋ ಮುಂದಾಗ ಒಂದು ಡಜನ್ ಬಾಳೆಹಣ್ಣು ತಂದಿದ್ದಳಾಕಿ. ಯಾಕ್ರಿ ಆರಾಮದಿರೇನ್ರಿ ಅಂತ ಕೇಳಿದಾಗ, ಎಲ್ಲಿ ಆರಾಮ್ ತರ್ತೀಯ ಮಾರಾಯ್ತಿ ಅಂದವ. ಯಾಕೆ ಏನಾಗೈತಿ ನೋಡು, ನಿಮ್ಮ ತಂಗಿ ಬಲಗಾಲಿಗೆ ಹೊಡೆದಾಳ, ಅದು ಇಟ್ಟು ದಮ್ಮ ಆಗೈತಿ ಅಂದಾಗ ಆಕೆಂದಳು, ನಾ ಇಲ್ಲಾರ್ದಾಗ ನನ್ನ ಗಂಡನ ಕಾಲಿಗೆ ಹೊಡೆದಾಳ ಅಂದ್ರೆ ಆಕಿನ ಗಂಡನ ಕಾಲ ನಾನು ಸುಮ್ಮನೆ ಬಿಡಂಗಲ್ಲ. ಏನ್ರಿ, ಆಕಿನ ಗಂಡನ ಕಾಲ ನಾ ಯಾಕೆ ಸುಮ್ಮನೆ ಬಿಡಲಿ ಅಂದಾಗ ಏನು ಮಾಡಿದ್ಲು ಅಂದ್ರೆ ದೊಡ್ಡ ಒಂದು ಕಲ್ಲು ತಗೊಂಡು ಬಂದಳಂತ. ದೊಡ್ಡದೊಂದು ಗುಂಡುಗಲ್ಲು ತಗೊಂಡು ಬಂದು ಎಡಗಾಲಿನ ಮ್ಯಾಗ ಹಾಕಿ ಬಿಟ್ಲು, ಸತ್ತ ಹೋದ ಅಂತ. ಹಂಗೆ 2 ಮದುವೆ ಆಗ್ತೀನೋ ಅಂತೇಳಿ ಪಾರ್ವತಾದೇವಿ ಅಂದಾಗ ಶಿವ ಅಂತಾನಂತ. ವಯೋವೃದ್ಧನಾಗಿರುವಂಥ ಪರಮಾತ್ಮ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವಂಥದ್ದ ನನ್ನ ಕಾಯಕ, ನನ್ನ ಕೆಲಸ ಅಂತೇಳಿ ಆ ರಾಜನ ಮಗಳನ್ನು ಮದುವೆಯಾಗಿ ವಯೋವೃದ್ಧ ಮಲ್ಲಿಕಾರ್ಜುನನಾಗಿ ಆ ಕ್ಷೇತ್ರದೊಳಗೆ ನೆಲೆ ನಿಂತ. ಮೊದಲಿಗೆ ಆ ವಯೋವೃದ್ಧ ಮಲ್ಲಿಕಾರ್ಜುನ ಲಿಂಗವನ್ನು ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿದ ನಂತರದೊಳಗೆ
ಕರ್ಕೊಂಡು ಹೋಗುತ್ತಾರ. ಬಾಲಕನಾಗಿರುವಂಥ ಸಿದ್ದರಾಮನನ್ನ ಗರ್ಭಗುಡಿಗೆ ಕರ್ಕೊಂಡು ಹೋಗುತ್ತಾರ. ಗರ್ಭಗುಡಿಗೆ ಕರೆದುಕೊಂಡು ಹೋಗಿರುವಂಥ ಸಂದರ್ಭದೊಳಗ ಅಲ್ಲಿ ಒಳಗಡೆ ಪೂಜಾ ನಡೆದಿತ್ತು. ಆ ಒಳಗಡೆ ಪೂಜಾ ನಡೆದಿರುವಂಥ ಸಂದರ್ಭದೊಳಗ ಇಲ್ಲಪ್ಪ ಸಿದ್ದರಾಮ, ಇನ್ನೊಂದು 5 ನಿಮಿಷ ಪರದೆಯನ್ನು ತೆಗೀತಾರ, ಮಹಾಮಂಗಳಾರತಿ ಆಗತ್ತ. ಆ ನಂತರದೊಳಗ ಶ್ರೀಶೈಲದ ಒಡೆಯನಾಗಿರುವಂಥ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ಆಗತ್ತ. 15-16 ದಿನ ಕಾದಿದ್ದಕ್ಕೂ ಅಲ್ಲಿಂದ ಬಂದಿದ್ದಕ್ಕೂ ಕೂಡ ನಮಗೆ ಒಳ್ಳೆಯದಾಗತ್ತಪ್ಪ. ಒಂದು 5 ನಿಮಿಷ ಆಗ ನಿಂತ್ಕೊಂಡಾಗ ಬಾಲಕನಾಗಿರುವಂಥ ಸಿದ್ದರಾಮ ಭಕ್ತಿ ಭಾವದಿಂದ, ವಿನುತ ಭಾವದಿಂದ ಆ ಗರ್ಭಗುಡಿಯ ಮುಂಭಾಗದೊಳಗೆ ಕೈ ಮುಗಿದುಕೊಂಡು ನಿಂತಿರುವಂಥ ಸಂದರ್ಭದೊಳಗ ಆ ಗುಡಿಗೆ ಹಾಕಿರುವಂಥ ಪರದೆಯನ್ನು ತೆಗೀತಾರೆ. ಶಂಖ ಗಂಟೆ ನಾದಗಳೊಂದಿಗೆ ಆ ಗುಡಿಯನ್ನು ತೆಗೆದಿರುವಂಥ ಸಂದರ್ಭದೊಳಗ ಅಲ್ಲಿ ಲಿಂಗ ಕಾಣಿಸಿಕೊಳ್ಳುತ್ತೆ. ಅವಾಗ ಆ ಭಕ್ತರು ಹೇಳ್ತಾರಂತ, ಪಾದಯಾತ್ರೆಯ ಮುಖಾಂತರವಾಗಿ ಅವನನ್ನು ಕರೆದುಕೊಂಡು, ಬಾಲಕನಾಗಿರುವಂಥ ಸಿದ್ದರಾಮನನ್ನ ಕರೆದುಕೊಂಡು ಬಂದಿರುವಂಥ ಭಕ್ತರಂತಾರಂತ, ಸಿದ್ದರಾಮ ನೋಡಪ್ಪ, ಶ್ರೀಶೈಲಗಿರಿಯ ಒಡೆಯನಾಗಿರುವಂಥ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ಮಾಡಿಕೋ ಅಂತೇಳಿ ಆ ಲಿಂಗದತ್ತ ಕೈ ಮಾಡಿ ತೋರಿಸಿರುವಂಥ ಸಂದರ್ಭದೊಳಗ ಇತ್ತ ಬಾಲಕನಾಗಿರುವಂಥ ಸಿದ್ದರಾಮ ಅಂತಾನಂತ, ಇವ ಅಲ್ಲ ನನ್ನ ಮಲ್ಲಯ್ಯ ಅಂದವ. ಇವ ಅಲ್ಲ ನನ್ನ ಮಲ್ಲಯ್ಯ, ಇವ ಕಲ್ಲು ಮಲ್ಲಯ್ಯ, ಇವ ಕಲ್ಲಾಗಿ ಕುಂತಾನ. ನನ್ನ ಮಲ್ಲಯ್ಯ ಕಾವಿಯ ಲಾಂಛನವನ್ನು ಹಾಕಿಕೊಂಡಿದ್ದ. ಕೊಳ್ಳಾಗ ರುದ್ರಾಕ್ಷಿಯ ಮಣಿಮಾಲೆಗಳಿದ್ವು, ಲಿಂಗ ಎತ್ತು. ಅಷ್ಟೇ ಅಲ್ಲ, ಎಡಗೈ ಒಳಗ ಜೋಳಿಗೆಯನ್ನು ಹಿಡಿದುಕೊಂಡಿದ್ದ, ಬಲಗೈ ಒಳಗ ದಂಡ ಕಮ್ಮಂಡಲವನ್ನು ಹಿಡಿದುಕೊಂಡಿದ್ದ, ಕಾಲಾಗ ಕಟ್ಟಿಗೆಯ ಆವಿಗೆಗಳನ್ನು ಹಾಕಿಕೊಂಡು ನಿಂತಿದ್ದ, ಹಣೆ ತುಂಬ ವಿಭೂತಿಯನ್ನು ಹಚ್ಚಿದ್ದ ನನ್ನ ಮಲ್ಲಯ್ಯ. ಇವ ಅಲ್ಲ ನನ್ನ ಮಲ್ಲಯ್ಯ, ಇವ ಕಲ್ಲು ಮಲ್ಲಯ್ಯ ಅಂತೇಳಿ ಬಾಲಕನಾಗಿರುವಂಥ ಸಿದ್ದರಾಮ ಆ ಭಕ್ತರಿಗೆ ಅಂದಾಗ, ಅವಾಗ ಅವ್ರಂತಾರು, ಯಪ್ಪ ನಾವು 30 ವರ್ಷ ಆತು ಬರಾಕತ್ತಿ, ಇವನ ಮಲ್ಲಯ್ಯ, ಈ ಮಲ್ಲಯ್ಯನನ್ನು ಬಿಟ್ಟು ಮತ್ತೊಬ್ಬ ಮಲ್ಲಯ್ಯ ನಮಗೆ ಗೊತ್ತಿಲ್ಲ ಸಿದ್ದರಾಮ ಅಂತಾರ. ಅವಾಗ ಇಲ್ಲೇ ಇರಬಹುದು ಅಂತೇಳಿ ಆ ನವಣಿಯ ಅನ್ನವನ್ನ, ಮಜ್ಜಿಗೆಯನ್ನ ಹಿಡಿದುಕೊಂಡು ಊರಿನಿಂದ ಬಂದಿರುವಂಥ, ಸೊಲ್ಲಾಪುರದಿಂದ ಬಂದಿರುವಂತಹ ಬಾಲಕನಾಗಿರುವಂತಹ ಸಿದ್ದರಾಮ, ಮಲ್ಲಯ್ಯ ಎಲ್ಲೆದಿಯೋ ನನ್ನ ಮಲ್ಲಯ್ಯ, ಎಲ್ಲೆದಿಯೋ ನನ್ನ ಮಲ್ಲಯ್ಯ ಅಂತೇಳಿ ಪಾತಾಳ ಗಂಗೆಯತ್ತ ಹೋಗುತ್ತಾನ. ಹುಡುಕುತ್ತಾ ಪಾತಾಳ ಗಂಗೆಯತ್ತ ಹೋಗಿ ಹುಡುಕಿದ 1 ವಾರ ಹುಡುಕಿದರೂ ಕೂಡ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ಏನು ಆ ಸಿದ್ದರಾಮನಿಗೆ ಆಗಲಿಲ್ಲ. ಪುಣ್ಯಾತ್ಮರಿ, 1 ವಾರ ಹುಡುಕಿ ಪಾತಾಳ ಗಂಗೆ ಅಂತ ಬರುತ್ತೆ. ಆ ಪಾತಾಳ ಗಂಗೆಯತ್ತ ಹೋಗುತ್ತಾನ, ಗವಿಯತ್ತ ಹೋಗುತ್ತಾನ. ಕೊನೆಯದಾಗಿ ಸಿದ್ದರಾಮ ಬಸವಳದ ಬಿಟ್ಟಿದ್ದ. ಇಷ್ಟೆಲ್ಲ ಆದರೂ ಕೂಡ ನೀನು ನನಗೆ ಸಿಗುತ್ತಾ ಇಲ್ಲ, ನೀನು ನನಗೆ ದರ್ಶನವನ್ನು ಕೊಡ್ತಾ ಇಲ್ಲ ಅಂದ್ರೆ ನಾನು ಬದುಕಿದ್ದು ಏನು ಪ್ರಯೋಜನ ಈ ಭೂಮಿಯ ಮೇಲೆ? ನಾನು ಸತ್ತೇ ಹೋಗಿಬಿಡ್ತೀನಿ. ನೀನು ದರ್ಶನವನ್ನು ಕೊಡಲಿಲ್ಲ ಅಂದ್ರೆ ನಾನು ಸತ್ತ ಹೋಗಿಬಿಡ್ತೀನಿ ಅಂತೇಳಿ ಆ ಪಾತಾಳ ಗಂಗೆಯ ಗವಿ ಮುಂದೆ ಬಂದು ನಿಂದಿರುತ್ತಾನ. ಆಳವಾಗಿರುವಂಥ ಗವಿ. ಈ ವಿಜಯಪುರ ಗೋಳ ಗುಮ್ಮಟದೊಳಗ 1 ಸಾರಿ ಕೂಗಿದ್ರೆ 7 ಸಾರಿ ಪ್ರತಿಧ್ವನಿಸುತ್ತೆ. ಹಂಗ ಅಲ್ಲಿ ಪಾತಾಳ ಗಂಗೆಯ ಮುಂದೆ ನಿಂತುಕೊಂಡು ನಾವು ಕೂಗಿದ್ವಿ ಅಂದ್ರೆ 14 ಬಾರಿ ಆ ಧ್ವನಿ ನಮಗೆ ಕೇಳುತ್ತಂತ ಪುಣ್ಯಾತ್ಮರಿ. ಅಂತ ಆಳವಾಗಿರುವಂಥ ಪಾತಾಳ ಗಂಗೆ. ಆ ಪಾತಾಳ ಗಂಗೆಯ ಮುಂದೆ ನಿಂತು ಸಿದ್ದರಾಮ ಅಂತನಂತ, ಮಲ್ಲಯ್ಯ ಕೊನೆಯದಾಗಿ ನಾನು ಕರೀತಾ ಇದ್ದೇನೆ, ನೀನೇನಾದರೂ ಬಂದು ದರ್ಶನ ಕೊಟ್ಟು ಈ ನವಣಿ ಅನ್ನವನ್ನ, ಮಜ್ಜಿಗೆಯನ್ನ ಸ್ವೀಕಾರ ಮಾಡಲಿಲ್ಲ ಅಂದ್ರೆ ಈ ಪಾತಾಳ ಗಂಗೆಯೊಳಗೆ ಬಿದ್ದು ನಾನು ಪ್ರಾಣವನ್ನು ಕಳೆದುಕೊಂಡು ಬಿಡ್ತೀನಿ ಅಂದರೂ ಕೂಡ ಎಷ್ಟ ಗೋಗರೆದು ಎಷ್ಟ ಕಣ್ಣೀರನ್ನು ಹಾಕುತ್ತಾ ಸಿದ್ದರಾಮ ಬೇಡಿಕೊಳ್ತಾನ, ಕೇಳಿಕೊಳ್ತಾನ. ಆದ್ರೆ ಮಲ್ಲಯ್ಯನ ಸುಳಿಯಲೇ ಇಲ್ಲ. ಅವಾಗ ಆಯಿತು, ಇಷ್ಟೆಲ್ಲ ತಿಳಿಸಿ ಹೇಳಿದರೂ ಕೂಡ, ಇಷ್ಟೆಲ್ಲ ವಿನಂತಿಯನ್ನು ಮಾಡಿಕೊಂಡರೂ ಕೂಡ
ನೀನು ನನಗೆ ದರ್ಶನವನ್ನು ಕೊಡ್ತಾ ಇಲ್ಲ ಅಂದ್ರೆ ಈ ದೇಹವನ್ನಿಟ್ಟುಕೊಂಡು ನಾನೇನು ಮಾಡಲಿ ಅಂತೇಳಿ ಆಯಿತು ಅಂತೇಳಿ ಆ ಪಾತಾಳ ಗಂಗೆಯ ಮುಂಭಾಗದೊಳಗೆ ನಿಂತು ಇನ್ನೇನು ಹಾರಿ ಪ್ರಾಣವನ್ನು ಬಿಡಬೇಕು. ಸಿದ್ಧರಾಮನ ತಲೆ ಒಂದು ದೊಡ್ಡದಾಗಿರುವಂಥ ಬಂಡೆಗಲ್ಲಿಗೆ ಬಡಿದು ಅವನ ತಲೆ ಚೂರು ಚೂರು ಹೋಳಾಗಿ ಇನ್ನೇನು ಬಾಲಕನಾಗಿರುವಂಥ ಸಿದ್ಧರಾಮ ಸತ್ತೇ ಹೋಗಬೇಕು ಅನ್ನುವಂಥ ಸಂದರ್ಭದೊಳಗ ಹೀಗ ಹಾರತಾನ. ಇನ್ನೇನು ಹಾರಾಕಂತೇಳಿ ಹೋಗುವಂಥ ಸಂದರ್ಭದೊಳಗ ಮಲ್ಲಯ್ಯ ಪ್ರತ್ಯಕ್ಷನಾಗಿ ಬಾಲಕನಾಗಿರುವಂಥ ಸಿದ್ಧರಾಮನ ಕೈಯನ್ನು ಹಿಡ್ಕೊಂತಾನಂತ ಪುಣ್ಯಾತ್ಮರು. ನೋಡ್ರಿ, ಆ ಭಾವಚಿತ್ರವನ್ನು ನೋಡಿರಬಹುದು ತಾವೆಲ್ಲ. ಪಾತಾಳ ಗಂಗೆಯತ್ತ ಹಾರುವಂಥ ಬಾಲಕನಾಗಿರುವಂಥ ಸಿದ್ಧರಾಮನ ಕೈಯನ್ನು ಯಾರು ಹಿಡ್ಕೊಳ್ತಾರ ಅಂದ್ರೆ ಶ್ರೀಗಿರಿಯ ಒಡೆಯನಾಗಿರುವಂಥ ಮಲ್ಲಿಕಾರ್ಜುನ ಸ್ವಾಮಿ ಹಿಡ್ಕೊಳ್ತಾನ. ಆವಾಗ ಮಲ್ಲಯ್ಯನನ್ನು ನೋಡಿ ಮೂರ್ಛೆ ಹೋಗಿಬಿಟ್ಟಿದ್ದ ಬಾಲಕನಾಗಿರುವಂಥ ಸಿದ್ಧರಾಮ ಸಂತೋಷದೊಳಗ ಮಲ್ಲಯ್ಯನನ್ನು ನೋಡಿ ಮೂರ್ಛೆ ಹೋಗಿಬಿಟ್ಟಿದ್ನಲ್ಲ, ಆ ಬಾಲಕನಾಗಿರುವಂಥ ಸಿದ್ಧರಾಮನನ್ನ ತನ್ನ ತೊಡೆಯ ಮೇಲೆ ಹಾಕಿಕೊಂಡ. ನೋಡ್ರಿ ಎಂಥ ಭಕ್ತ ವತ್ಸಲ ಶ್ರೀಗಿರಿಯ ಒಡೆಯನಾಗಿರುವಂಥ ಮಲ್ಲಿಕಾರ್ಜುನ ಸ್ವಾಮಿ ಆ ಬಾಲಕನಾಗಿರುವಂಥ ಸಿದ್ಧರಾಮನನ್ನು ತನ್ನ ತೊಡೆಯ ಮೇಲೆ ಹಾಕಿಕೊಂಡು ಅವನ ತಲೆಯನ್ನು ಸವರುತ್ತಾ ಇರುವಂಥ ಸಂದರ್ಭದೊಳಗೆ ಬಾಲಕನಾಗಿರುವಂಥ ಸಿದ್ಧರಾಮ ಎಚ್ಚರಗೊಂಡಂತಾನಂತ, ಯಪ್ಪ ಹಸಿವೆ ಅಂತೇಳಿ ತಿಂಗಳ ಹಿಂದೆ ನಮ್ಮ ಊರಿನ ಕಡೆ ಬಂದಿದ್ದಿ, ನಮ್ಮ ಅಡವಿ ಕಡೆ ಬಂದಿದ್ದಿ. ನಿನ್ನ ಸಲುವಾಗಿ ನವಣಿ ಅನ್ನವನ್ನು ಮಜ್ಜಿಗೆಯನ್ನು ತಂದೀನಿ. ಇನ್ನ ನೀನು ಪ್ರಸಾದ ಮಾಡಿಲ್ಲ ಅಂತ ಕಾಣುತ್ತ, ಮೊದಲಿಗೆ ಪ್ರಸಾದ ಮಾಡು ಅಂತೇಳಿ ಆ ನವಣಿ ಅನ್ನವನ್ನು ಮಜ್ಜಿಗೆಯನ್ನು ಕೊಡಕ್ಕೆ ಹೋಗುತ್ತಾನಂತ. ಅವಾಗ ಕೊಟ್ಟು ಪ್ರಸಾದ ಮಾಡಿಸಿದ ಮ್ಯಾಗ ಹೇಳ್ತಾನ, ಯಾರು ಸಿದ್ಧರಾಮ, ಯಪ್ಪ ನೀನು ಇಲ್ಲಿ ಇರಬಾರ್ದು, ನೀನು ನನ್ನೊಂದಿಗೆ ನಮ್ಮ ಸೊಲ್ಲಾಪುರಕ್ಕೆ ಬಂದು ಬಿಡಬೇಕು ಅಂದಾಗ ಅವಾಗ ಶ್ರೀಶೈಲದ ಒಡೆಯನಾಗಿರುವಂಥ ಮಲ್ಲಿಕಾರ್ಜುನ ಸ್ವಾಮಿ ಅಂತಾನಂತ, ಸಿದ್ಧರಾಮ ಮೊದಲಿಗೆ ನೀ ಹೋಗಿ ಒಂದು ಭವ್ಯವಾಗಿರುವಂಥ ದೇವಾಲಯವೊಂದನ್ನು ಕಟ್ಟು, ನಾನು ನಿನಗೊಂದು ಲಿಂಗವನ್ನು ಕೊಡ್ತೀನಿ. ಆ ಲಿಂಗದ ಮುಖಾಂತರವಾಗಿ ಬಂದು ನಾನು ಸೊಲ್ಲಾಪುರದೊಳಗೆ ನೆಲೆಸ್ತೀನಲ್ಲ, ಆವಾಗ ಆ ಸೊಲ್ಲಾಪುರ ಎರಡನೆಯ ಶ್ರೀಶೈಲವಾಗತ್ತ ಹೋಗು ಅಂತೇಳಿ ಆಶೀರ್ವಾದ ಮಾಡಿದ್ದ. ಅವಾಗ ನೀನು ಬರ್ತಿ ಅನ್ನೋದಕ್ಕೆ ಏನು ಕುರುಹ, ಏನು ಸಾಕ್ಷಿ ಅಂತ ಕೇಳ್ತಾನ. ಆ ಲಿಂಗದ ರೂಪದೊಳಗೆ ನೀನು ಸೊಲ್ಲಾಪುರದೊಳಗೆ ನೆಲೆ ನಿಲ್ಲತಿ ಅನ್ನೋದಕ್ಕೆ ಏನು ಸಾಕ್ಷಿ, ಏನು ಕುರುಹ, ಏನು ಗ್ಯಾರಂಟಿ ಅಂತ ಕೇಳಿದಾಗ ಅವಾಗ ಶ್ರೀಶೈಲದ ಒಡೆಯನಾಗಿರುವಂಥ ಮಲ್ಲಿಕಾರ್ಜುನ ಸ್ವಾಮಿ ಸೊಲ್ಲಾಪುರದ ಸಿದ್ಧರಾಮ ಶಿವಯೋಗಿಗೆ ಹೇಳ್ತಾನಂತ, ಸಿದ್ಧರಾಮ ಹೋಗಿ ಗುಡಿಯೊಂದನ್ನು ಕಟ್ಟು, ಈ ಲಿಂಗವನ್ನು ಪ್ರತಿಷ್ಠಾಪನೆಯನ್ನು ಮಾಡು. ನಿತ್ಯ ಈ ಲಿಂಗವನ್ನು ಪೂಜಿಸುವಂಥ ಸಂದರ್ಭದೊಳಗೆ ಈ ಲಿಂಗದ ತಲೆಯ ಮಧ್ಯಭಾಗದೊಳಗೆ ಮೃದು ಆಗತ್ತೆ. ಈಗ ಮುಟ್ಟಿದ ತಕ್ಷಣದೊಳಗೆ ಒಳಗೆ ಹೋಗುತ್ತೆ ಆ ಲಿಂಗ, ಸ್ವಲ್ಪ ಬಾಗತ್ತೆ. ಆ ಮೃದುವಾಯಿತು ಅಂದ್ರೆ ನಾನು ಬಂದು ಆ ಲಿಂಗದ ರೂಪದೊಳಗೆ ಸೊಲ್ಲಾಪುರದೊಳಗೆ ನೆಲೆ ನಿಂತೀನಿ ಅಂತ ನೀನು ತಿಳ್ಕೊ ಅಂತೇಳಿ ಆಶೀರ್ವಾದ ಮಾಡಿದಾಗ ಮುಂದೆ ಆ ಲಿಂಗವನ್ನು ತೆಗೆದುಕೊಂಡು ಬರ್ತಾನೆ. ಮಲ್ಲಯ್ಯ ಸ್ವಾಮಿ ಕೊಟ್ಟಿರುವಂಥ ಶ್ರೀಗಿರಿಯ ಒಡೆಯನಾಗಿರುವಂಥ ಮಲ್ಲಿಕಾರ್ಜುನ ಸ್ವಾಮಿ ಕೊಟ್ಟಿರುವಂಥ ಲಿಂಗವನ್ನು ತೆಗೆದುಕೊಂಡು ಸಿದ್ಧರಾಮ ಶಿವಯೋಗಿ ಎಲ್ಲಿಗೆ ಬಂದ ಅಂದ್ರೆ ತನ್ನೂರಾಗಿರುವಂಥ ಸೊಲ್ಲಾಪುರಕ್ಕೆ ಬಂದು ಕೆರೆ ಕಟ್ಟೆಗಳನ್ನು ಕಟ್ಟಿಸಾಕ ಪ್ರಾರಂಭ ಮಾಡುತ್ತಾನೆ. ಕೆರೆ ಕಟ್ಟೆಗಳನ್ನು, ಗುಡಿ ಗುಂಡಾರಗಳನ್ನು ಕಟ್ಟಿಸಾಕ ಪ್ರಾರಂಭ ಮಾಡ್ತಾನೆ. ನಿತ್ಯ ಆ ಲಿಂಗಕ್ಕೆ ಅಭಿಷೇಕ ಮಾಡ್ತಾನೆ. ತಲೆಯ ಮೇಲೆ ಮುಟ್ಟಿ ನೋಡಿದಾಗ ಯಾವಾಗಲೂ ಕೂಡ ಅಂದ ಅಂತಷ್ಟ ಅಲ್ಲ ಪುಣ್ಯಾತ್ಮರೇ, ಇಂದಿಗೂ ಕೂಡ ಆ ಲಿಂಗದ ಮೇಲ್ಮೈ ಭಾಗ ಬಹಳ ಮೃದುವಾಗಿರುವಂಥದ್ದು ಅನ್ನುವಂಥ ವಿಷಯವನ್ನು ಇಲ್ಲಿ ಕವಿಗಳು ಇಲ್ಲಿ ಶ್ರೀಶೈಲದ ವರ್ಣನೆಯೊಳಗೆ ಸಿದ್ಧರಾಮನ ಕಥೆಯ ಮೂಲಕ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿಕೊಂಡು ಬಂದಂಥವರಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇಲ್ಲಿವರೆಗೂ ಕೂಡ ಬಹಳ ಶಾಂತ ರೀತಿಯಿಂದ ತಾವೆಲ್ಲ ಕೂತ್ಕೊಂಡು ಶ್ರೀಗಿರಿಯ ಒಡೆಯನಾಗಿರುವಂಥ ಆ ಮಲ್ಲಿಕಾರ್ಜುನ ಸ್ವಾಮಿಯ ಈ ಒಂದು ಸಿದ್ಧರಾಮ ಶಿವಯೋಗಿಯ ಭಕ್ತಿಯ ಮಹೋನ್ನತವಾಗಿರುವಂಥ ಕಥೆಯನ್ನು ತಾವೆಲ್ಲ ಆಲಿಸಿದ್ದಕ್ಕಾಗಿ ಶ್ರೀಗಿರಿಯ ಒಡೆಯನಾಗಿರುವಂಥ ಮಲ್ಲಿಕಾರ್ಜುನ ಸ್ವಾಮಿಯ ಹಾಗೂ
ಶಕ್ತಿಗೆ ಅಧಿದೇವತೆಯಾಗಿರುವಂಥ ಮಹಾಮಾತೆ ಭ್ರಮರಾಂಬ ದೇವಿಯ ಕೃಪಾಶೀರ್ವಾದವು ತಮ್ಮ ಎಲ್ಲರ ಮೇಲೆ ಉತ್ತರೋತ್ತರವಾಗಿರಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ, ಇನ್ನು ನಿನ್ನೆ ದಿನ ನಮ್ಮ ನಿರೂಪಕರು ಸರ್ ತಾಯಂದ್ರಿಗೆಲ್ಲ ಸರಿಯಾಗಿ 6 ಗಂಟೆಗೆ ಬಾ ಅಂತ ಹೇಳಿದರು. ಅವಾಗ ಆದರೂ ನಮ್ಮ ತಾಯಂದಿರು ಹೇಗೆ ಅಂದ್ರೆ ನಮ್ಮ ತಾಯಂದಿರು 6 ಗಂಟೆಗಂತ ಹೇಳಿದರು. ಆದರೂ ಕೂಡ ತಾವೆಲ್ಲ ಬಂದಿರುವಂಥವರಾಗಿದ್ದೀರಿ. ನಮ್ಮ ತಾಯಂದ್ರೆ ಸ್ವಲ್ಪ ತಡ, ಎಷ್ಟು ತಡ ಅಂದ್ರೆ ಹಾಗೆ ಒಂದು ಕತೆ ನೆನಪಿಗೆ ಬಂತು ಹೇಳ್ತೀನಿ. ತಾಯಿ ಗಂಡ ಕ್ಲೀನ್ ಶೇವ್ ಮಾಡಿಕೊಂಡು, ಅಂದ್ರೆ ಈ ದಾಡಿ ಮೀಸಿ ಎಲ್ಲ ಬೋಳಿಸ್ಕೊಂಡು, ಅಂದ್ರೆ ಕ್ಲೀನ್ ಶೇವ್ ಮಾಡಿಕೊಂಡು ಮದುವೆಗೆ ಹೊಂಟಿದ್ದ. ಹೆಂಡತಿ ಬಂದಳು, ಯಾಕ್ರಿ ಎಲ್ಲಿಗೆ ಹೊಂಟೀರಿ ಅಂತ ಕೇಳಿದ್ದು. ಎಲ್ಲಿಗೆ ಹೊಂಟೀರಿ ಅಂತ ಕೇಳಿದಾಗ ಗಂಡ ಅಂದ, ಆಗಲಿಕ್ಕೆ ಅಡ್ಡ ಬಾಯಿ ಹಾಕಿದ್ಯಾ ಅಂದವ. ಮತ್ತು ಬಸ್ನ್ಯಾಗ ಹೋಗಿ ಕುತ್ಕೊಂಡು ಕಂಡಕ್ಟ್ರ್ ಕೇಳ್ತಾನ, ಎಲ್ಲಿಗೆ ಹೊಂಟೀರಿ ಸರ್ ಅಂತ ಕೇಳಿದಾಗ ಅಲ್ಲಿ ರೊಕ್ಕ ಕೊಟ್ಟು ಹೇಳ್ತಾರೆ ಎಲ್ಲರೂ. ಅವಾಗ ಅವ ಅಂದ, ನನ್ನ ಗೆಳೆಯನ ಮದುವೆ ಐತಿ ಅಂತೇಳಿ ಮದುವೆಗೆ ಹೊಂಟೀನಿ, ಕ್ಲೀನ್ ಶೇವ್ ಮಾಡ್ಕೊಂಡು ಹೊಂಟಿದ್ದವ. ಗೆಳೆಯನ ಮದುವೆಗೆ ಹೊಂಟೀನಿ ಅಂದಾಗ ಮತ್ತು ಹೆಂಡತಿ ಅಲ್ಲಂತ, ಮನ್ಯಾಗ ನಾನು ಒಬ್ಬಳ ಅದೇನ್ರಿ, ಏನು ಅಡುಗೆ ಮಾಡ್ಕೊಂಡು ಉಣ್ಣೋದು, ನಾನು ನಿಮ್ಮ ಗೆಳೆಯನ ಮದುವೆಗೆ ಬರ್ತೀನಿ ಅಂದಾಗ ಗಂಡ ಅಂದ, ಅಣಬಾರ್ದಾಗಿತ್ತು ಒಂದು ಮಾತಂದವ, ಬರುವುದು ಬರ್ತಿ ಸ್ವಲ್ಪ ತಯಾರಾಗಿ ಬಾ ಅಂದವ. ಬರೋದು ಬರ್ತಿ ಸ್ವಲ್ಪ ತಯಾರಾಗಿ ಬಾ ಅಂದವ. ಈ ದಾಡಿ ಮೀಸಿ ಬೋಳಿಸ್ಕೊಂಡು ನಿಂತಿದ್ದ, ಕ್ಲೀನ್ ಶೇವ್ ಮಾಡ್ಕೊಂಡು ನಿಂತಿದ್ದ. ಬರೋದು ಬರ್ತಿ ಸ್ವಲ್ಪ ತಯಾರಾಗಿ ಬಂದಾಗ, ಹಾಂ ತಯಾರಾಗಿ ಬರ್ತೀನಿ ತೊಡ್ರಿ ಅಂತ ಹೋದ ಹೆಣ್ಮಗಳು ಬಂದಳು. ಬಂದು ಗಂಡನ ಮುಖ ನೋಡ್ತಾಳ, ಹೊಳ್ಳಿ ಇಷ್ಟುದ್ದ ದಾಡಿ ಮೀಸಿ ಬಂದಿದ್ದು ಅಂತವು ಏನ್ರಿ, ಇಷ್ಟುದ್ದ ದಾಡಿ ಮೀಸಿ ಅಂದ್ರೆ ಅಷ್ಟು ದೌಡು ಬಂದಿದ್ರು ಅಂತ, ಅಷ್ಟು ದೌಡು ಬಂದಿದ್ಲ ಆ ಹೆಣ್ಮಗಳು ಅಂತ. ಹಾಗಾಗಿ ಆಗಬಾರ್ದಮ್ಮ. ನಾಳೆಯಿಂದ ಎಲ್ಲ ತಾಯಂದರು ಶರಣ ಬಂಧುಗಳು ಆದಷ್ಟು ಬೇಗ ಸರಿಯಾದ